ಒಂದ್ ಕಡೆ ಕನ್ನಡ ಆಡಿಯನ್ಸ್ ಪ್ರೀತಿ, ಮತ್ತೊಂದ್ ಕಡೆ ತೆಲುಗು ಆಡಿಯನ್ಸ್ ಪ್ರೀತಿ. ಮೊದಲನೇ ಹೆಜ್ಜೆನಲ್ಲೇನೆ ಎಲ್ಲರೂ ನನ್ನ ಪ್ರೀತಿಯಿಂದ ಸ್ವಾಗತಿಸಿದ್ರು. ಎಷ್ಟು ಮದುವೆ ಆಗಿದೆ ಇದುವರೆಗೂ ಭೂಮಿಕಾ ಅವರಿಗೆ? ಒಂದು 3 ಸಲ. ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಸೊ ನನ್ಗೋಸ್ಕರ ಅವರು 1 ಇಯರ್ ವೇಟ್ ಮಾಡಿದ್ದಾರೆ. ಬರೀ ಇಂಥದೆಯಾ? ನಾನು ಎಲ್ಲೆಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೆ, ಆ ರಿಯಾಲಿಟಿ ಶೋ ಎಲ್ಲ ನಿಯರ್ಲಿ 19 TRP ಎಲ್ಲ ಹೋಗ್ತಾ ಇತ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಸಿನಿಮಾಗೆ ಯಾವಾಗ ಎಂಟ್ರಿ ಕೊಡ್ತೀರಾ ಅಂತ? ಆಗಸ್ಟ್ 13. ಫೇವರೇಟ್ ನಟಿ? ಆಕ್ಚುಲಿ ತುಂಬಾ ಜನ ಇದ್ದಾರೆ. ಫಸ್ಟ್ ಭಾಗ್ಯಲಕ್ಷ್ಮಿ ಒಪ್ಕೊಳ್ಳುವಾಗ ನಾನು ಅಳ್ತಾ ಇದ್ದೆ. ಅಕ್ಕ ತಮ್ಮ ಇಬ್ಬರು ಯಾವತ್ತಾದ್ರೂ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಟು ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಓಡಿಸ್ಕೊಂಡಿದ್ದು ಅಂತ? ಅಯ್ಯೋ, ನಾನ್ ತುಂಬಾ ಓಡಿಸ್ಕೊಂಡಿದ್ದೀನಿ. ಈಗ ಏನಂತಾರೆ, ಯಾರಿಗಾದ್ರೂ ಫ್ರಾಂಕ್ ಮಾಡೋದಾದ್ರೆ ಫಸ್ಟ್ ಶಂಕೆ ಮಾಡ್ತೀನಿ. ಏನು ಲಕ್ಷ್ಮೀ ಬಾರಮ್ಮ 2 ಸ್ಟಾರ್ಟ್ ಆಗ್ತಿದೆಯಂತೆ. ಅದೇ ಪ್ರೊಡ್ಯೂಸರ್ ತಾನೆ? ಹ್ಞೂ. ಅಯ್ಯೋ, ಡೈರೆಕ್ಟರ್ ಅದೇ ಡೈರೆಕ್ಟರ್ ಬೇಕಂದ್ರೆ. ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಓರ್ವ ಸ್ಪೆಷಲ್ ಗೆಸ್ಟ್ ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಭೂಮಿಯನ್ನೇ ನಾಚಿಸುವಂತಹ ಸುಂದರಿ. ಇವರು ಡ್ಯಾನ್ಸ್ ಮಾಡ್ತಿದ್ರೆ ನಾವಿಲ್ಲಿ ಕೂಡ ಒಂದು ಕ್ಷಣ ತಟ್ಟಂತ ನಾಚಿ ನೀರಾಗುತ್ತೆ. ಕಣ್ಣಲ್ಲೇ ನಡೆಸ್ತಾ ಕನ್ನಡ ಹಾಗೂ ತೆಲುಗು ಕಿರುತೆರೆಯನ್ನ ಆಳ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಇತ್ತೀಚೆಗಷ್ಟೇ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಅಂದು ಈಗ ತೆಲುಗಿನಲ್ಲಿ ಮೇಘ ಸಂದೇಶವನ್ನ ಸಾರ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಭೂಮಿಕಾ ರಮೇಶ್ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಗೆಸ್ಟ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ? ಓ, ನಾವು ಸೂಪರ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮಗೋಸ್ಕರ ಏನಾದ್ರು ಮೇಘ ಸಂದೇಶವನ್ನ ತಂದಿದ್ದೀರಾ ಅಂತ? ಮೇಘ ಸಂದೇಶ ದಿನ ತರ್ತಾನೇ ಇದೀವಿ ಎಲ್ರಿಗೋಸ್ಕರ. ಹೇಗ್ ನಡೀತಿದೆ ಲೈಫ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ, ಖುಷಿಯಾಗಿ ನಡೀತಾ ಇದೆ. ಒಂದ್ ಕಡೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ನೀವೇ ಇರ್ತೀರಾ, ತೆಲುಗು ಸೀರಿಯಲ್ಸ್ ನಲ್ಲೂ ನೀವೇ ಇರ್ತೀರಾ, ಕನ್ನಡ ಸೀರಿಯಲ್ಸ್ ಅಲ್ಲೂ ನೀವೇ ಇರ್ತೀರಾ. ಹೆಂಗ್ ಸಾಧ್ಯ ಭೂಮಿಕಾ ಅವರಿಗೆ ಅಂತ? ಏನೋ ಕೂಡ್ ಬಂದಿದೆ ನನಗೆ. ಯಾಕೆಂದ್ರೆ ಎಲ್ರಿಗೂ ಮೊದಲನೇ ಹೆಜ್ಜೆ ಸಕ್ಸಸ್ ಸಿಗೋದು ತುಂಬಾ ಕಷ್ಟ. ಆ ವಿಚಾರದಲ್ಲಿ ನೋಡಕ್ ಹೋದ್ರೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಮೊದಲನೇ ಹೆಜ್ಜೆನಲ್ಲೇನೆ ಎಲ್ಲರೂ ನನ್ನ ಪ್ರೀತಿಯಿಂದ ಸ್ವಾಗತಿಸಿದ್ರು. ಸೊ ಆ ಒಂದು ಖುಷಿ ತುಂಬಾ ಇದೆ ನನಗೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಕನ್ನಡದಿಂದ ತೆಲುಗುಗೆ ಹೋಗ್ತೀರಾ, ತೆಲುಗುಯಿಂದ ಕನ್ನಡಕ್ಕೆ ಬಂದು ಅದಾದ ನಂತರ ಮತ್ತೆ ಮತ್ತೆ ತೆಲುಗು ತೆಲುಗು ಅಂಡ್ ಗೊತ್ತಿಲ್ಲ ನಂದು ಏನು ಅಂತ, ಬಟ್ ನಾನು ಎಲ್ಲೆಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೆ ಅದೇ ಚಾನೆಲ್ ನಲ್ಲಿ ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಕಲರ್ಸ್ ಅಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಮಾಡಿದ್ದೆ. ಸೊ ಅಲ್ಲೇ ಲಕ್ಷ್ಮೀ ಬಾರಮ್ಮ, ಐ ಮೀನ್ ಭಾಗ್ಯಲಕ್ಷ್ಮಿ ಅಂಡ್ ಲಕ್ಷ್ಮೀ ಬಾರಮ್ಮ. ಅಂಡ್ ಜಿ ತೆಲುಗುನಲ್ಲಿ ನಾನು ಆಟ 6 ಜೂನಿಯರ್ಸ್ ನಾನು ಎಂಟರ್ ಆಗಿದ್ದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಅಂಡ್ ಅಲ್ಲೇ ಇವಾಗ ಮೇಘ ಸಂದೇಶ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅಲ್ಲಲ್ಲೇ ಕೂಡ್ ಬಂದಿದೆ ನನಗೆ. ಅಂಡ್ ಎಲ್ಲರೂ ಅಷ್ಟೇನೆ, ಅಂದ್ರೆ ಮಾಡುವಾಗ ತುಂಬಾ ಜನ ತೆಲುಗುನಲ್ಲಿ ಇವಾಗ ಮಾಡುವಾಗ್ಲೂ ಅಷ್ಟೇನೆ ತುಂಬಾ ಜನ ಓಯ್ ಚಿಕ್ಕ ಹುಡುಗಿ ಭೂಮಿಕಾ ನೀನೇ ಅಲ್ವಾ ಅಂತಾನು ಮಾತಾಡ್ಸಿರೋದು ಉಂಟು. ಸೊ ಅವಾಗ ಆ ರಿಯಾಲಿಟಿ ಶೋ ಎಲ್ಲ ನಿಯರ್ಲಿ 19 TRP ಎಲ್ಲ ಹೋಗ್ತಾ ಇತ್ತು ಆ ಟೈಮ್ ನಲ್ಲಿ. ಸೊ ತುಂಬಾ ಜನ ಇವಾಗ್ಲೂ ನನ್ನ ರೆಕಗ್ನೈಸ್ ಮಾಡ್ತಾರೆ, ಆ ಭೂಮಿಕಾ ಅಲ್ವಾ ನೀವು ಅಂತ. ಸೊ ತುಂಬಾ ಖುಷಿ ಇದೆ ಸರ್. ಒಂದ್ ಕಡೆ ಕನ್ನಡ ಆಡಿಯನ್ಸ್ ಪ್ರೀತಿ, ಮತ್ತೊಂದ್ ಕಡೆ ತೆಲುಗು ಆಡಿಯನ್ಸ್ ಪ್ರೀತಿ. ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಂತ? ಅವ್ರ ಅಭಿಮಾನಕ್ಕೆ ನಾವು ಏನು ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ ನಾನು ಕನ್ನಡ ಮಾಡುವಾಗ್ಲೂ ಅಷ್ಟೇನೆ ತೆಲುಗು ಅವರು ನನ್ಗೆ ಇನ್ನೂ ನೆನಪಿದೆ. ನನ್ನ ಫಸ್ಟ್ ಮೆಸೇಜ್ ನನಗೆ ಚಾನಲ್ ಇಂದ, ಝೀ ಚಾನಲ್ ಇಂದ ಬಂದಿದ್ದು. ಕಮ್ ಬ್ಯಾಕ್ ಟು ಝೀ ಅಂತ ಏನೋ ಮೆಸೇಜ್ ಹಾಕಿದ್ರು ಅವರು, ಝೀ ಚಾನಲ್. ನಾನು ಅದಕ್ಕೆ ರೆಸ್ಪಾಂಡ್ ಮಾಡುವಾಗ ನಾನು ಅವಾಗ ಭಾಗ್ಯಲಕ್ಷ್ಮಿಯಿಂದ ಲಕ್ಷ್ಮೀ ಬಾರಮ್ಮಗೆ ಅವಾಗ ಎಂಟರ್ ಆಗಿದ್ದು. ಸೊ ನನಗೆ ಡೇಟ್ಸ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ನಾನು ಅವ್ರಿಗೆ ಅದೇ ಹೇಳ್ದೆ, ಇಲ್ಲ ನಾನು ಇವಾಗ ಫಸ್ಟ್ ಎಂಟರ್ ಆಗಿದ್ದೀನಿ, ಸೊ ನನ್ಗೆ ಟೈಮ್ ಬೇಕು. ಬಟ್ ಅವರು ಪಾಪ ಕಾದು, ಇಲ್ಲ ಭೂಮಿಕಾನೇ ಬೇಕು ಅಂತ ಕಾದು ದೆನ್ ಮೇಘ ಸಂದೇಶಂ, ಲಿಟ್ರಲಿ ಅದು 3 years ಬ್ಯಾಕ್ ಬರ್ಬೇಕಾಗಿತ್ತು ಸೀರಿಯಲ್ ಮೇಘ ಸಂದೇಶಂ. ಸೊ ನನ್ಗೋಸ್ಕರ ಅವರು 1 ಇಯರ್ ವೇಟ್ ಮಾಡಿದ್ದಾರೆ. ಸೊ ಡೇಟ್ಸ್ಗೋಸ್ಕರ ಅಂಡ್ ವೇಟ್ ಮಾಡಿ ಅಂಡ್ ಅದು ರಿಮೇಕ್ ಇದನ್ನ ತಗೊಂಡ್ರು ಅವರು. ಫುಲ್ ಇವಾಗ ಹೇಗಾಗಿದೆ ಅಂದ್ರೆ ಫುಲ್ ಸ್ಟೋರಿ ಎಲ್ಲ ಚೇಂಜ್ ಮಾಡಿ, ಡ್ಯಾನ್ಸ್ ಕಾನ್ಸೆಪ್ಟೇ ಇರ್ಲಿಲ್ಲ ಅವರು ಸ್ಟಾರ್ಟಿಂಗ್ ಅಲ್ಲಿ. ಸೊ ನಾನು ಹೋಗ್ತಿದ್ದೀನಿ ಅಂದ್ಮೇಲೆ ಅವರು ಸ್ಟೋರಿನೆಲ್ಲ ಚೇಂಜ್ ಮಾಡಿ ಡ್ಯಾನ್ಸ್ ಕಾನ್ಸೆಪ್ಟ್ ಎಲ್ಲ ತಗೊಂಡು ಅಂಡ್ ನನ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತ್ರು ಇಡೀ ಚಾನೆಲ್. ಅಂಡ್ ಅನುರಾಧ ಮ್ಯಾಮ್ ಬಿಸ್ನೆಸ್ ಹೆಡ್, ಸೊ ಅವರು ಅಷ್ಟೇ ನಮ್ ಕನ್ನಡದವರು. ನನ್ ಹೋದ ತಕ್ಷಣ ಫಸ್ಟ್ ನನ್ ಝೀ ಎಂಟರ್ ಆದ ತಕ್ಷಣ ಎಲ್ರು ನನ್ನ ತಿರುಗಿ ನೋಡಿದ್ರು. ಯಾಕೆ ಅಂದ್ರೆ ಅನುರಾಧ ಮ್ಯಾಮ್ ನನ್ ಫಸ್ಟ್ ಹೇಳಿದ್ದು ಹೇಗಿದ್ಯಾ ಭೂಮಿಕಾ ಅಂತ. ಅಂಡ್ ಎಲ್ಲ ತೆಲುಗು ಅವರಲ್ಲ, ಎಲ್ಲ ಹಿಂಗ್ ನೋಡಿದ್ರು. ಓಕೆ ಕನ್ನಡದವ್ರು. ನಾನೇ ಶಾಕ್ ಆದೆ ಫಸ್ಟ್. ಅನುರಾಧ ಮ್ಯಾಮ್ ಕನ್ನಡದಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಕನ್ನಡದವಳೆ ಅಂತ. ಸೊ ಅದೊಂದು ಖುಷಿ ಆಯ್ತು ನನ್ಗೆ, ನಾವ್ ಎಲ್ಲೇ ಹೋದ್ರು ನಮ್ ಕನ್ನಡ ಇದೆ ಅಂತ.
ಸೊ ಅಲ್ಲಿ ಹೋದ್ಮೇಲೆ ತುಂಬಾ ಜನ ಕನ್ನಡದವ್ರು ಇದ್ದಾರೆ ಚಾನೆಲ್ನಲ್ಲೂ ಕೂಡ. ಅಂಡ್ ಎಲ್ಲರೂ ನನ್ನ ಕನ್ನಡದಲ್ಲೇ ಮಾತಾಡ್ಸ್ತಾರೆ ಚಾನೆಲ್ನಲ್ಲಿ. ಅಂಡ್ ಅದೊಂದು ಖುಷಿಯಾಗಿ ನನ್ನ ಭಾಷೆಯಿಂದ ನನ್ನ ವೆಲ್ಕಮ್ ಮಾಡಿದ್ದು ನಂಗೆ ತುಂಬಾ ಖುಷಿ ಅನಿಸ್ತು. ಅದಾದ್ಮೇಲೆ ಕನ್ನಡದಲ್ಲೂ ಅಷ್ಟೇನೆ ನಾನು ಫಸ್ಟ್ ನಾನು ಡ್ಯಾನ್ಸ್ ರಿಯಾಲಿಟಿ ಶೋ ಇಂದ ಬಂದಿದ್ದೆ ಅಂತ ಗೊತ್ತಾದ್ಮೇಲೆ ಅಲ್ಲೂ ಅಷ್ಟೇನೆ ತುಂಬಾ ಡ್ಯಾನ್ಸ್ ಸೀಕ್ವೆನ್ಸಸ್ ಎಲ್ಲ ಬಂತು ಭಾಗ್ಯಲಕ್ಷ್ಮಿನಲ್ಲಿ ಅಂಡ್ ಲಕ್ಷ್ಮೀ ಬಾರಮ್ಮನಲ್ಲಿ ಕೀರ್ತಿ ಜೊತೆ ಎಲ್ಲ ಸ್ವಲ್ಪ ಬಂತು. ಸೊ ಅವಾಗ್ಲೂ ಅಷ್ಟೇನೆ ಅವರು ಹೇಗೆ ಅಂತಂದ್ರೆ ನಮ್ ಕಲರ್ಸ್ ಕನ್ನಡದವರು ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಹೊರಗ್ ತರ್ತಾರೆ. ಅದು ಸ್ಟೋರಿ ಹೇಗೆ ಇರ್ಬೋದು ಬಟ್ ಅವ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ, ಇಫ್ ಸಿಂಗರ್ ಆಗಿದ್ರೆ ಸಿಂಗಿಂಗ್, ಇವಾಗ ಶಮಂತ್ ಅವ್ರದ್ದು ಸಿಂಗರ್ ಆಗಿರೋದ್ರಿಂದ ಅವ್ರು ಸಿಂಗಿಂಗ್ ತಂದ್ರು. ಸೊ ಹಾಗೆ ಆ ಟ್ಯಾಲೆಂಟ್ನೆಲ್ಲ ಹೊರಗೆ ತರ್ತಾ ನಮ್ಗೆ ಅದೊಂದು ಅನ್ಸ್ತು, ಓಕೆ ಇವ್ರು ನಮ್ಮನ್ನ ಪುಷ್ ಮಾಡ್ತಿದ್ದಾರೆ, ಬೆಳೆಯೋದಕ್ಕೆ ನಮ್ಗೊಂದು ಅವಕಾಶ ಕೊಡ್ತಿದ್ದಾರೆ ಅಂತ. ಸೊ ಆ ಒಂದು ಖುಷಿ. ಅಂಡ್ ಆ ಟೈಮ್ನಲ್ಲಿ ಆಡಿಯನ್ಸ್ ತಗೊಂಡಿದ್ದ ರೀತಿ ಇದೆಯಲ್ಲ ಅದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಡ್ ಇಲ್ಲಿಂದ ತೆಲುಗುಗೆ ಹೋದ್ಮೇಲೆ ತುಂಬಾ ಜನಕ್ಕೆ ಆಕ್ಚುಲಿ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು ನಾನು ಕೇಳಿರೋ ಮಟ್ಟಕ್ಕೆ. ಬಿಕಾಸ್ ಕನ್ನಡ ಬಿಟ್ಟು ಹೋದ್ರು, ಕನ್ನಡ ಇಂದ ಹೋದ್ರು, ಕನ್ನಡ ಮರ್ತರು. ಬಟ್ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ಲೇ ಇಲ್ಲ. ನನ್ಗೆಲ್ಲ ನನ್ನ ಫ್ಯಾನ್ಸ್ ಏನಂತ ಹೇಳಿದ್ರು, ಅಕ್ಕ ನೀವೆಲ್ಲೇ ಹೋಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ ಜೊತೆ ನಿಲ್ತೀವಿ ಅಂತ. ಸೊ ಆ ಒಂದು ಗ್ರೇಟ್ನೆಸ್ ಅಂಡ್ ಆ ಒಂದು ಪ್ರೀತಿ ನನ್ನ ಫ್ಯಾನ್ಸ್ ನನಗೆ ಕೊಟ್ಟಿದ್ದಾರೆ. ಅದರಿಂದ ನನ್ನ ಫ್ಯಾನ್ಸ್ ಬಗ್ಗೆ ನಾನು ತುಂಬಾ ಪ್ರೌಡ್ ಇದ್ದೀನಿ. ಬಿಕಾಸ್ ನಾನು ಎಲ್ಲೇ ಹೋದ್ರು ನನ್ಗೆ ಇಲ್ಲಿವರೆಗೂ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಇಲ್ಲದೆ ನನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅಂಡ್ ಎಷ್ಟೋ ಜನ ಬೇರೆಯವರು ನಾನು ತೆಲುಗುಗೆ ಹೋದ್ಮೇಲೆ ಲಕ್ಷ್ಮೀ ಬಾರಮ್ಮ ಬಿಟ್ಬಿಡ್ತಾರೆ, ಲಕ್ಷ್ಮೀ ಬಾರಮ್ಮ ಇಂದ ಹೊರಗೆ ಬರ್ತಾರೆ ಅಂತ ಎಲ್ಲ ತುಂಬಾ ಬೇರೆಯವರು ಕಮೆಂಟ್ಸ್ ಮಾಡಿದ್ದೆಲ್ಲ ಉಂಟು. ಬಟ್ ಅವಾಗ ನನ್ನ ಫ್ಯಾನ್ಸ್ ನಿಂತು ಚಾನ್ಸೇ ಇಲ್ಲ. ಅಂಡ್ ನೀವು ನಂಬ್ತಿರೋ ಬಿಡ್ತಿರೋ ನಂದು ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ 7:30 ಸ್ಲಾಟ್, ಇಲ್ಲಿ 7:30 ಲಕ್ಷ್ಮೀ ಬಾರಮ್ಮ, ಅಲ್ಲಿ 7:30 ಬೇಕು. ನನ್ ಪ್ರಮೋಷನ್ ಹೆಂಗ್ ಮಾಡ್ಲಿ, 7:30 ಏನ್ ನೋಡ್ಲಿ ಅಂತ ಹೇಳಿ, ಯಾವ್ದು ನೋಡಿ ಅಂತ ಹೇಳಿ. ನಾನು ನನ್ಗೆ 2ಕ್ಕೂ ಲೈವ್ ಹೋಗಿದ್ದೀನಿ, ನಾನು ಕಲರ್ಸ್ಗೂ ಲೈವ್ ಹೋಗಿದ್ದೀನಿ, ಜೀ ತೆಲುಗುಗೂ. ಅಲ್ಲಿ ಹೋಗಿ 7:30 ಮೇಘ ಸಂದೇಶಂ ನೋಡಿ ಈ ಕಡೆ. ಬಟ್ ನನ್ನ ಫ್ಯಾನ್ಸ್ ಅವ್ರು ಹೆಂಗ್ ಮೇಕ್ ಶೋರ್ ಮಾಡ್ತಿದ್ರು ಅಂದ್ರೆ ರೀಟೆಲಿಕಾಸ್ಟ್ ನೋಡ್ತಾ ಇದ್ರು. ಯಾವ್ದಾದ್ರು ಇವಾಗ ಕನ್ನಡ ನೋಡಿ ತೆಲುಗು ಮಿಸ್ ಆದ್ರೆ ತೆಲುಗು ರೀಟೆಲಿಕಾಸ್ಟ್, ತೆಲುಗು ನೋಡಿ ಕನ್ನಡ ಮಿಸ್ ಆದ್ರೆ ಕನ್ನಡ ರೀಟೆಲಿಕಾಸ್ಟ್. ಹಾಗೆ ನೋಡಿ ಲಿಟ್ರಲಿ ಅವರು ಹಾಕೋರು ಮೆಸೇಜ್ ನನ್ಗೆ, ಅಕ್ಕ ನಾವ್ ಎರಡನ್ನೂ ನೋಡಿದ್ವಿ, ಅಕ್ಕ ನಾವ್ ಎರಡನ್ನೂ ನೋಡಿದ್ವಿ. ನಾನ್ ತುಂಬಾ ಪ್ರೌಡ್ ಫೀಲ್ ಇದೆ ನನ್ನ ಫ್ಯಾನ್ಸ್ ಬಗ್ಗೆ. ನನ್ ಬಗ್ಗೆ ಏನೋ ಗೊತ್ತಿಲ್ಲ ಬಟ್ ನನ್ನ ಫ್ಯಾನ್ಸ್ ಬಗ್ಗೆ ನಂಗೆ ತುಂಬಾ ಪ್ರೌಡ್ ಇದೆ. ತೆಲುಗುನಲ್ಲೆಲ್ಲಾನು ಕೂಡ ಅದ್ರ ಜೊತೆ ಕನ್ನಡದಲ್ಲೂ ಕೂಡ ನಿಮ್ಮ ಮತ್ತೆ ಅಭಿನವ್ ಅವರ ಫ್ಯಾನ್ ಪೇಜಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಇಬ್ರು ಕನ್ನಡದವ್ರು ಆಗಿರೋದ್ರಿಂದ ಅಲ್ಲಿ ಕನ್ನಡದವ್ರಿಗೆ ತೆಲುಗುನಲ್ಲಿ ಅಷ್ಟೊಂದು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಅಂತದ್ರಲ್ಲಿ ನಿಮ್ಮಿಬ್ರಿಗೂ ಸಿಕ್ಕಿದೆ, ಹೆಂಗ್ ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಇದೆ, ಯಾಕೆಂದ್ರೆ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಇದೆ. ಬಿಕಾಸ್ ವೆರಿ ಹಾರ್ಡ್ ವರ್ಕಿಂಗ್ ಕೋ ಆರ್ಟಿಸ್ಟ್ ನನಗೆ ಸಿಕ್ಕಿದ್ದು. ಅಂಡ್ ಅಲ್ಲಿ ಏನಂತಂದ್ರೆ ಯಾವಾಗ್ಲೂ ಅಷ್ಟೇ ಪೇರ್ ಯಾವಾಗ ಹಿಟ್ ಆಗತ್ತೆ ಅಂದ್ರೆ ನಾವು ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಬೇಕು. ನಾವ್ ಯಾವ್ದಾದ್ರು ಸೀನ್ ಮಾಡುವಾಗ ಅವ್ರಿಗೆ ನಾವು ಕಾಂಪ್ಲಿಮೆಂಟ್ ಆಗ್ಬೇಕು, ನಮ್ಗೆ ಅವ್ರ ಕಾಂಪ್ಲಿಮೆಂಟ್ ಆಗ್ಬೇಕು. ಐ ಥಿಂಕ್ ಅದು ನಮ್ಗೆ ವರ್ಕ್ ಆಯ್ತು ಮೇಘ ಸಂದೇಶಂನಲ್ಲಿ. ಬಿಕಾಸ್ ನಾವು ಸ್ಟಾರ್ಟಿಂಗ್ ಪ್ರೋಮೋ ಬಿಟ್ಟಾಗ್ಲೇನೆ ತುಂಬಾ ಜನ ಹೇಳಿದ್ರು ಇಲ್ಲ ಇದು ಪೇರ್ ವರ್ಕ್ ಆಗತ್ತೆ ಅಂತ. ಅದಾಗಿ ಒಂದ್ ಸ್ವಲ್ಪ ದಿನಕ್ಕೆನೆ ದೆನ್ ಅದು ಭೂಮಿ ಗಗನ್ ಫ್ಯಾನ್ ಪೇಜಸ್ ಸ್ಟಾರ್ಟ್ ಆಯ್ತು. ಭೂಮಿ ಗಗನ್ ಆದ್ಮೇಲೆ ಇವಾಗ ಅಭಿನವ್ ಭೂಮಿಕಾ ಫ್ಯಾನ್ ಪೇಜಸ್ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ನಾವು ಒಂದೊಂದ್ ಸ್ಟೆಪ್ ಏರ್ತಾ ಇದೀವಿ. ಅಂಡ್ ತುಂಬಾ ಖುಷಿ ಇದೆ ಬಿಕಾಸ್ ಭೂಮಿ ಗಗನ್ನ ಅಷ್ಟೊಂದು ಪ್ರೀತಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ತೆಲುಗು ಆಡಿಯನ್ಸ್ ಅಂಡ್ ಇವಾಗ ಕನ್ನಡ ಆಡಿಯನ್ಸ್ ಕೂಡ. ನಾನು ಮೈಸೂರಿನಲ್ಲಿ ಎಷ್ಟೊಂದು ಪ್ಲೇಸಸ್ ಹೋದ್ವಿ, ನಾವು ಹೋಗಿದ್ದಾಗ್ಲೆಲ್ಲ ಎಲ್ರು ಭೂಮಿ ಗಗನ್ ಬಂದಿಲ್ವಾ ಬಿಕಾಸ್ ಕರ್ನಾಟಕದಲ್ಲಿ ಕೇಳೋದು ಅದು ನಿಜ ಅಪರೂಪದ ಮಾತದು. ಬಟ್ ಅಲ್ಲೂ ಕೇಳ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಜನ ತುಂಬಾ ಇಷ್ಟಪಟ್ರು ಭೂಮಿ ಗಗನ್ನ. ಸೊ ಅದಕ್ಕೆ ಥ್ಯಾಂಕ್ಫುಲ್. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ಕೂಡ ಈ ಮೊದಲೆಲ್ಲಾನು ನಟಿಯರು ಆಗಿರ್ಬೋದು, ನಟರಾಗಿರ್ಬೋದು ಅಂತಂದ್ರೆ ಯಾವ್ದಾದ್ರು ಒಂದು ಈವೆಂಟು ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಸಿಗ್ತಿದ್ರು. ಬಟ್ ಈಗ ಈಸಿಯಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗ್ತಾ ಇದ್ದಾರೆ. ಸೊ ಭೂಮಿ ಗಗನ್ ಆ ಫ್ಯಾನ್ ಪೇಜಸ್ ಕಡೆಯಿಂದ ನಿಮ್ಗೆ ಬಂದಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಥವಾ ಏನಾದ್ರು ರಿಕ್ವೈರ್ಮೆಂಟ್ಸ್ ಏನಾದ್ರು ಇದೆಯಾ ಅಂತ? ಬೆಸ್ಟ್ ಕಾಂಪ್ಲಿಮೆಂಟ್ ಅದೇ ನಾನು ಹೇಳಿದ್ನಲ್ಲ, ಅಂದ್ರೆ ಇವಾಗ ಗಗನ್ದ್ ಏನಾದ್ರು ಒಂದು, ಇವಾಗ ಯಾವುದೇ ಸೀರಿಯಲ್ ಆದ್ರೂ ಇವಾಗ ಹೀರೋ ಎಂಟ್ರಿ ಇದ್ರೆ ಏ ವಾವ್ ಹೀರೋ ಅಂತಾರೆ, ಹೀರೋಯಿನ್ ಎಂಟ್ರಿ ಇದ್ರೆ ಏ ವಾವ್ ಹೀರೋಯಿನ್ ಬ್ಯೂಟಿಫುಲ್ ಏನೋ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗಗನ್ ಫೋಟೋ ಬಂದಾಗ ಭೂಮಿ ಎಲ್ಲಿ ಅಂತ ಕೇಳ್ತಾರೆ. ಭೂಮಿ ಫೋಟೋ ಬಂದಾಗ ಓಕೆ ಗಗನ್ ಎಲ್ಲಿ ಅಂತ. ಅಂಡ್ ಇವಾಗ ಲಿಟ್ರಲಿ ಇವಾಗಿನ ಸೀನ್ಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಗಗನ್ ಭೂಮಿ ಸಿಕ್ಕೇ ಇಲ್ಲ. ಸೊ ತುಂಬಾ ಜನ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಭೂಮಿ ಗಗನ್ ಒಂದೇ ಫ್ರೇಮಲ್ಲಿ ನೋಡ್ಬೇಕು ನಾವು ಅಂತ. ಅಂಡ್ ಅದು ಒಂದು ಹೆಂಗೆ ಅಂದ್ರೆ ಅದು ಇಬ್ರದ್ನು ಒಂದೇ ಫ್ರೇಮಲ್ಲಿ ನೋಡಿದಾಗ ಅವ್ರ ಆ ಸ್ಕ್ರೀನ್ ಶಾಟ್ಸ್ನೆಲ್ಲ ಮರ್ಜ್ ಮಾಡಿ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ, ಗಮ್ಮಿ ಅಂತ ಮಾಡಿ, ನವಿಕಾ ಅಂತ ಮಾಡಿ, ಅದೆಲ್ಲ ಮಾಡಿ ಅವ್ರು ಆ ಟೈಮ್ ಕೊಡ್ತಿದಾರಲ್ಲ,
ಲಿಟ್ರಲಿ ನಮ್ಗೆ ಅದು ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಅವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ಇವಾಗಿನ ಸೀನ್ಸ್ ಅಲ್ಲೆಲ್ಲ ನಾವು ಅದನ್ನ ಮೀಟ್ ಆಗ್ತಿಲ್ಲ, ನಾವೇನೋ ಒಟ್ಟಿಗೆ ಸೇರ್ತಿಲ್ಲ. ಬಟ್ ಅವರು ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮನ್ನ ಸೇರಿಸ್ತಾ ಇದ್ದಾರೆ. ಆ ಸೀನಿಂದ ನಮ್ಮನ್ನ, ಈ ಸೀನಿಂದ ಇವ್ರನ್ನ ಸೇರಿಸಿ ಹಾಕಿ, ಓಕೆ ಅಟ್ಲೀಸ್ಟ್ ನಮ್ಮಿಂದ ನಾವು ಈ ತರ ಹಾಕೋದ್ರಿಂದನಾದ್ರೂ ಡೈರೆಕ್ಟರ್ ನಿಮ್ಮಿಬ್ರನ್ನ ಒಂದ್ ಮಾಡ್ತಾರ ನೋಡೋಣ ಅಂತ. ಸೊ ಅಷ್ಟು ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಫ್ಯಾನ್ಸ್. ಅಂಡ್ ದಿನಾ ಮೆಸೇಜ್ ಮಾಡ್ತಾರೆ ಅವ್ರು ನನ್ಗೆ, ಅಕ್ಕ ಹೇಗಿದ್ದೀರಾ, ಅಣ್ಣ ಹೇಗಿದ್ದಾರೆ ಅಂತ, ಆ ತರ ಎಲ್ಲ. ಸೊ ಯಾವತ್ತಾದ್ರೂ ಡಿಸ್ಕಸ್ ಮಾಡ್ತಿರ್ತಾರ, ಶೂಟಿಂಗ್ ಸೆಟಲ್ ಎಲ್ಲ ಫ್ರೀ ಆಗಿರ್ತಾರ, ಇವಾಗ ನಿಮ್ದೇನೋ ಶೂಟ್ ಇರಲ್ಲ, ಬೇರೊಬ್ಬರದ್ದು ಇರ್ತೈತೆ, ಅಂತ ಟೈಮಲ್ಲೆಲ್ಲಾನು ಈ ತರ ಫ್ಯಾನ್ ಪೇಜಸ್ ಬಗ್ಗೆ ನೀವಾಗಿರ್ಬೋದು, ಅಭಿನವ್ ಅವ್ರಾಗಿರ್ಬೋದು, ಏನ್ ಡಿಸ್ಕಸ್ ಮಾಡ್ತಿರ್ತೀರಾ ಅಂತ? ಹಾ, ಖಂಡಿತ ಡಿಸ್ಕಸ್ ಮಾಡಿದೀವಿ. ಬಿಕಾಸ್ ಎಷ್ಟೊಂದು ಸಾಂಗ್ ಅವ್ರ ಎಡಿಟ್ಸ್ ಹಾಕೋದಾಗಿರ್ಬೋದು, ಅಂಡ್ ಕನ್ನಡ ಸಾಂಗ್ಸ್ ನ ಎಡಿಟ್ ಮಾಡಿ ಹಾಕಿರ್ತಾರೆ. ಅಂಡ್ ಕನ್ನಡ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಅಂಡ್ ಭೂಮಿಕಾ ಫ್ಯಾನ್ಸ್ ನಲ್ಲೂ ಅಭಿನವ್ನ ಟ್ಯಾಗ್ ಮಾಡಿ ಹಾಕಿರೋದು, ಇಲ್ಲ ಅಭಿನವ್ ಫ್ಯಾನ್ ಪೇಜಸ್ ನಲ್ಲೂ ಭೂಮಿಕಾನ ಟ್ಯಾಗ್ ಮಾಡಿ ಹಾಕಿರೋದು. ಅಂಡ್ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ತುಂಬಾ ಮಾಡಿದೀವಿ. ಅಂಡ್ ಅದೊಂದು ಇರುತ್ತಲ್ಲ, ಇವಾಗ ನಾವು ಯಾವ್ದಾದ್ರು ಹೀರೋ ಫ್ಯಾನ್ಸ್ ಆಗಿದ್ರೆ ನಮ್ ಇಷ್ಟಪಟ್ಟಿರೋ ಸಾಂಗ್ಸ್ ನ ಯಾರಾದ್ರೂ ಹಾಕಿದ್ರೆ ಅದೊಂದು ಕ್ರೇಜ್, ವಾವ್ ಈ ಸಾಂಗ್ ಹಾಕಿದಾರಾ ಅಂತ. ಸೊ ಅದೆಲ್ಲ ಡಿಸ್ಕಸ್ ಮಾಡಿದೀವಿ. ಎಷ್ಟು ಮದುವೆ ಆಗಿದೆ ಇದುವರೆಗೂ ಭೂಮಿಕಾ ಅವರಿಗೆ ಸೀರಿಯಲ್ಸ್ ಅಲ್ಲಿ? ಒಂದೇ ಮದ್ವೆ. ಶಮಂತ್ ಅವ್ರದ್ದು ಇದು ಯಾವ್ದು ವೈಷ್ಣವ್ ಜೊತೆ ಆಯ್ತಲ್ಲ, ಅದು ಒಂದೇ ಮದ್ವೆ ಆಗಿದ್ದು. ಅಲ್ಲೂ ಆಗ್ಲಿಲ್ಲ. ಅಲ್ಲಿ ಒಂದು 3 ಸಲ ಹಸೆ ಮಣೆ ಮೇಲೆ ಕೂತ್ಕೊಂಡೆ, ತಾಳಿ ಮಾತ್ರ ಕಟ್ಲಿಲ್ಲ. ಸೊ ಸೀರಿಯಲ್ ಎಲ್ಲಾನು ಕೂಡ ಈವೆಂಟ್ಸ್ ಅಲ್ಲೂ ಕೂಡ ನಿಮ್ಮನ್ನ ಮದುವೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕರೆಕ್ಟ್. ಅದನ್ನ ಲೆಕ್ಕ ಹಾಕೊಂಡ್ರೆ 2 ಆಯ್ತು ಅನ್ಕೊಳ್ಳಿ. ಬಿಕಾಸ್ ಅಲ್ಲಿ ಗಗನ್ ಅಂಡ್ ಭೂಮಿ ಈವೆಂಟ್ ಅಲ್ಲಿ ಒಂದ್ ಮದ್ವೆ ಮಾಡಿದ್ರು. ಸೊ ಅದನ್ನ ಲೆಕ್ಕ ಹಾಕೊಂಡ್ರೆ ಹೌದು 2. ಅಂಡ್ ಕೋ-ಸ್ಟಾರ್ಸ್ ಬಗ್ಗೆ ಹೇಳೋದಾ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿ, ಕನ್ನಡದವ್ರಾಗಿರ್ಬೋದು ಅಂಡ್ ತೆಲುಗು ಅವ್ರಾಗಿರ್ಬೋದು. ಹೌದೌದು. ತುಂಬಾ ಅಂದ್ರೆ ಅವರು ನನ್ನ ಇವಾಗ ಕರ್ನಾಟಕದಿಂದ ಬಂದಿದ್ದಾಳೆ ಅನ್ನೋ ತರ ನೋಡ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್. ಬಿಕಾಸ್ ಅಲ್ಲಿ ಹೋದ ತಕ್ಷಣ ನಾವ್ ಹೆಂಗ್ ಜೆಲ್ ಆಗ್ತೀವಿ ಅಂದ್ರೆ, ಏನೋ ನಾವು 4-5 years ಇಂದ ಗೊತ್ತೇನೋ ಅನ್ನೋ ತರ ಜೆಲ್ ಆಗ್ತೀವಿ. ಸೊ ಅಂಡ್ ಅಲ್ಲಿ ತುಂಬಾ ಅಂದ್ರೆ ನಾವು ಸೀನ್ ನಲ್ಲಿ ಮಾತಾಡೋದು ಬೇರೆ, ಸೀನ್ ಆದ್ಮೇಲೆ ಕುತ್ಕೊಂಡ್ ಮಾತಾಡ್ತೀವಲ್ಲ ಅದೇ ಜಾಸ್ತಿ ಇರುತ್ತೆ ನಾವ್ ಮಾತಾಡೋದು. ಅಂಡ್ ಇಲ್ಲಿ ನನ್ ಕನ್ನಡದಲ್ಲಿ ಹೇಗಿತ್ತು ಅಂತಂದ್ರೆ, ನಮ್ದೇ ಮನೆ ನಮ್ದೇ ಇದು. ಬಟ್ ನನ್ಗಲ್ಲಿ ಹೋದಾಗ ನನ್ಗೆ ಸ್ವಲ್ಪ ಭಯನೂ ಇತ್ತು, ಹೇಗೋ ಏನೋ ಅವ್ರ ಹತ್ರ ಹೆಂಗ್ ಮಾತಾಡೋದು ಏನು ಅಂತ. ಬಟ್ ನಮ್ ಕನ್ನಡದವರೇ ಕೋಸ್ಟಾರ್ ಆಗಿರೋದ್ರಿಂದ ಅಭಿನವ್ ಅವ್ರ ಜೊತೆ ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ದೆ. ಬಟ್ ಬೇರೆಯವ್ರದೆಲ್ಲ ಜೆಲ್ಲ ಆಗ್ತೀನೋ ಇಲ್ವೋ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಆಮೇಲೆ ಎಲ್ರ ಜೊತೆ ಮಾತಾಡ್ತಾ ಸ್ಟಾರ್ಟ್ ಆದ್ಮೇಲೆ ಇವಾಗ ಎಲ್ರು ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ. ಯಾರ ಜೊತೆನೂ ಆತರ ದೂರದ ಬಾಂಡಿಂಗ್ ಅಂತೂ ಇಲ್ವೇ ಇಲ್ಲ, ಎಲ್ರ ಜೊತೆಗೂನು ಹತ್ರದ ಬಾಂಡಿಂಗೇ ಇದೆ. ಅಂತೂ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಅಂಡ್ ಸೀರಿಯಲ್ಸ್ ಅಲ್ಲಿ ಬಿಸಿ ಆಗಿದ್ದಾರೆ. ಸಿನಿಮಾಗೆ ಯಾವಾಗ ಎಂಟ್ರಿ ಕೊಡ್ತೀರಾ ಅಂತ? ಆದಷ್ಟು ಬೇಗ ಮಾತುಕತೆ ನಡೀತಾ ಇದೆ. ಸೊ ಮೇ ಬಿ ಆದಷ್ಟು ಬೇಗ ಸಿನಿಮಾನಲ್ಲಿ ಬರ್ತೀವಿ. ಓಕೆ. ಭೂಮಿ ಅವರ ಫೇವ್ರೆಟ್ ನಟ ಯಾರು ಅಂತ? ಡಾಕ್ಟರ್ ರಾಜ್ಕುಮಾರ್. ಫೇವ್ರೆಟ್ ನಟಿ ಆಕ್ಚುಲಿ ತುಂಬಾ ಜನ ಇದ್ದಾರೆ. ಮಾಲಾಶ್ರೀ ಅವ್ರು ಇಷ್ಟ, ಸೌಂದರ್ಯ ಅವ್ರು ತುಂಬಾ ಇಷ್ಟ ಆಗ್ತಾರೆ, ಅಂಡ್ ಶ್ರೀದೇವಿ ಅವರು. ಹಾಗೆ ನೋಡಕ್ ಹೋದ್ರೆ ಬಿಕಾಸ್ ಏನೋ ಗೊತ್ತಿಲ್ಲ, ಶ್ರೀದೇವಿಗೂ ನನ್ಗೂ ಏನ್ ಕನೆಕ್ಷನ್ ಅಂತ ಗೊತ್ತಿಲ್ಲ, ಶ್ರೀದೇವಿ ಅವ್ರಿಗೂ. ಬಿಕಾಸ್ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು. ಅಂಡ್ ಅವ್ರದ್ದು ಸಾಂಗ್ಸ್ ಎಲ್ಲ ನಾನು ಚಿಕ್ಕ ವಯಸ್ಸಿಂದ ಪರ್ಫಾರ್ಮ್ ಮಾಡ್ಕೊಂಡೇ ಬಂದಿದ್ದೀನಿ. ಅಂಡ್ ನನ್ಗೆ ಆಟಾ 6 ಜೂನಿಯರ್ಸ್ ಫಸ್ಟ್ ಸಾಂಗ್ ಕೂಡ ಅವ್ರದೇ ಸಾಂಗ್ ಇತ್ತು, ಯಾವುದು ಚಿರಂಜೀವಿ ಅವ್ರ ಜೊತೆ, ಜಗದೇಕ ವೀರುಡು ಅತಿಲೋಕ ಸುಂದರಿ. ಅದ್ರದ್ದು ಸಾಂಗ್ ನನ್ ಫಸ್ಟ್ ಪರ್ಫಾರ್ಮೆನ್ಸ್ ನಾನು ಮಾಡ್ತಿಲ್ಲ. ಅಂಡ್ ಅದು ಇದ್ದಿದ್ದು ನನ್ನ ಬರ್ಡೇ ದಿನ ಶೂಟ್ ಇದ್ದಿದ್ದು. ಅಂಡ್ ನನ್ನ ಬರ್ಡೇ ದಿನ ಯಾವುದು, ಶ್ರೀದೇವಿ ಅವ್ರ ಬರ್ಡೇ ದಿನ. ನಂದು ಅವ್ರದ್ದು ಅಂದ್ರೆ August 13th ಬರ್ಡೇ ಶ್ರೀದೇವಿ ಅವ್ರದ್ದು. ಅಂಡ್ ನನ್ಗೆ ಹೆಂಗಿತ್ತು ಅಂದ್ರೆ ಆ ಪರ್ಫಾರ್ಮೆನ್ಸ್ ದಿನಾನೇ ಅವ್ರ ಬರ್ಡೇ ಅಂಡ್ ನನ್ ಬರ್ಡೇ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಹೋಗ್ತಾನೆ ಇತ್ತು ಶ್ರೀದೇವಿ ಅವ್ರದ್ದು. ಸೊ ಅಂಡ್ ಅವಾಗ ಅವ್ರದ್ದು ಮೂವೀಸ್ ಎಲ್ಲ ನೋಡ್ತಾ ನನ್ಗೆ ಅನ್ಸ್ತು ಶಿ ಇಸ್ ಅ ವೆರಿ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಅಂತ. ಸೊ ಶ್ರೀದೇವಿ ಅವರು. ಓಕೆ. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಆಗಿ ರಿಯಾಲಿಟಿ ಶೋಗಳಲ್ಲಿ ಬಿಸಿ ಆಗಿರೋದ್ರಿಂದ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹಲವಾರು ಜನರಿಗೆ ಗೊತ್ತಿಲ್ಲ. ಏನು ಓದಿದ್ದಾರೆ, ಎಲ್ಲಿ ಅವರು ಏನ್ ಮಾಡ್ತಿದ್ದಾರೆ, ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಾನು ಇವಾಗ BCA ಓದ್ತಾ ಇದ್ದೀನಿ, ಫೈನಲ್ ಇಯರ್ ನಡೀತಾ ಇದೆ. ಸೊ ಅಂಡ್ ನಾನ್ ಮೈಸೂರು, ತುಂಬಾ ಜನ ನನ್ನ ಫ್ಯಾನ್ಸ್ ಎಲ್ಲ ಮೈಸೂರಿನಲ್ಲಿ ಸಿಕ್ದಾಗ್ಲೆಲ್ಲ ಅವರು ಅದೇ ಅಂತಾರೆ, ಎಲ್ಲಾದ್ರೂ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಎಲ್ಲಾದ್ರೂ ನೋಡಿದಾಗ, ಓ ನೀವು ಮೈಸೂರವ್ರಲ್ವಾ ಅಂತ. ತುಂಬಾ ಕೆಲವ್ರು ಗೊತ್ತು, ಬಟ್ ಯಾರಿಗೂ ಗೊತ್ತಿಲ್ಲ ನೀವು ಹೇಳೋ ರೀತಿನಲ್ಲಿ ನೋಡಿದ್ರೆ. ಸೊ ಮೈಸೂರ್, ನಾನು ನಿಯರ್ಲಿ 1st ಸ್ಟ್ಯಾಂಡರ್ಡ್ ವರ್ಗು ಮೈಸೂರಿನಲ್ಲೇ ನಾನು ಓದಿದ್ದು. ಅಂಡ್ ಆಮೇಲೆ ಅಪ್ಪ ಆಫೀಸ್ ಇಲ್ಲಿ ಬಂತು ಅಂತ ಹೇಳಿ ನಾವ್ ಇಲ್ಲಿಗೆ ಶಿಫ್ಟ್ ಆಗಿತ್ತು. ಸೊ ಅದೇ ಚಿಕ್ಕ ವಯಸ್ಸಿಂದ ನನಗೆ ಮೈಸೂರಿನಲ್ಲೇ ಒಡನಾಟ ಜಾಸ್ತಿ. ಅಂಡ್ ಇವಾಗ ಬ್ಯಾಂಗ್ಳೂರ್ನಲ್ಲಿ.
ಬಿಟ್ಟರೆ ಹೈದ್ರಾಬಾದ್ ಈ ಥರ. ಆ್ಯಂಡ್ ಸ್ಟಡೀಸ್ ವೈಸ್ BCA ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ನಾನು ಭರತನಾಟ್ಯಂ ವಿದ್ವತ್ ಎಕ್ಸಾಮ್ ಟ್ರೈನಿಂಗ್ನಲ್ಲಿದ್ದೀನಿ. ಸೊ ಅದೊಂದು ನಡೀತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಮೂವೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದಾದರೆ ಫಸ್ಟ್ ನಿಮಗೆ ಹೇಳ್ತೀನಿ. ಆ್ಯಂಡ್ ಇವಾಗ ಸೀರಿಯಲ್ ಮೇಘ ಸಂದೇಶಂ. ಆ್ಯಂಡ್ ಕನ್ನಡದಲ್ಲಿ ಮೈಕ್ರೋ ಸೀರೀಸ್ ಮಾಡಿದ್ವಿ. ನಾನು ಆ್ಯಂಡ್ ಅಭಿನವ್ ಇಬ್ಬರೇ ಸೇರಿ ಮಾಡಿದ್ವಿ. ಬಿಕಾಸ್ ತುಂಬ ಆಡಿಯನ್ಸ್ ನೀವು ಹೇಳ್ದಾಗೆ ಫ್ಯಾನ್ ಪೇಜಸ್ ಎಲ್ಲ ನೋಡಿ ಮೇ ಬಿ ಅದೇ ಪೇರ್ ಬೇಕು ಅಂತ ತೊಗೊಂಬಂದ್ರು ಝೀ. ಸೊ ನಾವು ಮೈಕ್ರೋ ಸೀರೀಸ್ ಮಾಡಿದ್ವಿ. ಸೊ ಇವಾಗ ಅದೇ ಈ ಥರ ಹೋಗ್ತಾ ಇದೆ ಲೈಫ್. ಸಿನಿಮಾ ಲೈಫ್ಗೆ ಎಂಟ್ರಿ ಕೊಡಬೇಕು ಅಂತ ಥಿಂಕ್ ಮಾಡ್ತಿದ್ರ, ಮಾತುಕತೆಯಲ್ಲಿದೆ. ಒಳ್ಳೆದಾಗ್ಲಿ, ಆಲ್ ದ ಥ್ಯಾಂಕ್ ಬೆಸ್ಟ್. ಯು ಸೋ ಮಚ್. ನಿಮ್ಮ ಫ್ಯಾನ್ ಆಗಿರ್ಬೋದು, ಹಾಗೆ ಕನ್ನಡಿಗರು ಹಾಗೂ ತೆಲುಗು ನಾಡಿನವ್ರಿಗಾಗಿರ್ಬೋದು, ಒಂದು ಗೊಂದಲ ಏನಿರ್ತದೆ, ಕನ್ನಡದಲ್ಲಿ ಎಂಟ್ರಿ ಕೊಡ್ತಾರಾ, ತೆಲುಗುನಲ್ಲಿ ಎಂಟ್ರಿ ಕೊಡ್ತಾರಾ ಅಂತ. ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ, ಏನಂತಂದ್ರೆ ನೀವು ಆ ಥರ ಯಾರನ್ನೂ ಕೇಳೋ ಅಂದ್ರೆ ಕೇಳೋದಕ್ಕೆ ಆಗಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಎಲ್ರು ಪ್ಯಾನ್ ಇಂಡಿಯಾ ಅನ್ಬಿಟ್ಟು ನಿಮ್ಗೆ ಯಾವ್ದ್ರಲ್ಲಿ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಹಾಗೆ ನೋಡಕ್ ಹೋದ್ರೆ ನಾನು ಫಸ್ಟ್ ನೋಡೋಣ, ಅವಕಾಶ ಎಲ್ಲಿ ಸಿಗುತ್ತೆ ಅಲ್ಲೇ ಹೋಗ್ತೀನಿ, ಇಲ್ಲ ಅಂತಲ್ಲ. ಬಟ್ ಕನ್ನಡದವಳಾಗಿರೋದ್ರಿಂದ ಎಲ್ರಿಗೂ ಅದೊಂದು ಇರುತ್ತೆ, ನಾವು ಕನ್ನಡದಲ್ಲಿ ನಾವು ಫಸ್ಟ್ ಬರಬೇಕು ಅನ್ನೋದು ಇದ್ದೇ ಇರತ್ತೆ. ಸೊ ನನಗೂ ಆಸೆ ಇದೆ. ಅವಕಾಶ ಸಿಕ್ತಾಗ ನಾವೇನು ಮಾಡೋದಕ್ಕಾಗಲ್ಲ. ಏನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಎಲ್ಲೇ ಹೋದ್ರು. ಎಲ್ಲಿ ಅವಕಾಶ ಸಿಗುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ನಿಜ. ನಮ್ಗೆನೆ ಕಷ್ಟ ಆಗುತ್ತೆ. ನಮ್ಗೆ ಇಂಥ ಕಷ್ಟ ಚಾನ್ಸ್ ನ ಆಗುತ್ತೆ. ಮಿಸ್ ಹೌದು, ಮಾಡ್ಕೊಂಡ್ವಲ್ಲ ಹೌದು, ಅನ್ನುವಂಥದ್ದು. ಓಕೆ. ಅಂಡ್ ಯಾವ ತರದ ಪಾತ್ರಗಳನ್ನ ತುಂಬಾ ಇಷ್ಟಪಡ್ತಾರೆ ಸಿನಿಮಾಗಳಲ್ಲಿ ಭೂಮಿಕಾ ಅವರು ಅಂತ? ಸಿನಿಮಾಗಳಲ್ಲಿ ಅಂದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಅಂದ್ರೆ ನೀವು ನಾರ್ಮಲಿ ಇವಾಗ ಹೇಗಾಗ್ಬಿಟ್ಟಿದೆ ಮೂವೀಸ್ ಅಲ್ಲಿ ಅಂತಂದ್ರೆ, ನಾನು ನೋಡಿದ ಮಟ್ಟಿಗೆ ರೀಸೆಂಟ್ ಆಗಿ ಬಂದಿರೋ ಮೂವೀಸ್ ನಾವು ನೋಡಕ್ ಹೋದ್ರೆ, ಇವಾಗ ಸಾಯಿ ಪಲ್ಲವಿ ಅವ್ರದ್ದಾಗಿರ್ಬೋದು, ಇಲ್ಲ ಕೀರ್ತಿ ಸುರೇಶ್ ಆಗಿರ್ಬೋದು, ಇಲ್ಲ ಸೀತಾರಾಮ ಮೂವಿ, ಈ ತರ ಇವ್ರ ಮೂವೀಸ್ ಅಲ್ಲಿ ಮಾತ್ರ ನೀವು ಹೀರೋಯಿನ್ಸ್ಗೆ ಒಂದು ಸ್ಪೇಸ್ ನೋಡ್ತೀರಾ. ಬಿಟ್ರೆ ನೀವು ಬೇರೆ ಮೂವೀಸ್ ಅಲ್ಲೆಲ್ಲ ನೋಡಿದ್ರೆ ಹೀರೋಯಿನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಸ್ಪೇಸೇ ಇರಲ್ಲ ಮೂವಿನಲ್ಲಿ. ನಿಮ್ಗೆ ಹೀರೋ ಓರಿಯೆಂಟೆಡೇ ಇರುತ್ತೆ. ಅಂಡ್ ಇವಾಗಿನ ಜನ್ರೇಷನ್ಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಅವ್ರೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ಸೀರಿಯಲ್ಸ್ ಅಂದ್ರೆ ಹೀರೋಯಿನ್ಸ್, ಮೂವೀಸ್ ಅಂದ್ರೆ ಹೀರೋಸ್, ಈ ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ಜನನೂ ಬಂದ್ಬಿಟ್ಟಿದ್ದಾರೆ ಅಂಡ್ ತೆಗಿಯೋರು ಹಾಗೆ ತೆಗಿತಾ ಇದ್ದಾರೆ. ಸೊ ಆ ಒಂದು ಫಾರ್ಮಾಲಿಟೀಸ್ ಇಲ್ಲದೆ ಹೀರೋಯಿನ್ ಅಂಡ್ ಹೀರೋ ಬೋತ್, ಅಂದ್ರೆ ನಾನು ಹೀರೋಯಿನೇ ಹೆಚ್ಚಿಗೆ, ಹೀರೋ ಕಡಿಮೆ ಅಂತ ಹೇಳ್ತಿಲ್ಲ. ಬಟ್ ಅದೊಂದು ಪರ್ಫಾರ್ಮೆನ್ಸ್ಗೆ ಒಂದು ಸ್ಕೋಪ್ ಇರಬೇಕು ಅಂಡ್ ಜಾಗ ಇರಬೇಕು ವೇರ್ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿ ಬರಬೇಕು. ಸೊ ಆ ಥರ ಕ್ಯಾರೆಕ್ಟರ್ ಸಿಗಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ಸೀತಾರಾಮಂನಲ್ಲಿ ನೀವು ನೋಡ್ಬೋದು, ಇಬ್ರಿಗೂ ಈಕ್ವಲ್ ರೋಲ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಹೀರೋಯಿನ್ಗೆ ಇಮೋಷನ್ಸ್ ತೋರಿಸ್ಕೊಳ್ಳೋದಕ್ಕೆ ಒಂದು ಗ್ಯಾಪ್ ಇದೆ. ಅಂದ್ರೆ ಜನಕ್ಕೆ ತೋರಿಸ್ಕೊಂಡು ಆ ಜನನೂ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಸೊ ಐ ಥಿಂಕ್ ಆ ಥರ ರೋಲ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಅಂಡ್ ನೀವು ಹೇಳಿದಾಗ್ಲೇನೆ ಕಲರ್ಸ್ ಇಂದ ಕನ್ನಡದಲ್ಲಿ ನೀವು ನಿಮ್ಮ ಒಂದು ವೃತ್ತಿ ಜೀವನವನ್ನ ಶುರು ಮಾಡಿದಂಥವ್ರು. ಸೊ ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾ ಇದೆ. ಲಕ್ಷ್ಮೀ ಬಾರಮ್ಮ ಮುಗ್ದಿದೆ, ಬಿಗ್ ಬಾಸ್ ಬರ್ತಿದೆ. ಕರೆಕ್ಟ್ ಆಗಿ ಸಿಕ್ಕಾಗೋದಿನ್ ಬಿಗ್ ಬಾಸ್ ಟೈಮ್ ನಲ್ಲಿ, ಬಿಕಾಸ್ ತುಂಬಾ ಇಂಟರ್ವ್ಯೂಸ್ ನನಗೆ ಬಿಗ್ ಬಾಸ್ ಟೈಮ್ ನಲ್ಲಿ ಬರುತ್ತೆ. ಸೊ ನಾನೇನು ಹೇಳಲ್ಲಪ್ಪ. ನೋ ಕಮೆಂಟ್ಸ್, ಬಿಗ್ ಬಾಸ್ ನೋ ಕಮೆಂಟ್. ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಬಿಗ್ ಬಾಸ್ ಅಂದ್ರೆ ಹೇಗೆ ಹೇಳ್ತೀರಾ, ಇದೆ ಸೈಲೆನ್ಸೇ ಬಿಗ್ ಬಾಸ್. ನೀವು ಅಲ್ಲಿ ಸೈಲೆಂಟ್ ಆಗಿದ್ರೆ ಕಂಟಿನ್ಯೂ ಆಗಲ್ಲ. ಹೋಗೋವರೆಗೂ ಸೈಲೆಂಟ್ ಆಗಿರ್ಬೇಕು, ಹೋದ್ಮೇಲೆ ನೀವು ವೈಲೆಂಟ್ ಆದ್ರೂ ಪರವಾಗಿಲ್ಲ. ನೀವು ಬಿಗ್ ಬಾಸ್ ಹೋದ್ರು ಕೂಡ ನೀವು ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ಬಿಡ್ತೀರಾ ಅನ್ಸುತ್ತೆ. ಸೊ ಬಿಗ್ ಬಾಸ್ ಅಂತಂದ್ರೆ ನಮ್ಗೆ ಹೊರಗ್ ನೋಡೋರ್ಗೆ ಬಿಗ್ ಬಾಸ್ ಅಂದ್ರೆ ನಮ್ಗೆ ಇವಾಗ ನಾವ್ ಹೆಂಗ್ ಹೇಳ್ತೀವಿ, ದೇವ್ರು ಸೂಪರ್ ಅಂತ ಅನ್ಕೊಂಡ್ ನಾವು ಒಳ್ಳೇದ್ ಮಾಡಪ್ಪ ಅಂತ ನಮಸ್ಕಾರ ಮಾಡ್ತೀವಿ. ಬಟ್ ಅದಕ್ಕೆ ಒಬ್ರೊಬ್ರು ಒಂದೊಂದು ಆಕಾರ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ಗೂ ಆಕಾರ ಇಲ್ಲ, ನಾವ್ ಹೆಂಗ್ ಆಕಾರ ಕೊಡ್ತೀವಿ ಆ ತರ. ಸೊ ಬಿಗ್ ಬಾಸ್ ನಾವು ಪ್ರಿಡಿಕ್ಟ್ ಕೂಡ ಮಾಡಕ್ಕಾಗಲ್ಲ, ವಿತೌಟ್ ಪ್ರಿಡಿಕ್ಷನ್. ಅದೇ ಬಿಗ್ ಬಾಸ್. ಅಪ್ರೋಚಸ್ ಬಂದಿದ್ಯಾ ಅಂತ? ಅದು ಏನು ಹೇಳಲ್ಲ ನಾನು. ನೀವು ಬಿಗ್ ಬಾಸ್ ಬಗ್ಗೆ ನಾನು ಕೇಳಲೇಬೇಡಿ, ನೋ ಕಮೆಂಟ್. ಬಿಕಾಸ್ ನಾನು ಏನೇ ಹೇಳಿದ್ರು ಓಕೆ ಹೋಗ್ತಾ ಇದಾರೆ, ಇಲ್ಲ ಹೋಗ್ತಾ ಇಲ್ಲ, ಏನೋ ಒಂದು ಹೇಳ್ಬಿಡ್ತಾರೆ. ಸೊ ಬೆಟರ್ ನೋ ಕಮೆಂಟ್ಸ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಅಂದ್ರೆ ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಬಟ್ ನನಗೆ ಹೋಗೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಿಗ್ ಬಾಸ್ ಅಲ್ಲಿ. ಗೊತ್ತಿಲ್ಲ ಮುಂದಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ನನ್ನ ಕ್ಯಾರೆಕ್ಟರ್ಗೆ, ನನ್ನ ಇದಕ್ಕೆ ಮೇ ಬಿ ಬಿಗ್ ಬಾಸ್ ಸೂಟೇಬಲ್ ಅಲ್ವೇನೋ ಅಂತ ಅನ್ಸುತ್ತೆ ಕೆಲವೊಂದ್ಸಲ. ನೆಕ್ಸ್ಟ್ ಒಂದೊಂದ್ಸಲ ಹೇಳಕ್ ಆಗಲ್ಲ, ಗೊತ್ತಾಗಲ್ಲ ನಮ್ಗೆ ಹೆಂಗ್ ಬಿಕಾಸ್ ನನ್ ಭಾಗ್ಯಲಕ್ಷ್ಮಿಗೆ ಬಂದಿದ್ದು ಅನಿರೀಕ್ಷಿತ. ಸೊ ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತಾನು ಹೇಳಲ್ಲ, ಇಲ್ಲ ಹೋಗ್ತೀನಿ ಅಂತಾನು ಹೇಳಲ್ಲ. ಸೊ ಏನ್ ಬೇಕಾದ್ರೂ ಆಗ್ಬೋದು. ಯಾಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ಇವಾಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗ್ದಿದೆ,
ಮುಗಿದ ನಂತರ ವಾಟ್ ನೆಕ್ಸ್ಟ್ ಅನ್ನೋವಂಥದ್ದು ಇರ್ತೈತೆ. ಆ ಸೀರಿಯಲ್ ಆಕ್ಟ್ ಮಾಡಿರುವಂಥ ನೀವಾಗಿರ್ಬೋದು, ಕೀರ್ತಿ ಅವರಾಗಿರ್ಬೋದು, ಒಂದಷ್ಟು ಜನ ಈಗಾಗಲೇ ಬ್ರೋಗೌಡ ಅವರು ಆಲ್ರೆಡಿ ಹೋಗಿ ಬಂದಿರೋದ್ರಿಂದ ಹೌದು. ಸೊ ನೆಕ್ಸ್ಟ್ ಇದೇ ಸೀರಿಯಲ್ ಅಲ್ಲಿ ಯಾರೋ ಒಬ್ರು ಹೋಗ್ತಾರೆ, ಮುಗಿದಿದೆ ಅನ್ನೋಂಥ ಥಾಟ್ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ. ಅಯ್ಯೋ ಆಲ್ರೆಡಿ ಎಲ್ಲಾ ಕಡೆ ಬಂದ್ಬಿಟ್ಟಿದೆ, ಭೂಮಿಕಾ ರಮೇಶ್ ಹೋಗ್ತಾ ಇದಾರೆ. ಎಷ್ಟೊಂದು ಫ್ಯಾನ್ ಪೇಜ್ ನಾನೇ ಅನ್ಕೊಂಡೆ. ಓಕೆ, ಯಾರಾದ್ರೂ ಕೇಳಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಕೇಳಿದ್ರು ಏನ್ ಹೇಳಿದ್ರಿ ನೀವು? ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡಿಲ್ಲ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಕೆಲವರೆಲ್ಲ ಕೇಳಿದ್ರು, ಹೌದಾ ಹೋಗ್ತಾ ಇದೀಯಾ ಅಂತ. ಹೋದ್ರೆ ಖಂಡಿತ ಹೇಳ್ಬಿಟ್ಟೆ ಹೋಗ್ತೀನಿ ಅಂದೆ. ಸೊ ಅದೇ ಸದ್ಯಕ್ಕಂತೂ ಆ ಇಂಟೆನ್ಷನ್ ಇಲ್ಲ, ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀರ, ಆಗಾಗ ಹೊಸ ಹೊಸ ಫೋಟೋ ಶೂಟ್ಸ್ ಎಲ್ಲ ಮಾಡಿಬಿಟ್ಟು ಆಗ್ತಾ ಇರ್ತೀರ. ಸೊ ಆಗ ಬರುವಂತಹ ಕಮೆಂಟ್ಸ್ಗೆಲ್ಲ ಚೆಕ್ ಮಾಡ್ತಿರ್ತೀರಾ ಅಂತ? ಅಂದ್ರೆ ನನಗೆ ನನ್ನ ಫ್ಯಾನ್ಸ್ ಕಡೆಯಿಂದ ಬರೋ ಒಂದು ಹೆಂಗೆ ಅಂತಂದ್ರೆ ಕಂಟಿನ್ಯೂಸ್ ಏನಂತಾರೆ ಕಂಪ್ಲೇಂಟ್ ಅಂತಂದ್ರೆ, ನೀವು ಫೋಟೋಸ್ ಹಾಕಲ್ಲ ಅನ್ನೋದೇ ನನ್ನ ಮೇಲಿರೋ ಕಂಪ್ಲೇಂಟ್. ಯಾಕೆಂದ್ರೆ ನಾನು ತುಂಬಾ ರೇರು, ನಾನೊಂದು ಫೋಟೋ ಹಾಕ್ಬೇಕು ಅಂತಂದ್ರೆ ಒಂದ್ 2-3 ತಿಂಗಳಾದ್ಮೇಲೆ ಒಂದು ಫೋಟೋ ಬರುತ್ತೆ. ಸೊ ಆ ತರ. ಸೊ ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದೀನಿ, ನನ್ಗೆ ಸ್ವಲ್ಪ ಟೈಮ್ ಸಿಕ್ಕಿದೆ ದಟ್ ಅವ್ರ ಜೊತೆ ಮಾತಾಡೋದಕ್ಕೆ. ಸೊ ಇವಾಗ ಏನಾದ್ರು ಫೋಟೋ ಹಾಕಿದ್ರೆ ಅವ್ರು ಕಮೆಂಟ್ ಫಸ್ಟ್ ಹಾಕ್ತಾರೆ, ಅಪ್ಪ ಫೈನಲಿ ಏನೋ ಒಂದು ಹಾಕಿದ್ರಲ್ಲ, ಫೈನಲಿ ನಮ್ಗೆ ನೋಡೋದಕ್ ಸಿಕ್ತಲ್ಲ ಅಂತ. ಸೊ ಆ ತರ ಅಂದ್ರೆ ಕಾಯ್ತಾ ಇರ್ತಾರೆ ಪಾಪ ಅವರು. ಸೊ ತುಂಬಾ ಖುಷಿ ಆಗತ್ತೆ. ಇತ್ತೀಚೆಗಷ್ಟೇ ರೆಡ್ ಕಲರ್ ಸ್ಯಾರಿ ಉಟ್ಕೊಂಡು ಒಂದು ಫೋಟೋ ಹಾಕ್ತೀರಾ, ಆ ಫೋಟೋಸ್ಗೆ ಕಮೆಂಟ್ಸ್ ನೋಡಿದ್ರೆ ಯಾಕೆ ಭೂಮಿ ಇಷ್ಟೊಂದು ಕ್ಯೂಟ್ ಆಗಿದೆಯಾ, ಎಲ್ಲಿಂದ ಬಂದೆ ದೇವತೆ, ಆತರ ಒಂದಷ್ಟು ತುಂಬಾನೇ ಹೊಗಳ್ತಿರ್ತಾರೆ. ಸೊ ಆ ಕಮೆಂಟ್ಸ್ ನೋಡಿದಾಗ ಏನ್ ಅನ್ಸುತ್ತೆ ಭೂಮಿಕಾ ಅವರಿಗೆ ಅಂತ? ತುಂಬಾ ಖುಷಿ ಆಗತ್ತೆ. ಅಂಡ್ ಎಷ್ಟೋ ಜನ, ನನಗ್ ಗೊತ್ತಿಲ್ಲ, ನನ್ಗೆ ಹುಟ್ಟ ಹೆಸರು ಬಂದು ಲಕ್ಷ್ಮಿ ಅಂತಾನೆ. ತುಂಬಾ ಜನ ನನ್ ಹೈದ್ರಾಬಾದ್ನಲ್ಲಿ ಹೋದಾಗ್ಲೂ ನಾನು ಫಸ್ಟ್ ನೋಡಿದವರೆಲ್ಲ ಲಕ್ಷ್ಮಿ ತರಾನೇ ಇದೆಯಾ ಅಂತ. ಅವ್ರಿಗೆ ನನ್ನ ಹೆಸರು ಗೊತ್ತಿರಲ್ಲ, ಇಲ್ಲ ಏನೂ ಗೊತ್ತಿರಲ್ಲ, ಬಟ್ ಅವ್ರ ಬಾಯಲ್ಲಿ ಬರೋ ಫಸ್ಟ್ ನೇಮ್ ಲಕ್ಷ್ಮಿ ಅಂತ ಬರುತ್ತೆ. ಅಂಡ್ ಇಡೀ ಕರ್ನಾಟಕ ನನ್ನ ಲಕ್ಷ್ಮಿ ಅಂತಾನೆ ರಿಸೀವ್ ಮಾಡ್ತು. ಸೊ ಅದೊಂದು ಖುಷಿ ಇದೆ. ಅಂಡ್ ಕಮೆಂಟ್ಸ್ ನಲ್ಲಿ ತುಂಬಾ ಜನ ಲಕ್ಷ್ಮಿ ತರಾನೇ ಕಾಣಿಸ್ತಾ ಇದ್ದೀರಾ, ಅಷ್ಟೇ ಲಕ್ಷಣವಾಗಿದ್ದೀರಾ ಅಂತ. ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಸಂಪ್ರದಾಯಸ್ಥವಾಗಿ ಕಮೆಂಟ್ಸ್ ಬರೋದು ಕಡಿಮೆ, ನನಗೆ ಅದರಲ್ಲಿ ತುಂಬಾ ಹೆಚ್ಚಿಗೆ ಬರುತ್ತೆ. ಸೊ ಅದೊಂದು ಹೆಮ್ಮೆ ಇದೆ ನನಗೆ. ಅಂಡ್ ಸಿಬ್ಲಿಂಗ್ಸ್ ಬಗ್ಗೆ ಹೇಳೋದಾದ್ರೆ? ಸಿಬ್ಲಿಂಗ್ಸ್, ನನ್ನ ತಮ್ಮ, ಓ ಮೈ ಗಾಡ್, ಅವನು ಆಕ್ಚುಲಿ ನಾನು ಈ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಎಲ್ಲ ಮಾಡುವಾಗ ಅವನೊಂದು ಹವಾ ಮೇಂಟೈನ್ ಮಾಡ್ತಾ ಇದ್ದ. ನಮ್ಮ ಸೆಟ್ಗೆಲ್ಲ ಬಂದಾಗ್ಲೆಲ್ಲ ಏನಾದ್ರೂ ತಗೊಂಡ್ ಬರ್ಬೇಕು, ಏನಾದ್ರೂ ಊಟ ತಿಂಡಿ ಹತ್ರ ಹೋಗ್ಬೇಕು ಅಂತಂದ್ರೆ, ನಾನ್ ಗೊತ್ತಲ್ಲ ಭೂಮಿಕಾ ಇದಾರಲ್ಲ ಅವ್ರ ತಮ್ಮ ಕೊಡಿ ಹಿಂಗೆ ಅವನು ಅವಾಗ ಚಿಕ್ಕದಲ್ಲಿ. ಇವಾಗ ಹೆಂಗೆ ಅಂದ್ರೆ ಡೆಡ್ ಆಪೋಸಿಟ್. ಭೂಮಿಕಾನ ನನ್ ಗೊತ್ತೇ ಇಲ್ವಲ್ಲ ಅಂತ. ಯಾಕೆಂದ್ರೆ ಭೂಮಿಕಾ ಅಂದ್ರೆ ಅವ್ನಿಗೆ ಇಂಪಾರ್ಟೆನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ನಿಗೆ ಹೆಂಗೆ ಅಂತಂದ್ರೆ, ನನ್ಗೆ ನಿನ್ ಹೆಸರಿಂದ ಇಂಪಾರ್ಟೆನ್ಸ್ ಬೇಡ ನನ್ಗೆ ಅಂತಾನೆ. ಸೊ ಅವಾಗ ಇದ್ದಿದ್ದು ಬೇರೆ, ಇವಾಗಿರೋದು ಬೇರೆ. ಬಟ್ ಅವ್ನು ಇವಾಗ ತುಂಬಾ ಮೆಚ್ಯೂರಿಟಿ ಬಂದ್ಮೇಲೆ ಅವ್ನು ಆತರ ಆಗ್ಬಿಡಿಯಾನೆ. ಅವ್ನು ಕಾಲೇಜಸ್ಗೂ ನನ್ನನ್ ಕರ್ಕೊಂಡ್ ಹೋಗಲ್ಲ. ನಾನು ಹೋಗ್ಬಿಟ್ರೆ ಎಲ್ರು ತುಂಬ್ಕೊಂಡ್ಬಿಡ್ತಾರೆ, ಇಲ್ಲ ಮಾತಾಡ್ಸ್ಬಿಡ್ತಾರೆ, ಗೊತ್ತಾಗ್ಬಿಟ್ರೆ ನನಗ್ ಬೇರೆ ಅಟೆನ್ಷನ್ ಕೊಡ್ತಾರೆ, ಬೇಡ ಅಂತ ಕರ್ಕೊಂಡೇ ಹೋಗಲ್ಲ ಅವನು. ಬಟ್ ಅಷ್ಟೇ ಸಪೋರ್ಟಿವ್ ಇದಾನೆ. ನೀವು ನಂಬ್ತಿರೋ ಏನೋ, ನನ್ನ ಅಕೌಂಟ್ ಇಂದ ಹಿಡಿದು, ನಂದು ಇನ್ಸ್ಟಾ ಅಪ್ಲೋಡ್ ಇಂದ ಹಿಡಿದು ಫುಲ್ ಆಲ್ಮೋಸ್ಟ್ ನಂದು ಸೋಷಿಯಲ್ ಮೀಡಿಯಾ ಅಂಡ್ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಪ್ರತಿಯೊಂದನ್ನು ಅವನೇ ನೋಡ್ಕೋತಾನೆ. ಅವನು, ಅಮ್ಮ, ಅಪ್ಪ ಇವರೇ ನೋಡ್ಕೊಳ್ಳೋದು ಆಲ್ಮೋಸ್ಟ್ ನಂದು ಪ್ರತಿಯೊಂದನ್ನು. ನಾನೇನು ಅಷ್ಟು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇಲ್ಲದೆ ಇರೋದ್ರಿಂದ, ಅಂಡ್ ನನ್ನ ಅಕೌಂಟ್ ಓಪನ್ ಮಾಡಿದ್ದು ಅವನೇ. ಸೊ ತುಂಬಾ ಸಪೋರ್ಟಿವ್ ಇದ್ದಾನೆ ಈ ವಿಚಾರದಲ್ಲಿ ನನಗೆ, ಈ ಇಂಡಸ್ಟ್ರಿಗೆ ಬರೋದಕ್ಕೆ ಅಂಡ್ ಬಂದ ಮೇಲೂ ತುಂಬಾ. ಯಾಕಂದ್ರೆ ಒಬ್ಬ ನಟಿಯಾಗಿ ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನ ಮಾಡ್ತಿದ್ರಿ ಅಂತಂದ್ಮೇಲೆ ಫ್ಯಾಮಿಲಿ ಸಪೋರ್ಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ಯಾಮಿಲಿ ಎಲ್ಲ ಒಪ್ಕೊಂಡ್ರ? ಯಾಕಂತಂದ್ರೆ ಒಬ್ಬ ಹುಡುಗಿ ಹೆಂಗಿರುತ್ತೆ, ಯಾವ ತರ ಇರುತ್ತೆ ಅಂತ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಸೊ ಹೆಂಗಿತ್ತು ನೀವು ಎಂಟರ್ ಆದಾಗ? ಹೌದು, ಅಂದ್ರೆ ಆಕ್ಚುಲಿ ನನಗೆ ಭಯ ಇತ್ತು. ನನ್ನ ಫ್ಯಾಮಿಲಿ ತುಂಬಾ ಫುಲ್ ಪವರ್ಫುಲ್ ಆಗಿ ನನ್ನ ಕಳ್ಸಿಕೊಟ್ರು. ನೀನ್ ಮಾಡ್ತೀಯಾ, ನಿನ್ಗೆ ಆ ಕೆಪಾಸಿಟಿ ಇದೆ, ನಿನ್ಗೆ ಅದ್ ಇಲ್ಲ ಅಂತಂದ್ರು ನೀನ್ ಹೋಗೇನೋ ಒಂದು ಕಲಿತೀಯಾ ಅಟ್ಲೀಸ್ಟ್ ಅಂತ. ಆ ತರ ನನ್ಗೆ ಸಪೋರ್ಟಿವ್ ಆಗಿದ್ರು ಫ್ಯಾಮಿಲಿ. ಬಟ್ ನನ್ಗೆ ಭಯ ಇತ್ತು ಒಂದ್ ಕಡೆ. ಬಟ್ ನಾನ್ ಈ ವಿಚಾರದಲ್ಲಿ ಮೇ ಬಿ ನಾನು ಬ್ಲೆಸ್ಡ್ ಅನ್ಸುತ್ತೆ. ಯಾಕೆಂದ್ರೆ ಫ್ಯಾಮಿಲಿನೇ ನನ್ನ ಈ ಇಂಡಸ್ಟ್ರಿಗೆ ಒಂದು ಹುರಿದುಂಬಿಸಿ, ಇಲ್ಲ ನಿನ್ ಕೈಲಿ ಆಗತ್ತೆ ಅಂತ ಕಳ್ಸಿದ್ದು ನನ್ನ ಫ್ಯಾಮಿಲಿನೇ. ಅಂಡ್ ಎಷ್ಟೋ ವಿಚಾರದಲ್ಲಿ ನನ್ನ ಎಲ್ಲ ಕಡೆ ಕೇಳ್ತಾರೆ, ಏನು ಅಷ್ಟು ಬೇಗ ಅಷ್ಟು ಈಸಿಯಾಗಿ ಒಪ್ಕೊಂಡ್ರೆ. ಅಂಡ್ ಇವಾಗ್ಲೂ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಅಲ್ಲೇ ಇನ್ನೂ ಫ್ಯಾಮಿಲೀಸ್ ಒಪ್ಕೊಂಡಿಲ್ಲ. ಹೀರೋಯಿನ್ಸ್ ಅಲ್ಲೇನೆ ನನ್ನ ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ. ಅಂಡ್ ಇವಾಗ್ಲೂ ಕೂಡ ಅವರು ಇಲ್ಲ, ಈ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ಮಾತಾಡ್ತಿಲ್ಲ ಆ ಥರ ಎಲ್ಲ. ಬಟ್ ಆ ಥರ ಎಲ್ಲ ನೋಡಕ್ ಹೋದ್ರೆ, ನನ್ನ ಫಸ್ಟ್ ಭಾಗ್ಯಲಕ್ಷ್ಮಿ ಒಪ್ಕೊಳ್ಳುವಾಗ ನಾನು ಅಳ್ತಾ ಇದ್ದೆ. ನಾನು ಬೇಡ, ನಾನು ಡ್ಯಾನ್ಸ್ ಕಂಟಿನ್ಯೂ ಮಾಡ್ತೀನಿ ಅಂಡ್ ನಾನು ಮೆಡಿಕಲ್ ಸೀಟ್ಗೆ ಹೋಗ್ಬೇಕು ಅಂತ ಎಲ್ಲ. ಬಟ್ ಅವಾಗ
ನಮ್ಮ ಮನೆಯಲ್ಲಿ ಇಲ್ಲ, ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಮೆಡಿಕಲ್ ಸೀಟ್ ಇವಾಗ ನಿನಗೆ ಸಿಗತ್ತೆ, ನೀನ್ ನೆಕ್ಸ್ಟ್ ಡ್ಯಾನ್ಸ್ ಅಂತ ಎಲ್ಲ ಹೋಗ್ತೀಯಾ. ಸೊ ಆ ಮೆಡಿಕಲ್ ಸೀಟ್ ನೀನ್ ಹೋದ್ ಇದಕ್ಕೆ ನೀನ್ ಅಲ್ಲಿ ಏನಾದ್ರೂ ಮಾಡ್ಲೇಬೇಕು. ನೀನ್ ಫುಲ್ 100% ನೀನ್ ಅಲ್ಲಿ ಇರ್ತೀಯ ಅಂದ್ರೆ ನೀನ್ ಆ ಕಡೆ ಹೋಗು, ಇಲ್ಲ ಅಂದ್ರೆ ಬೇಡ ಅಂತ ಹೇಳೋದು. ಅಟ್ ದ ಸೇಮ್ ಟೈಮ್ ನಾನು ಡ್ಯಾನ್ಸ್ ಬಿಡೋದಕ್ಕೂ ನಾನು ರೆಡಿ ಇರ್ಲಿಲ್ಲ. ಸೊ ಅವ್ರು ಅದೇ ಹೇಳಿದ್ರು, ಸೆಲೆಕ್ಟ್ ಒನ್. ನೀನ್ ಡ್ಯಾನ್ಸ್ ಈ ಕಡೆನೂ ಮಾಡ್ತೀನಿ ಅದು ಮಾಡ್ತೀನಿ ಅಂತಂದ್ರೆ ನೀನು ಡಾಕ್ಟರ್ ಆಗಿ ಎಲ್ರು ನೀಟಾಗಿ ನೀನ್ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ನೀನ್ ಅದನ್ನ ಅರ್ಧ ಇದರ್ಧ ಮಾಡ್ಕೊಂಡು ನೀನ್ ಕನ್ಫ್ಯೂಷನ್ ಅಲ್ಲಿ ಬೀಳ್ಬೇಡ. ಸೊ ಸೆಲೆಕ್ಟ್ ಒನ್. ನೀನ್ ಈ ಕಡೆ ಬಂದ್ರೆ ಟೋಟಲ್ ನೀನ್ ಇದ್ರ ಕಡೆನೇ ಇರ್ತೀಯ. ಸೊ ನೀನ್ 100% ನೀನ್ ಕೊಡ್ತಾ ಇದೀಯ. ನೀನ್ ಆ ಕಡೆ ಹೋಗ್ಲಿಲ್ಲ ಅಂದ್ರೆ ನೀನ್ ಒಂದು ಸೀಟ್ ನ ನೀನು ವೇಸ್ಟ್ ಮಾಡ್ದಾಗ ಆಗತ್ತೆ, ಇನ್ನೊಬ್ರಿಗೆ ಸಿಗತ್ತ ಆ ಸೀಟ್ ಅಂತ. ಸೊ ಅವಾಗ ಅನ್ಸ್ತು, ಓಕೆ ಫೈನ್, ನೋಡೋಣ, ಥಿಂಕ್ ಮಾಡೋಣ. ಅಳ್ತಿದ್ದವಳು ಕಣ್ಣೋರ್ಸ್ಕೊಂಡು ಓಕೆ ಏನೋ ಒಂದು ಥಿಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಫೈನಲಿ ನಾನು ಭಾಗ್ಯಲಕ್ಷ್ಮಿಗೆ ಒಪ್ಕೊಂಡೆ. ಸೊ ಐ ಥಿಂಕ್ ನಾನು ಈ ಇಂಡಸ್ಟ್ರಿಗೆ ಬರೋದಕ್ಕೆ ನನ್ನ ಪೇರೆಂಟ್ಸೇ ಕಾರಣ. ಓಕೆ, ಡಾಕ್ಟರ್ ಆಗ್ಬೇಕಂತಂದ್ರೆ ಆಕ್ಟರ್ ಆಗಿದ್ರ. ಓಕೆ. ಅಂಡ್ ಅಕ್ಕ ತಮ್ಮ ಇಬ್ಬರು ಯಾವತ್ತಾದ್ರೂ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಟು ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಓಡಿಸ್ಕೊಂಡಿದ್ದುಂಟಾ ಅಂತ? ಅಯ್ಯೋ, ನಾನು ತುಂಬಾ ಓಡಿಸ್ಕೊಂಡಿದ್ದೀನಿ. ಅಮ್ಮ ಅಂದ್ರೆ ಅಮ್ಮ ಜಾಸ್ತಿ ನನಗೆ ಹೊಡೆದೆ, ಅಪ್ಪ ನನ್ಗೆ ಹೊಡೆದೆ. ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸು ತುಂಬಾ ತರಲೆ ಇದೆ. ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಟಾಪರ್. ಅಂಡ್ ನನ್ನ 10th ಅಲ್ಲೂ ಅಷ್ಟೇನೆ. ನನ್ನ ಯಾರು ಅಂದ್ರೆ ನಾನು ಇಂಡಸ್ಟ್ರಿಗೆ ಅಂದ್ರೆ ನಾನು ಅವಾಗ ಲಿಟಲ್ ಮಿಸ್ ಇಂಡಿಯಾ ಹೋಗಿದ್ದೆ. ಎಲ್ಲರೂ ಹೇಳ್ತಾ ಇದ್ರು ಇವಳು ಲಿಟಲ್ ಮಿಸ್ ಇಂಡಿಯಾ ಡ್ಯಾನ್ಸ್ ಅಂತ ಇದ್ದಾಳೆ, ಇವಳು ಏನ್ ಸ್ಕೋರ್ ಮಾಡ್ತಾಳಂತ. ಬಟ್ ನನಗೆ ಫುಲ್ ಆ ಒಂದು ಬಿಸಿನಲ್ಲೂ ಹೆಂಗೋ ಕಷ್ಟಪಟ್ಟು ಎಕ್ಸಾಮ್ ಬರ್ದು 92 ಪಾಯಿಂಟ್ ಸಮಥಿಂಗ್ ಬಂತು. ನಮ್ಮ ಮನೆಯಲ್ಲಿ ಓಕೆ ಖುಷಿ ಇದ್ರು. ನಾನು 95 ಎಬೋ ಬರಬೇಕು ಅಂತ ಅನ್ಕೊಂಡಿದ್ದೆ. ಆ್ಯಂಡ್ ಎಲ್ಲರೂ ಹೇಳಿದ್ರು ಓಕೆ ನಾವು ಅನ್ಕೊಂಡಿದ್ವಿ ಇವಳು ಅಟ್ಲೀಸ್ಟ್ ಬಂದ್ಬಿಡಿಯಾಳಲ್ಲ. ಆ್ಯಂಡ್ ಟಾಪರ್ ಲಿಸ್ಟಲ್ಲಿ ನಂದಿತ್ತು. ಸೊ ಚಿಕ್ಕ ವಯಸ್ಸಿಂದನೂ ಹೇಗೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಂದು ರೂಲ್ಸ್, ನೀವೇನಾದ್ರೂ ಕಡಿಮೆ ಮಾರ್ಕ್ಸ್ ತಗೊಂಬಂದ್ರೆ ಸ್ಕೇಲ್ ತಗೊಂಬಂದು ಆ ಮಾರ್ಕ್ಸ್ ಕಾರ್ಡ್ ತಗೊಂಬಂದು ಎರಡನ್ನೂ ನನ್ನ ಮುಂದೆ ಇಡಬೇಕು ಅಂತ. ನಾವು ಆ ಭಯಕ್ಕೇನೆ ಫುಲ್ ನೀಟಾಗಿ ಕುತ್ಕೊಂಡು ಓದ್ತಾ ಇದ್ವಿ, ನಾನು ನನ್ನ ತಮ್ಮ. ಹಂಗ್ ಮಾಡಿ ಓದೋದ್ರಲ್ಲಿ ಮಾತ್ರ ಯಾವುದೇ ಕಂಪ್ಲೇಂಟ್ಸ್ ಇರ್ಲಿಲ್ಲ. ಬಿಕಾಸ್ ನನ್ನ ಸ್ಕೂಲಲ್ಲಿ ನಾನೇ ಫಸ್ಟ್ ರ್ಯಾಂಕ್ ಬರ್ತಿದ್ದೆ, ಸೆಕೆಂಡ್ ರ್ಯಾಂಕ್ ಬಂದ್ರೆ ಓಕೆ ಫೈನ್ ಅಂತ ಇತ್ತು. ಬಟ್ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೆ ಅಂದ್ರೆ ಫುಲ್ ಎಲ್ಲಾನು ಟೀಸ್ ಮಾಡೋದು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇನೋ ಫುಲ್ ಎರೇಸರ್ ಎಸೆಯೋದು, ಕಾಂಪೋಸಲ್ಲಿ ಚುಚ್ಬಿಡೋದು ಎಲ್ಲ ಮಾಡಿದೀನಿ ಫುಲ್. ಸೊ ಟೀಚರ್ ಏನ್ ಮಾಡೋರು, ಇವಳನ್ನ ಬೈಯಕ್ಕಾಗಲ್ಲ ಬಿಕಾಸ್ ಇವಳು ಚೆನ್ನಾಗಿ ಓದ್ತಾಳೆ, ಇಲ್ಲ ಹೊರಗೆ ನಿಲ್ಸಕ್ಕಾಗಲ್ಲ, ಏನೇ ಮಾಡಿದ್ರು ಇವ್ಳನ್ನ ಏನು ಮಾಡಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಏನ್ ಮಾಡಿದ್ರು, ಟೀಚರ್ ಪಕ್ಕದಲ್ಲೇ ಕೂರ್ಸ್ಕೊಳ್ಳೋರು. ನನ್ನ ಕೂರ್ಸ್ಕೊಂಡು ಹಿಂಗಾದ್ರೂ ಮಾಡಿ ಏನಾದ್ರೂ ಮಾಡ್ತಿದ್ದೆ ನಾನು. ಹುಡುಗರನ್ನ ತಳ್ಳಿಬಿಡೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ನಮ್ಮಮ್ಮನ್ನ ಕರೆಸ್ಬಿಟ್ಟು ಕಂಪ್ಲೇಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಿನ ಪೇರೆಂಟ್ಸ್ ಕರ್ಕೊಂಬನ್ನಿ ಅಂದ್ರು. ನಮ್ಮ ಅಪ್ಪನ ಕರ್ಕೊಂಡು ಹೋದೆ ನಾನು, ಯಾಕೆ ನಮ್ಮ ಅಪ್ಪ ಹೊಡಿಯಲ್ವಲ್ಲ. ನಮ್ಮ ಅಪ್ಪನ ಕರ್ಕೊಂಡು ಹೋದೆ, ಹೆಂಗೋ ಅಪ್ಪನೇ ಡ್ರಾಪ್ ಮಾಡೋದು ಅಂತ. ಆ ಅಪ್ಪ ಬಂದ್ಬಿಟ್ಟು ಕೇಳಿದ್ರು. ಎಲ್ಲ ಆದ್ಮೇಲೆ ನಮ್ಮಪ್ಪ ಹೆಂಗೆ ಅಂತಂದ್ರೆ ಸ್ವಲ್ಪ ನನ್ನ ಪರ ಜಾಸ್ತಿ ಅಲ್ಲ, ಎಲ್ಲ ಕೇಳುವ ಹೌದಾ ಮ್ಯಾಮ್ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು, ನಂಗೆ ಭಯ ಇತ್ತು ಇಷ್ಟು ದಿನ ಹೊಡೆದಿಲ್ಲ ನಮ್ಮಪ್ಪ ಹೊಡೆದ್ಬಿಡ್ತಾರೆ ಅಂತ. ಕರ್ಕೊಂಡು ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬೇಡ ಆಯ್ತಾ, ಅಮ್ಮಂಗೆ ಹೇಳಿದ್ರೆ ಹೊಡೆದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಮನೆಗೆ ಕರ್ಕೊಂಡು ಹೋದ್ರು. ನಾನು ಸೇಫ್ ಅನ್ಕೊಂಡು ಹೋದೆ. ನಾನು ನನ್ನ ಪ್ರಾಕ್ಟೀಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದೆ. ಮ್ಯಾಮ್ಗೆ ಪೇರೆಂಟ್ಸ್ ಕರ್ದ್ಬಿಟ್ಟು ಹೇಳಿದ್ರು ಈ ಹುಡುಗಿ ಬದಲಾಗ್ಲಿಲ್ವಲ್ಲ. ಮ್ಯಾಮೇ ನೆಕ್ಸ್ಟ್ ಡೇ ನಾನು ಸ್ಕೂಲಿಂದ ಮನೆಗೆ ಹೋಗ್ಬಿಟ್ಟು ಶೂ ಬಿಚ್ಚಿದೀನಿ, ಹಿಂಗ್ ನೋಡಿದ್ರೆ ಮ್ಯಾಮ್ ನನ್ನ ಕಣ್ಮುಂದೆ ಮನೇಲಿ ನಮ್ಮಮ್ಮನ ಹತ್ರ ಮಾತಾಡೋದಕ್ಕೆ ಮ್ಯಾಮ್ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ನಾನ್ ಫುಲ್ ಅಲ್ಲೇ ಮೀಟರ್ ಆಫ್. ಅವತ್ ನಮ್ಮ ಅಪ್ಪನೂ ಬಂದಿಲ್ಲ ಕರ್ಕೊಂಡು ಹೋಗೋದಕ್ಕೆ, ಅಟ್ಲೀಸ್ಟ್ ಅಪ್ಪರಿಂದ ಬಚ್ಚಿಟ್ಕೊಳ್ಳೋಣ ಅನ್ನಕ್ಕೆ. ಮ್ಯಾಮ್ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೇಳಿದ್ರಂತೆ, ನಾನು 4 ದಿನದ ಹಿಂದೆನೆ ಕಂಪ್ಲೇಂಟ್ ಮಾಡಿದ್ದೆ, ನಿಮ್ಮ ಯಜಮಾನ್ರು ಬಂದಿದ್ರು, ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ನಮ್ಮಮ್ಮಂಗೆ ವಿಷಯನೇ ಗೊತ್ತಿಲ್ವಲ್ಲ. ಆಮೇಲೆ ಮ್ಯಾಮ್ ಹೋದ್ಮೇಲೆ ಬಾರ್ಸಿದ್ರು. ಇನ್ನೊಂದ್ಸಲ ಕಂಪ್ಲೇಂಟ್ ಬರ್ಬೇಕಲ್ಲ ಮಗಳೇನಿಂದ. ಅದೇ ಲಾಸ್ಟ್. ಅದಾದ್ಮೇಲೆ ಫುಲ್ ಸ್ವಲ್ಪ ಡೀಸೆಂಟ್ ಆಗಿ ಇರೋಣ ಅಂತ ಟ್ರೈ ಮಾಡಿದೆ, ಹಂಗೂ ಆಗ್ತಾ ಇರ್ಲಿಲ್ಲ. ಏನೋ ಒಂದು ತಪ್ಪು ಮಾಡೋದು, ಮನೇಲಿ ಹೊಡೆಸ್ಕೊಳ್ಳೋದು. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು, ನನ್ನ ತನ ನಾನು ಬಿಟ್ಕೊಟ್ಟಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಕಾಲೇಜಿಗೆ ಬಂದ್ಮೇಲೆ ಫುಲ್ ಸೈಲೆಂಟ್ ಆಗ್ಬಿಟ್ಟೆ, ಡೆಡ್ ಆಪೋಸಿಟ್. ಅದೇನೋ ಗೊತ್ತಿಲ್ಲ, ಕಾಲೇಜಿಗೆ ಬರೋ ಟೈಮ್ಗೆ ನಾನು ವುಮೆನ್ಸ್ ಕಾಲೇಜ್ಗೆ ಜಾಯ್ನ್ ಆಗಿದ್ದು. ಬಟ್ ಅಲ್ಲಿ ಫುಲ್ ವೈಲೆಂಟ್ ಇದ್ರು. NMKRV ವುಮೆನ್ಸ್ ಕಾಲೇಜು. ನಾನು ನಿಜ ವುಮೆನ್ಸ್ ಕಾಲೇಜ್ ಅಂದ್ರೆ ಓಕೆ ನನ್ ತರ ಯಾರು ಇರಲ್ಲ ಅಂತ ಹೋದೆ. ನನ್ನ ಅಪ್ಪನಂತವ್ರು ಇದ್ರಲ್ಲಿ. ಅವ್ರು ಎಲ್ಲಿ ಫಸ್ಟ್ ಡೇನೆ ರ್ಯಾಗಿಂಗು. ನಾನು ID ಕಾರ್ಡ್ ಅವ್ರೇನೋ ಕ್ಲಾಸ್ ರೆಪ್ ಅಂದ್ರು ತೆಗ್ದು ಕೊಟ್ಬಿಟ್ಟೆ. ನನ್ನ ID ಕಾರ್ಡ್ ಸಿಕ್ಕಿದ್ದೆ 1 ವೀಕ್ ಆದ್ಮೇಲೆ. ಅವ್ರು ಯಾರಂತಾನೆ ಗೊತ್ತಿಲ್ಲ. ನಾನು ಆಮೇಲೆ ಗೊತ್ತಾಯ್ತು ಓಕೆ ರ್ಯಾಗಿಂಗ್ ಅಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ.
ಸೊ ಹಂಗೆಲ್ಲ ಆಗಿ ಅಮ್ಮ ಹತ್ರ ಎಲ್ಲ ಹೊಡಿಸ್ಕೊಂಡು. ಬಟ್ ನನ್ನ ತಮ್ಮ ಸ್ವಲ್ಪ ಒದೆ ತಿಂದಿರೋದು ಕಡಿಮೆ. ಈ ಒಂದು ಕೋಟ್ ಇದೆ, ಅಂದ್ರೆ ಅಪ್ಪ ಮಗಳಿಗೆ ಸಪೋರ್ಟ್ ಅಂಡ್ ಅಮ್ಮ ಮಗನಿಗೆ ಸಪೋರ್ಟ್ ಅಂತ, ಅದು ನಿಯತ್ತಾಗಿ ನಡೆಯುತ್ತೆ ನಮ್ಮ ಮನೇಲಿ. ಅದ್ರಲ್ಲಿ ವ್ಯತ್ಯಾಸನೇ ಇಲ್ಲ. ನನ್ನ ತಮ್ಮ ಏನೇ ತಪ್ಪು ಮಾಡಿದ್ರು ಅಯ್ಯೋ ಪಾಪ ಅಂತಾರೆ ನಮ್ಮಮ್ಮ, ನಾನ್ ತಪ್ಪು ಮಾಡಿದ್ರೆ ಅಷ್ಟೇ. ಬಟ್ ಏನಂತಂದ್ರೆ ಇವಾಗ ಅದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ತುಂಬಾ ಮೆಮೊರೀಸ್ ಕ್ರಿಯೇಟ್ ಮಾಡಿದೀನಿ ನನ್ನ ಲೈಫಲ್ಲಿ. ಚಿಕ್ಕ ಪುಟ್ಟದೆಲ್ಲ ತುಂಬಾ ಕ್ರಿಯೇಟ್ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ. ಬಿಕಾಸ್ ಇವಾಗ ಮತ್ತೆ ಆ ಡೇಸ್ಗೆ ಹೋಗಕ್ಕಾಗಲ್ಲ, ಅದು ಜಸ್ಟ್ ಮೆಮೊರೀಸ್. ಇವಾಗ ನಮ್ ಟೀಚರ್ಸ್ ನೋಡಿದ್ರು ಅದೇ ಅಂತಾರೆ, ಚಿಕ್ಕ ವಯಸ್ಸಿನ ಟೀಚರ್ಸ್ ಎಲ್ಲ ನೋಡಿದ್ರೆ ಅದೇ ಹೇಳ್ತಾರೆ, ಅವಾಗ ಅಷ್ಟು ತರಲೆ ಮಾಡ್ತಿದ್ದೆ ಅಲ್ಲ ನೀನು ಅಂತಾರೆ. ಬಹುಶಃ ಏನಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾರೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಓದ್ತಾ ಇರ್ತಾರೆ ಅವರೆಲ್ಲನೂ ಈಗ ಹಿಂದೆ ಇರ್ತಾರೆ. ಸೊ ಅವಾಗೆಲ್ಲ ತರಲೆ ಮಾಡ್ಕೊಂಡ್ ಬಂದಿರೋ ಅಂತಾರೆ. ಈಗ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋದಾಗ ನನ್ನ ಮಗ ಉದ್ಧಾರ ಆಗಲ್ಲ ಅನ್ಕೊಂಡಿದ್ವಿ. ಎಲ್ಲ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ಹಂಗೆ ಅನ್ನೋದು. ಪರವಾಗಿಲ್ಲ ಕಣ, ಉದ್ಧಾರ ಆಗಲ್ಲ ಅನ್ಕೊಂಡಿದ್ದೆ, ಎಲ್ಲೋ ಏನೋ ಮಾಡ್ಕೊಂಡಿರ್ತೀಯ ಅಂತ ಅನ್ಕೊಂಡೆ, ಈಗ ನೋಡಿದ್ರೆ ಚೆನ್ನಾಗಿದ್ಯಾ ಅಂತ. ಬಟ್ ಒಂಥರ ನೀವ್ ಹೇಳ್ದಂಗೆ ಮೆಮೊರೀಸ್ ಎಲ್ಲ ಅವೆಲ್ಲಾನು ಈಗ ಅನುಭವಿಸೋದಕ್ಕಾಗಲ್ಲ. ನಿಜ ನಿಜ. ನಮ್ಮಮ್ಮ ಅಂದ್ರೆ ನಮ್ಮಮ್ಮಂಗೆ ಚಾಲೆಂಜಸ್ ಅಂದ್ರೆ ತುಂಬಾ ಆಗಲ್ಲ ಅಂದ್ರೆ ಆಗಿಸ್ಬೇಕಲ್ಲ ಅಂತಾರೆ ನಮ್ಮಮ್ಮ. ಹಂಗೆ ಅಂದ್ರೆ ನನ್ಗೆ ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ಇದ್ದಿದ್ರಿಂದ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ಹೈಸ್ಕೂಲಿಗೆ ಬಂದ್ಲು ಡ್ಯಾನ್ಸ್ ತೆಗಿಸ್ಬಿಡಿ, ಅವಳು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಚೆನ್ನಾಗಿ ಓದ್ತಾಳೆ, ಇನ್ನೂ ಚೆನ್ನಾಗಿ ಇದ್ ಮಾಡ್ಬೋದಲ್ಲ. ಬಟ್ ನಮ್ಮಮ್ಮ ಯಾಕಾಗಲ್ಲ, ಯಾಕೆ ಅಕಾಡೆಮಿಕ್ಸ್ ನಲ್ಲಿ ಇರ್ಬೇಕು ಅಂತ ಕಲ್ಚರಲ್ ಆಕ್ಟಿವಿಟೀಸ್ ಬಿಟ್ಬಿಡ್ಬೇಕಾ ಆ ತರ. ಅಂಡ್ ಅವ್ರು ಹೇಳಿದ್ರು ಚಾನ್ಸ್ ಇಲ್ಲ, ನಿಮ್ ಮಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಕ್ಕಾಗಲ್ಲ ನೀವು ಈ ತರ ಎಲ್ಲ ಇದನ್ನ ಇದ್ ಮಾಡ್ಬೋದು. ನಮ್ಮಮ್ಮ ಆಗಿ ತೋರ್ಸ್ಬೇಕು, ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ಅದು ನೀನು ಪ್ರೂವ್ ಮಾಡ್ಬೇಕು. ನಮ್ಮಮ್ಮ ಅಷ್ಟೇ ನನ್ಗೆ ಹೇಳಿದ್ದು ಮನೆ ಕರ್ಕೊಂಡ್ಬಂದು. ಅವ್ರು ಇವತ್ ನನ್ ಕರ್ದ್ಬಿಟ್ಟು ಹೇಳಿದ್ದಾರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಲ್ಲಿ, ಅದು ರಾಂಗ್ ಅಂತ ನೀನ್ ಪ್ರೂವ್ ಮಾಡ್ಬೇಕು, ಅಷ್ಟೇ ನನ್ಗೆ ಹೇಳಿದ್ದು. ಅದಾದ್ಮೇಲೆ ನಾನ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ಮೇಲೆ ತುಂಬಾ ಜನ ಹೇಳಿದ್ರು ನಮ್ಮಮ್ಮನ್ ಕರ್ದು, ಕೊನೆಗೂ ಅನ್ಕೊಂಡಿದ್ ಸಾಧಿಸ್ಬಿಟ್ರಲ್ಲ ಅಂತ. ಸೊ ಆ ತರ ನಮ್ಮಮ್ಮ. ಅಂಡ್ ತುಂಬಾ ಜನ ಇವಾಗ್ಲೂನು ಕ್ಲಾಸಿಕಲ್ ಕಲ್ತವ್ರು ವೆಸ್ಟರ್ನ್ ಮಾಡಕ್ಕಾಗಲ್ಲ, ವೆಸ್ಟರ್ನ್ ಬಾಡಿ ಲ್ಯಾಂಗ್ವೇಜ್ ಇರೋರು ಕ್ಲಾಸಿಕಲ್ ಮಾಡಕ್ಕಾಗಲ್ಲ ಅನ್ನೋ ಒಂದು ಮಿತ್ ಇದೆ. ಸೊ ಅದನ್ನು ಕೂಡ ನಮ್ಮಮ್ಮ ಹಂಗೆ. ಬಿಕಾಸ್ ನಾನು ರಿಯಾಲಿಟಿ ಶೋ ಮಾಡುವಾಗ ನಾನು ಕ್ಲಾಸಿಕಲ್ಲೇ ಬರ್ತಾ ಇರ್ಲಿಲ್ಲ, ಭರತನಾಟ್ಯಮೇ ಗೊತ್ತಿರ್ಲಿಲ್ಲ. ನಾನು ಹೋಗಿದ್ದೆ ವೆಸ್ಟರ್ನ್ ಡ್ಯಾನ್ಸರ್ ಆಗಿ ರಿಯಾಲಿಟಿ ಶೋಸ್ 2ರಲ್ಲೂ. ಅವಾಗ ಅವ್ರು ಹೇಳಿದ್ರು ಇಲ್ಲ ಕ್ಲಾಸಿಕಲ್ ಮಾಡಕ್ಕಾಗಲ್ಲ. ಅವಾಗ ನಮ್ಮಮ್ಮ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನನ್ನ ಭರತನಾಟ್ಯಮ್ಗೆ ಸೇರಿಸಿದ್ದು. ಬಟ್ ಇವಾಗ ನಾನು ಪ್ರೊಫೆಷನಲ್ ಆಗಿ ತಗೊಂಡಿರೋದು ಭರತನಾಟ್ಯಂ. ಸೊ ಅದೊಂದು ಹೆಮ್ಮೆ ಫೀಲ್ ಇದೆ, ದಟ್ ಯಾರು ಆಗಲ್ಲ ಅಂತಾರೆ ಅದನ್ನ ಆಗಿ ತೋರ್ಸಿದೀವಿ ನಾವು ಅಂತ. ನಮ್ಮಮ್ಮಂಗ್ ನಾನು ಅದೇ ಹೇಳ್ತೀನಿ. ಪ್ರೌಡ್ ಮೂಮೆಂಟ್. ಹೌದು ಹೌದು. ಓಕೆ, ಈಗ ಹೇಳ್ತಾ ಇದ್ರಿ ನೀವು ಅಮ್ಮನಿಂದ ಓಡಿಸ್ಕೊಂಡಿದ್ದ ಒಂದಷ್ಟು ಮೆಮೊರೀಸ್ ಅಂತದ್ದು ಶೇರ್ ಮಾಡಿದ್ದಾಯ್ತು. ಸೊ ಅಪ್ಪ ಅಮ್ಮನಿಂದ ಭೂಮಿಕಾ ಅವ್ರು ಕಲ್ತಿದ್ದೇನು ಅಂತ? ಅಪ್ಪ ಅಮ್ಮನಿಂದ ಅಂದ್ರೆ ಲೈಫಲ್ಲಿ ಯಾವುದೇ ಆಪರ್ಚುನಿಟೀಸ್ನ ಬಿಡಬಾರ್ದು ಒಂದು. ಆ್ಯಂಡ್ ನಾವೇನಾದ್ರೂ ಒಂದು ಕಲ್ತಿದೀವಿ, ಏನಾದ್ರೂ ಮಾಡಿದೀವಿ ಅಂತಂದ್ರೆ ಅದನ್ನ ಲೈಫಲ್ಲಿ ಯೂಸ್ ಮಾಡಲೇಬೇಕು, ಅದನ್ನ ವ್ಯರ್ಥ ಅಂತೂ ಮಾಡಲೇಬಾರ್ದು. ಬಿಕಾಸ್ ಆ ಒಂದು ಕಂಡೀಷನ್ ಇಂದಾನೆ ನಾನು PU ಓದುವಾಗ ನೀನು ಕಲ್ತಿರೋ ವಿದ್ಯೆ ವ್ಯರ್ಥ ಆಗ್ಬಾರ್ದು. ಕೋವಿಡ್ ಟೈಮ್ನಲ್ಲಿ ತುಂಬಾ ಗ್ಯಾಪ್ ಆದಾಗ ನೀನ್ ಕಲ್ತಿದ್ ವಿದ್ಯೆ ವ್ಯರ್ಥ ಆಗ್ಬಾರ್ದು ಅಂತ ತುಂಬಾ ಪುಟ್ ಮಕ್ಳಿಗೆ ನಾನು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ಬಿಕಾಸ್ ಅದು ಎಲ್ಲೂ ಮಿಸ್ಸಿಂಗ್ ಫೀಲ್ ಆಗ್ಬಾರ್ದು ನನ್ನ ಲೈಫಲ್ಲಿ ಅನ್ನೋ ಇದು. ಆ್ಯಂಡ್ ಅವರಿಬ್ರು ಹೇಗೆ ಅಂತಂದ್ರೆ ನಾನು ಅವರಲ್ಲಿ ನೋಡಿದ್ದು, ಎಷ್ಟೇ ಕಚ್ಚಾಡ್ಲಿ ಎಷ್ಟೇ ಜಗಳ ಆಡ್ಲಿ ಕೊನೆಗಾಗೋದು ನಾವೇ, ಕೊನೆಗಾಗೋದು ನಾವಿಬ್ರೆ. ಸೊ ಆ ಒಂದು ನಂಬಿಕೆ ಅನ್ನೋದು ಯಾವತ್ತಿಗೂ ಇರ್ಬೇಕು. ಅಂಡ್ ಜಗಳ ಯಾರ ಹತ್ರ ಆಡ್ತೀವಿ, ಅವ್ರು ಅದೇ ಹೇಳ್ತಾರೆ, ಜಗಳ ಯಾರ ಹತ್ರ ಆಡ್ತೀವಿ, ನಮ್ಮವ್ರ ಹತ್ರ ತಾನೇ ಆಡ್ತೀವಿ, ಬೀದಿಲ್ ಹೋಗೋರ ಹತ್ರ ಆಡಕ್ಕಾಗತ್ತಾ ಅಂತ. ಸೊ ಐ ಥಿಂಕ್ ಅದು ನಿಜಾನೇ ನಾನ್ ನೋಡೋ ಮಟ್ಟಿಗೆ. ಬಿಕಾಸ್ ನನ್ಗೆ ಫ್ರೆಂಡ್ಸ್ ಇಲ್ಲ, ನನ್ಗೆ ಒಂದೇ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾಳೆ. ಅಂಡ್ ಅವಳು ನನ್ನ ಫ್ಯಾಮಿಲಿ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ನನ್ನ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಸೋತಿದ್ದೀನಿ. ಸೊ ಆ ಒಂದು ಇದ್ರಲ್ಲಿ ನೋಡಿದಾಗ ನಾನು ಎಷ್ಟೋ ಸಲ ನನ್ನ ಪೇರೆಂಟ್ಸ್ನೇ ಕೇಳ್ತಾ ಇದ್ದೆ, ಯಾಕೆ ಹಿಂಗಾಗುತ್ತೆ, ನನ್ ಯಾಕೆ ಫ್ರೆಂಡ್ಶಿಪ್ ಅಲ್ಲಿ ನನ್ಗೆ ಆ ಒಂದು ಪ್ರೋಗ್ರೆಸಿವ್ ಇಲ್ಲ ಅಂತ ಕೇಳಿದಾಗ ಅವ್ರು ಅದೇ ಹೇಳೋದು, ಮೇ ಬಿ ಅದ್ ನಿನ್ಗೆ ಸೂಟ್ ಆಗ್ತಾ ಇಲ್ವೇನೋ, ಮೇ ಬಿ ಅದ್ ನಿನ್ಗೆ ಹಿಂಟ್ ಕೊಡ್ತಿರ್ಬೋದು, ದಟ್ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ ನೀನ್ ಹಿಂಟ್ ಕೊಡ್ತಿರ್ಬೋದು. ಬಟ್ ವಿ ಆರ್ ದೇರ್ ಫಾರ್ ಯು, ನಾವಿದೀವಿ ನಿನ್ ಜೊತೆ, ನಾವೇ ಫ್ರೆಂಡ್ಸ್ ಅನ್ಕೋ ಅಂತಾರೆ. ಅಂಡ್ ನಾನು ಅದನ್ನ ಕೇಳು ಇದ್ದೆ ನಾನು ನಮ್ಮಪ್ಪ ಹತ್ರ, ಫ್ರೆಂಡ್ಸ್ ಅಂತ ಅಂದ್ರೆ ಬೇರೆಪ್ಪ, ಪೇರೆಂಟ್ಸ್ ಜೊತೆ ಫ್ರೆಂಡ್ಸ್ ಆಗಿ ಹೇಗಿರೋದು ಹಂಗೆಲ್ಲ ಕೇಳ್ತಿದ್ದೆ. ಬಟ್ ನನ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು, ಪೇರೆಂಟ್ಸ್ಗಿಂತ ಬೆಸ್ಟ್ ಫ್ರೆಂಡ್ಸ್ ಯಾರು ಸಿಗಲ್ಲ. ಯಾಕೆಂದ್ರೆ ನಾನು ಬಂಕ್ ಕೊಡ್ದಿರೋದು ನಮ್ಮ ಅಪ್ಪನ ಜೊತೆ, ಕಾಲೇಜ್ ಬಂಕು. ಅಯ್ಯೋ ಯಾಕೆ ಹೇಳ್ತೀರಾ, ನಮ್ಮಮ್ಮ ಎಷ್ಟೋ ಸಲ ನಮ್ಮ ಅಪ್ಪನ ಜೊತೆಗೆ ನಾನು ಇಂಥ ಕೆಲಸಗಳೆಲ್ಲ ಮಾಡಿ, ಅಯ್ಯೋ ಅಮ್ಮಂಗ್ ಗೊತ್ತಾಗಿ ಕಾಲೇಜಲ್ಲಿ ಹಿಂಗೆ ಹೋಗಿದ್ವಿ, ಮಧ್ಯಾಹ್ನ ನಮ್ಮಪ್ಪ ಬಂದ್ರು,
ನಾನು ಮಾರ್ನಿಂಗ್ ಬೈಕಲ್ಲಿ ಹೋಗುವಾಗ ನಂಗೆ ಬೈಕ್ ಅಂದರೆ ತುಂಬ ಇಷ್ಟ. ಸೊ ಅಪ್ಪ ನನ್ನ ಬೈಕಲ್ಲೇ ಡ್ರಾಪ್ ಮಾಡ್ತಾಯಿದ್ರು. ಹೋಗುವಾಗ ನಾನು ಹೇಳಿದೆಪ್ಪ ಇವತ್ತು ಯಾಕೋ ನನ್ನ ಮೂಡ್ ಸರಿ ಇಲ್ಲ, ಫುಲ್ ತಲೆ ನೋವ್ತಾ ಇದೆ. ಹೋದ ತಕ್ಷಣ ನಮ್ಮಪ್ಪ ಡ್ರಾಪ್ ಮಾಡಿದ್ರು. ಮಧ್ಯಾಹ್ನ ಬಂದಿದ್ದಾರೆ, ನಾನು ಊಟಕ್ಕೆ ಅಂತ ಹೊರಗೆ ಕ್ಯಾಂಟೀನ್ ಹತ್ರ ಬಂದಿದ್ದೀನಿ. ನಮ್ಮಪ್ಪ ಅಲ್ಲಿ ನಿಂತಿದ್ದಾರೆ. ನಾನು ನೋಡ್ಬಿಟ್ಟು ಬಾ ನೀವ್ಯಾಕೆ ಬಂದ್ರಿ ಮಧ್ಯಾಹ್ನ ಅಂತಂದ್ರೆ, ಬಾ ಊಟಕ್ಕೆ ಹೋಗೋಣ ಹೊರಗೆ ಅಂದ್ರು. ನಾನು ಹೋದೆ. ಫುಲ್ ಹೆಲ್ಮೆಟ್ ಹಾಕೊಂಡಿದ್ರು. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಯಾರೋ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾ ಅನ್ನೋ ರೇಂಜಿಗೆ ನೋಡ್ತಾ ಇದ್ದಾರೆ. ಬಿಕಾಸ್ ನಮ್ಮಪ್ಪ ಹೆಲ್ಮೆಟ್ ಹಾಕೊಂಡು ನೀಟಾಗಿ ಟಿಪ್ ಟಾಪ್ ಆಗಿ ಬಂದಿದ್ದಾರೆ. ನಾನು ಹೋದೆ ಬೈಕಲ್ಲಿ. ಹೋದ್ಮೇಲೆ ನಮ್ಮಪ್ಪ ಅಲ್ಲಿಗೆ ಹೋದ್ಮೇಲೆ ಬ್ಯಾಗ್ ತಗೊಂಡ್ಬಂದಿದ್ರೆ ಮನೆಗೆ ಹೋಗ್ಬೋದಿತ್ತಲ್ಲ ಅಂದ್ರು. ನಾನಪ್ಪ ಪೇರೆಂಟ್ಸ್ ಹೇಳೋ ಮಾತಾ ಇದು ನಮ್ಮಮ್ಮಂಗೆ ಗೊತ್ತಿಲ್ಲ. ಆಮೇಲೆ ಸರಿ ಅನ್ಬಿಟ್ಟು ಅಯ್ಯೋ ಏನ್ ಮಾಡೋದು ಅಂತ ಅನ್ಬಿಟ್ಟು ಹೆಂಗಪ್ಪ ಬ್ಯಾಗ್ ತರೋದೀಗ ಹೊರಗೆ ಅಂತ. ಮಗಳೇ ತಲೆನೋ ಅಂತ್ಯಾ, ಏನಾಗಲ್ಲ, ಒಂದು 3 ಕ್ಲಾಸ್ ಹೋದ್ರೆ ಹೋಯ್ತು, ಏನೂ ಆಗಲ್ಲ ಅಂತಂದ್ರು. ಸರಿ ಅನ್ಬಿಟ್ಟು ಹೆಂಗಾದ್ರೂ ಮಾಡಿ ಬ್ಯಾಗ್ ತರ್ಬೇಕಲ್ಲ ಅಂತ ನಾನು ನಾನ್ ಪೇರೆಂಟ್ ತಾನೇ ಬಾ ಅಂತ ಕರ್ಕೊಂಡು ಹೋದ್ರು ನಮ್ಮಪ್ಪ. ಹೋಗ್ಬಿಟ್ಟು ಮೇಡಮ್ ಅವಳಿಗೆ ಹುಷಾರಿಲ್ಲ, ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಿನ್ಸಿಪಲ್ ಹತ್ರ ಹೇಳಿ ಆ್ಯಂಡ್ ID ಕಾರ್ಡ್ ತೊಗೊಂಡು ಬ್ಯಾಗ್ ತೊಗೊಂಡು ಹೊರಗೆ ಬಂದ್ವಿ, ಮನೆಗೆ ಬಂದ್ವಿ. ನಾವು ಮರ್ತಿರೋ ವಿಷಯ ಏನಂತಂದ್ರೆ, ಕಾಲೇಜಲ್ಲಿ ಯಾರಾದ್ರೂ ಬಂಕ್ ಮಾಡಿದ್ರೆ ಇಲ್ಲಾಂದ್ರೆ ಕ್ಲಾಸ್ ಮಿಸ್ ಆದ್ರೆ ಮೆಸೇಜು ಪೇರೆಂಟ್ಸ್ಗೆ ಹೋಗುತ್ತೆ. ಆ ನಂಬರ್ ನಮ್ಮ ಅಮ್ಮಂದು. ನಾನ್ ಮರ್ತು ಬಿಟ್ಟಿದ್ದೀನಿ ಅದನ್ನ. ನಮ್ಮ ಅಪ್ಪಂಗೆ ಆಮೇಲೆ ನಾನು ಹೇಳಿದೆ ಪಾ ಮೆಸೇಜ್ ಹೋಗಿರುತ್ತೆಪ್ಪ. ಅಮ್ಮ ಅವಾಗ ಮೈಸೂರಿನಲ್ಲಿದ್ದಾರೆ. ಮೆಸೇಜ್ ಹೋಗಿರುತ್ತೆಪ್ಪ ಅಂತ. ಅಯ್ಯೋ ಮಗಳೇ ಏನ್ ಮಾಡೋದು ನಾವು ಮನೆಗೆ ಬಂದ್ಬಿಟ್ಟಿದ್ವಿ. ನಮ್ಮಮ್ಮ ಫೋನ್ ಮಾಡಿದ್ರು, ಅವಳು ಯಾವ್ದೋ ಕ್ಲಾಸ್ಗೆ ಹೋಗಿಲ್ವಂತಲ್ಲ, ಎಲ್ಲಿ ಅವಳು ಅಂತ ಕೇಳಿದ್ರು ನಮ್ಮಪ್ಪ ಮನೆಗೆ ಬಂದಿದ್ದಾಳೆ ಅಂತ. ಏನಕ್ಕೆ ಮನೆಗೆ ಬಂದಿದ್ದಾಳೆ ಅಂತ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮಪ್ಪ ಏನಿಲ್ಲ, ನಾನೇ ಕರ್ಕೊಂಡ್ ಬಂದೆ, ಒಂದು ಬ್ಯಾಂಕ್ ಕೆಲಸ ಇತ್ತು, ಬ್ಯಾಂಕ್ಗೆ ಅವಳದು ಏನೋ ಅಪ್ಲೈ ಮಾಡ್ಬೇಕಿತ್ತು, ಕರ್ಕೊಂಡು ಹೋಗಿ ನಂಗೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಮನೆಗೆ ಬಂದ್ಮೇಲೆ ನಾವು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ವಿ, ಹಿಂಗಾಯ್ತು, ಸಾರಿ ಮಮ್ಮಿ, ಸಾರಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಆಮೇಲೆ ಅಮ್ಮ ಕೂಲ್ ಆದ್ರು, ಓಕೆ ಫೈನ್ ಓಕೆ ಅಂತ. ಸೊ ಹಿಂಗೆ ನಾನೊಂದು 10-15 ಸಲ ಅಪ್ಪನ ಜೊತೆಗೆ ಬಂಕ್ ಮಾಡಿರೋದು. ಅಂದ್ರೆ ಒಂದ್ಸಲನೂ ಗೊತ್ತಾಗಿಲ್ಲ ಅವ್ರಿಗೆ? ಅಂದ್ರೆ ಮಾಡೋದು, ಒಂದ್ ವಾರ ಆದ್ಮೇಲೆ ಹೇಳೋದು, ಓಕೆ ಹೆಂಗೋ ಧೈರ್ಯ ಮಾಡಿ ಹೇಳೋದು. ಹೇಳಲಿಲ್ಲ ಅಂದ್ರೆ ಇನ್ನೂ ಸಕ್ಕದಾಗಿ ಸಿಕ್ಕಾಕೋತೀವಿ ಅಂತ ಧೈರ್ಯ ಮಾಡಿ ಹೋಗೋದು. ನನ್ ತಮ್ಮ ಹೆಂಗೆ ಅಂತಂದ್ರೆ ಬಂಕ್ ಮಾಡ್ದ ಓಕೆ ಬಿಡು ಅಂತ ಅನ್ಕೋ. ನನ್ ತಮ್ಮ ಇದಕ್ಕೆಲ್ಲ ಬರ್ತಾ ಇರ್ಲಿಲ್ಲ. ಮಮ್ಮಿ ಹತ್ರ ನಾನ್ ಸಿಕ್ಕಾಕೊಳ್ಳಲ್ಲ, ನೀವು ಹೋದ್ರೆ ನೀವ್ ಹೆಂಗಾರು ಸಿಕ್ಕಾಕೊಳ್ಳಿ. ಅವ್ನ್ ಸಿಕ್ಕಾಕೊಂಡು ನಮ್ಮಮ್ಮ ಏನು ಮಾಡ್ತಾ ಇರ್ಲಿಲ್ಲ, ಅದು ಬೇರೆ. ಸೊ ಹಂಗೆ ಅಪ್ಪನ ಜೊತೆ ಬಂಕ್ ಮಾಡಿರೋದೇ ಜಾಸ್ತಿ. ಅಂಡ್ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಎಕ್ಸಾಮ್ ಹಿಂದಿನ ದಿನ ನೈಟ್ ಕುತ್ಕೊಂಡು ಮೂವಿನೇ ನೋಡ್ಬೇಕು, ಅದ್ ನಮ್ಮನೆ ರೂಲ್ಸ್. ಎಲ್ಲರೂ ಹೇಳುದು, ಅಪ್ಪ ಅಮ್ಮ ಎಲ್ಲ? ಅಪ್ಪ ಅಮ್ಮ, ನಾನು, ನನ್ನ ತಮ್ಮ. ನಮ್ದು ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ ಅಂತಂದ್ರೆ ಹಿಂದಿನ ದಿನ ಕುತ್ಕೊಂಡು ಫುಲ್ ನಾವು ಬುಕ್ ತಗೊಂಡು ಓದ್ತಾ ಇದ್ರೆ ಬರೋರು ಬುಕ್ ತೆಗ್ದ್ಬಿಟ್ಟು ಇಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಳ್ರು ಅಂತ ಕೂರ್ಸೋರು ನಮ್ಮ ಮನೆಯಲ್ಲಿ. ಸೊ ಹಂಗ್ ಕೂರ್ಸೋದು, ನೈಟ್ ಮೂವಿ ನೋಡ್ಬೇಕು, ಯಾಕೆಂದ್ರೆ ಮೈಂಡ್ ರಿಫ್ರೆಶ್ಮೆಂಟ್ಗೆ. ಬೆಳಗ್ಗೆ ಆ ಒಂದು ಮೈಂಡ್ ಸೆಟ್ ಅಲ್ಲೇ ಹೋಗಿ ನೀಟಾಗಿ ಎಕ್ಸಾಮ್ ಬರ್ಬೇಕು. ಆ ಒಂದು ಮೈಂಡ್ ಸೆಟ್. ಎಲ್ರು ನಗ್ತಾರೆ, ನೈಟ್ ಮೂವಿ ನೋಡ್ತೀವಿ ಅಂತ ಏನು, ಅದು 3 hour. ಹಂಗೆ ನಮ್ಮ ಮನೆಯಲ್ಲಿ ಅಂದ್ರೆ ಎಲ್ಲ ಫುಲ್ ಎಂಜಾಯ್ಮೆಂಟ್ ಅಲ್ಲಿ. ಸೊ ಅದಕ್ಕೆ ಮೇ ಬಿ ನನ್ ಫ್ರೆಂಡ್ಸ್ ಯಾರು ಇಲ್ಲ ಅನ್ಸುತ್ತೆ. ನಾನು ಅಪ್ಪಂಗೆ ಅದೇ ಹೇಳ್ತೀನಿ, ನೀವ್ ಹಿಂಗಿರೋದಕ್ಕೆ ನನ್ಗೆ ಯಾರು ಫ್ರೆಂಡ್ಸ್ ಸಿಗ್ಲಿಲ್ಲ ಅಂತ. ಅಂದ್ರೆ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ನೀವು ಬೇಕು ಅಂತ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ವಾ ಅಥವಾ ಇಲ್ಲ ಅಂದ್ರೆ ನಿಮ್ಗೆ ಸೂಟೇಬಲ್ ಆಗುವಂತ ಪರ್ಸನ್ಸ್ ಸಿಕ್ಕಿಲ್ವಾ? ನನಗೆ ಲೈಫಲ್ಲಿ ಒಂದೇ, ಇವಾಗ ನನ್ನ ಫ್ರೆಂಡ್ಸ್ ಅಂತ ಇದ್ರೆ ನಾನ್ ಲಾಯಲ್ ಆಗಿರ್ತೀನಿ, ನೀವು ಹಂಗೆ ಲಾಯಲ್ ಆಗಿರ್ಬೇಕು. ನೀವು ಲಾಯಲ್ ಆಗಿಲ್ಲ ಅಂತಂದ್ರೆ ನಾನು ಆ ಫ್ರೆಂಡ್ಶಿಪ್ ನಾನು ತಗೊಳಕ್ ನಾನು ರೆಡಿನೇ ಇರಲ್ಲ, ಆ ತರ ಇರ್ತೀನಿ. ಬಟ್ ನನಗೆ ಲಾಯಲ್ ಆಗಿದ್ದ ಫ್ರೆಂಡ್ಸ್ ಯಾರು ಸಿಕ್ಲಿಲ್ಲ. ಅದೇ ಪ್ರೇಕ್ಷಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವಳೊಬ್ಳು ಇದ್ದಾಳೆ. ಯಾಕೆ ಅಂದ್ರೆ ಅವಳು ನನ್ನ ಸಹಿಸ್ಕೊಂಡಿದ್ದಾಳೆ ಅಂಡ್ ಅವಳು ಅಷ್ಟೇ ಲಾಯಲ್ ಆಗಿದ್ದಾಳೆ. ಅವಳು ಏನೇ ಮಾಡು, ನಾನು ಅದೇ ಹೇಳ್ತೀನಿ, ಫ್ರೆಂಡ್ಶಿಪ್ ಅಲ್ಲಿ ನೀವು ತಪ್ಪು ಮಾಡಿ ಸರಿ ಮಾಡಿ, ಬಟ್ ಲಾಯಲ್ ಆಗಿರಿ. ನಾನು ತಪ್ಪು ಮಾಡಿದೆ ಅಂತ ನೀವು ನಿಯತ್ತಾಗಿ ಒಪ್ಕೊಂಡ್ಬಿಟ್ರೆ ಅಲ್ಲಿ ಫ್ರೆಂಡ್ಶಿಪ್ ಏನು ಹೋಗಲ್ಲ. ಬಟ್ ನೀವು ತಪ್ಪು ಮಾಡಿನೂ ಇಲ್ಲ, ನಾನು ಮಾಡೇ ಇಲ್ಲ ಅಂತ ವಾದ ಮಾಡ್ತಾ ಹೋದ್ರೆ ಆ ಫ್ರೆಂಡ್ಶಿಪ್ ನಿಲ್ಲದೇ ಇಲ್ಲ. ಸೊ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಅದೇ ಆಗಿದ್ದು, ನನ್ಗೆ ಯಾರು ಫ್ರೆಂಡ್ಸ್ ನಿಲ್ಲಿಲ್ಲ ಲಾಯಲ್ ಆಗಿ. ಎಲ್ಲ ಸುಳ್ಳು ಹೇಳಿದ್ರು ಅಂಡ್ ಎಷ್ಟೋ ಜನ ಅಂದ್ರೆ ಅದನ್ನ ಇಲ್ಲ ಅದು ಆ ಥರ ನಡ್ದೇ ಇಲ್ಲ ಅಂತ ಪೋಟ್ರೆ ಮಾಡಿದ್ದು ಜಾಸ್ತಿ. ಅಂಡ್ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸಿ, ನೀವು ತಪ್ಪು ಮಾಡಿರೋದನ್ನ ನೀವು ಡೈರೆಕ್ಟ್ ಆಗಿ ಒಪ್ಕೊಂಡಿದ್ರೆ ಮೇ ಬಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ಫೈನ್ ಅಂತ ಹೇಳ್ತಿದ್ನೇನು. ಬಟ್ ನೀವು ಸುಳ್ಳು ಹೇಳಿ ಅದನ್ನ ಇಲ್ಲ ಅದೇ ಸರಿ ಅಂತ ನೀವು ವಾದ ಮಾಡೋದ್ರಿಂದ ಮೇ ಬಿ ನಾನ್ ನಿಮಗ್ ಕ್ವಾಲಿಫೈ ಅಲ್ವೇನೋ ಅಂತಾನೆ ಅನ್ಕೊಂಡಿದೀನಿ. ಸೊ ಅವಳು ಇವಾಗ ನನ್ನ ಫ್ರೆಂಡ್, ಅವಳೊಬ್ಳೆ ಮೇ ಬಿ ಅವಳೊಬ್ಳೆ ಉಳಿತಾಳೆ ಅನ್ಸುತ್ತೆ ಲೈಫ್ ಲಾಂಗ್ ನನಗೆ. ಅವಳು ತಪ್ಪು ಮಾಡಿದ್ರು ಬಂದ್ಬಿಟ್ಟು ಭೂಮಿ ನಾನು ಹಿಂಗ್ ಮಾಡ್ದೆ ಸಾರಿ ಅಂತನಾದ್ರೂ ಹೇಳ್ತಾಳೆ. ಸೊ ಅದಕ್ಕೆ ಅವಳು ಇಲ್ಲಿವರೆಗೂ ಉಳ್ಕೊಂಡಿದ್ದಾಳೆ. ಸೊ ಅದಕ್ಕೆ ನನ್ಗೆ ಫ್ರೆಂಡ್ಸ್ ಲಿಸ್ಟ್ ಇಲ್ಲವೇ ಇಲ್ಲ ಮೇ ಬಿ. ಸೊ ಭೂಮಿಕಾ ಅವರ ಕನಸಿನ ಹುಡುಗನ ಬಗ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಅಯ್ಯೋ ತುಂಬಾ ಇದೆ. ನಾನೊಂದು ಡೈರಿನೇ ಬರ್ದಿರ್ತೀನಿ ದಿನ. ಡೈಲಿ ಇದು ಬೇರೆ ಇದೆಯಾ? ನನ್ಗೆ ಡೈರಿ ಬರೆಯೋ ಹ್ಯಾಬಿಟ್ ಇದೆ. ಅಂದ್ರೆ ನನ್ನ ಲೈಫಲ್ಲಿ ಏನೇ ಆದ್ರೂ, ಯಾಕೆ ಅಂದ್ರೆ ನಾನು ದೊರೆಸಾನಿನಲ್ಲಿ ಫಸ್ಟ್ ಟೈಮ್ ನಾನು
ಅಂದ್ರೆ ರಿಜೆಕ್ಷನ್ ಏನಾಯ್ತಲ್ಲ ದೊರೆಸಾನಿನಲ್ಲಿ, ದೊರೆಸಾನಿ ಬಿಕಾಸ್ ಆಫ್ ನನ್ನ ಏಜ್ ರಿಜೆಕ್ಟ್ ಆಯ್ತು. ಬಟ್ ನಾನು ಅವತ್ತು ನೋಡಿದ್ದ ಡೈರೆಕ್ಟರ್, ನನ್ಗೆ ಗೊತ್ತಿಲ್ಲ ಅವ್ರ ಹೆಸರೇನು ಅಂತ. ಅವತ್ತು ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಾನು ಒಂದ್ರಲ್ಲಿ ಬರ್ದಿದ್ದೆ, ಸಮ್ ಡೇ ಐ ವಿಲ್ ರೀಚ್ ದಿಸ್ ಅಂತ. ಇವತ್ ನಾನು ರೀಚ್ ಆದೆ. ನಾನು ಹೋಗ್ಬಿಟ್ಟು ಮತ್ತೆ ಅದನ್ನ ತಿರುಗಿಸ್ ನೋಡ್ದೆ, ಓಕೆ ನಾನು ಇದು ಬರ್ದಿದ್ದೆ ಅಲ್ವಾ. ನಾನ್ ಏನಂತಂದ್ರೆ ನನ್ಗೆ ಪರ್ಟಿಕ್ಯುಲರ್ ಟೈಮ್ ಕೂಡ ಬರ್ದಿರ್ತೀನಿ ಅಲ್ಲಿ, ಟೈಮ್ ಅಂಡ್ ಡೇಟ್ ಪ್ರತಿಯೊಂದು ಮೆನ್ಷನ್ ಮಾಡ್ತೀನಿ. ಸೊ ನನ್ಗೆ ಅದೊಂದು ಹ್ಯಾಬಿಟ್ ಇದೆ. ಸೊ ನಾನು ಇದನ್ನ ಬರಿತೀನಿ, ಆಬ್ವಿಯಸ್ಲಿ ಬರಿತೀನಿ. ಅದ್ ನಮ್ಮ ಅಮ್ಮಂಗೂ ಗೊತ್ತು. ನಮ್ಮಮ್ಮ ಅಂತಾರೆ, ಯಾವಾಗ್ಲಾದ್ರೂ ನಂದು ಅಮ್ಮ ಮೊಬೈಲ್ ನಲ್ಲಿ ಏನಾದ್ರು ವಾಲ್ ಪೇಪರ್ ಒಂದ್ಸಲ ವಿಜಯ್, ಒಂದ್ಸಲ ಅಜಿತ್, ಒಂದ್ಸಲ ಪುನೀತ್ ರಾಜ್ಕುಮಾರ್ ಎಲ್ಲ ಆದ್ರೆ, ಓ ಇವತ್ ಮೈಂಡ್ ಸೆಟ್ ನಿಮ್ಗೆ ಈ ತರ ಚೇಂಜ್ ಆಯ್ತಾ ಅಂತಾರೆ ನಮ್ಮಮ್ಮ. ಕ್ವಾಲಿಟೀಸ್ ವೈಸ್ ಯಾರ ಒಂದು ಸಿಚುವೇಶನ್ ತಕ್ಕಂಗೆ ಚೇಂಜಸ್ ಮಾಡ್ತಿರ್ತೀರಾ? ಇಲ್ಲ, ಅಂದ್ರೆ ವಾಲ್ ಪೇಪರ್ ಚೇಂಜ್ ಮಾಡ್ತಾ ಇರ್ತೀನಿ. ನಮ್ಮಮ್ಮ ಸುಮ್ನೆ ನನ್ನನ್ನು ರೇಗ್ಸೋದು, ಓ ಈ ತರ ಹುಡುಗ ಬೇಕಾ, ಈ ತರ ಹುಡುಗ ಬೇಕಾ, ಯಾವ ತರ ಬೇಕು ನಿನ್ಗೆ ಅಂತ ರೇಗ್ಸ್ತಾರೆ ನಮ್ಮ ಮನೆಯಲ್ಲಿ. ಅಯ್ಯೋ ನಮ್ಮ ಮನೆಯಲ್ಲಿ ಎಲ್ಲಾ ಈ ತರನೇ, ಎಲ್ಲರೂ ಕಾಲೆಳೆಯುವಂತವ್ರೆ. ಎಲ್ಲಾರು, ನಮ್ಮ ಅಪ್ಪಯಿಂದ ಹಿಡಿದು ನಮ್ಮ ಅಮ್ಮಯಿಂದ ಹಿಡಿದು ನನ್ನ ತಮ್ಮನ್ವರ್ಗು. ನಾವ್ ಇರೋರ್ 4 ಜನ, ಬಟ್ 10 ಜನ ಮಾತಾಡೋಷ್ಟು ಮಾತಾಡ್ತೀವಿ ನಾವು, ಆ ತರ. ಸೊ ನಾನು ಬರ್ದಿರೋ ಲಿಸ್ಟ್ ಅಲ್ಲಿ ಐ ಥಿಂಕ್ ಫಸ್ಟ್ ಲಿಸ್ಟ್ ನಾನು ಬರ್ದಿರೋದು ಅಂತಂದ್ರೆ, ಹುಡುಗ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತಲ್ಲ. ಅಂದ್ರೆ ನಾನು ಫಿಸಿಕಲಿ ಹಿಂಗೆ ಇರ್ಬೇಕು ಅಂತ ಏನು ಬರ್ದಿಲ್ಲ, ಬಟ್ ನಾನು ಮೆಂಟಲಿ ಕೆಲವೊಂದು ಬರ್ದಿದ್ದೀನಿ. ಅಂದ್ರೆ ಹುಡುಗ ಅಂದ್ರೆ ಕೇರಿಂಗ್ ಇರ್ಬೇಕು, ಒಂದು ಪ್ರಾಪರ್ ವರ್ಕ್ ಇರ್ಬೇಕು, ಇದೆಲ್ಲ ಇವಾಗ ಎಲ್ರು ಕೇಳ್ತಾರೆ. ಬಟ್ ನನ್ಗೆ ಫ್ಯಾಮಿಲಿ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದಾನು, ಸೊ ನನ್ಗೆ ಫ್ಯಾಮಿಲಿನೇ ಮೇನ್. ಇಫ್ ನಾನು ಆ ಹುಡುಗನ ನಿಲ್ಸ್ಬಿಟ್ಟು ಮುಂದೆ, ನಿನ್ಗೆ ನಿನ್ ಫ್ಯಾಮಿಲಿ ಬೇಕಾ ಇಲ್ಲ ನಾನ್ ಬೇಕಾ ಅಂತ ಕೇಳಿದಾಗ, ಹಿ ಶುಡ್ ಸೆಲೆಕ್ಟ್ ಫ್ಯಾಮಿಲಿ. ಆ ತರ ಹುಡುಗನೇ ಆಗ್ಬೇಕು. ಬಿಕಾಸ್ ಮುಂದೊಂದ್ ದಿನ ಅವ್ನ್ ನನ್ ಬಿಡಲ್ಲ. ಆ ತರ ಇರುವಾಗ ಫ್ಯಾಮಿಲಿನೇ ಬೇಕು ಗುರು ಅನ್ನೋನ್ ಯಾವತ್ತೂ ಅವ್ನ್ ಹುಡುಗಿನ್ ಬಿಟ್ಕೊಡಲ್ಲ. ಸೊ ಆ ತರದ್ ಹುಡುಗನೇ ಬೇಕು. ಫ್ಯಾಮಿಲಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಅಂಡ್ ಮೇನ್ ಥಿಂಗ್, ಇವಾಗ ಎಲ್ಲರೂ ಅಂದ್ರೆ ತಂದೆ ತಾಯಿಗೆ ಏಜ್ ಆಗತ್ತೆ, ಅವ್ರು ಒಂದು ಫೇಸ್ ಬರ್ತಾರೆ ವೇರ್ ಅವ್ರಿಗೆ ಇವಾಗ ನಮ್ಗೆ ರಿಯಾಕ್ಟ್ ಮಾಡುವಾಗ್ಲೂ ಇಲ್ಲ ನಮಗ್ ಟ್ರಿಗರ್ ಆಗ್ಬೋದು, ಇಲ್ಲ ಅವ್ರಿಗೆ ಟ್ರಿಗರ್ ಆಗ್ಬೋದು. ಆ ಏಜ್ಗೆ ಬಂದಾಗ ಅವ್ರು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತೆಲ್ಲ ಬರುತ್ತೆ. ಸೊ ಆ ಟೈಮ್ನಲ್ಲಿ ಆ ಪೇಷನ್ಸ್ ಇರ್ಬೇಕು. ವೇರ್ ನಾವು ತಂದೆ ತಾಯಿನ ಒಂದು ನೀಟಾಗಿ ನೋಡ್ಕೋತೀವಿ ಅನ್ನೋ ಪೇಷನ್ಸ್ ಇರ್ಬೇಕು. ಅವ್ರಿಗೆ ನಾನೇನಾದ್ರೂ ಇವಾಗ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಅವ್ರನ್ನ ನೋಡ್ಕೋತೀನಿ ಅಂತಂದ್ರೆ, ಅವ್ರಿಗೆ ತಂದೆ ಸ್ಥಾನ ಕೊಡುವಂತ ಹುಡುಗ ನನ್ಗೆ ಬರ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆ. ಅಂಡ್ ಅವ್ರ ಫ್ಯಾಮಿಲಿನ ನಾನು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ, ಅದ್ರಲ್ಲಿ ನೋ ಡೌಟ್. ಬಿಕಾಸ್ ನನ್ಗೆ ಫ್ಯಾಮಿಲಿನೇ ಮೇನ್ ಇಂಪಾರ್ಟೆನ್ಸ್ ಆಗಿರೋದ್ರಿಂದ. ಅಂಡ್ ಅದೇ ಇಂಪಾರ್ಟೆನ್ಸ್ ಅವ್ನು ಕೊಡ್ಬೇಕು ನನ್ನ ಫ್ಯಾಮಿಲಿಗೆ. ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಬಿಕಾಸ್ ಒಂದು ಹುಡುಗಿ ಮದ್ವೆ ಆಗಿ ಹೋಗ್ತಾಳೆ ಅಂತಂದ್ರೆ ಟೋಟಲ್ ಫ್ಯಾಮಿಲಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ನಾಟ್ ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಸೊ ಅಟ್ ದ ಸೇಮ್ ಟೈಮ್ ಅವ್ರಷ್ಟು ಜನರ ಮಧ್ಯೆ ಹೋಗ್ತಾ ಇದ್ದೀನಿ. ಸೊ ಅವ್ರಷ್ಟು ಜನನ ನಾನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀನೋ ಅದೇ ಥರ ಅವನು ನನ್ನ ಇಡೀ ಫ್ಯಾಮಿಲಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆ ಥರದ್ದು ಹುಡುಗ ಬೇಕು. ಆ್ಯಂಡ್ ಲುಕ್ ವೈಸ್ ಅದೆಲ್ಲ ನಾನು ಏನು ಮೆಷರ್ ಮಾಡಿಲ್ಲ ಹೀಗೆ ಇರ್ಬೇಕು ಹಾಗೆ ಇರಬೇಕು ಅಂತ. ಬಿಕಾಸ್ ನಮಗೆ ಧನುಷ್ ಇಷ್ಟ ಆಗ್ತಾನೆ, ಅಟ್ ದ ಸೇಮ್ ಟೈಮ್ ಮಹೇಶ್ ಬಾಬುನು ಇಷ್ಟ ಆಗ್ತಾನೆ. ಸೊ ನಾವು ಅದನ್ನ ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕಾಗಲ್ಲ ಯಾರ್ಯಾರು ಏನೇನು ಅಂತ. ಸೊ ಆ ಥರ ನಾನು ಮೆಂಟಲಿ ತುಂಬಾ ಪ್ರಿಪೇರ್ಡ್ ಆಗಿದ್ದೀನಿ ಹಿಂಗೆ ಇರಬೇಕು ಅಂತ. ಬಿಟ್ರೆ ಫಿಸಿಕಲಿ ಯಾವುದು ಪ್ರಿಪರೇಷನ್ ನಾನು ತಗೊಂಡಿಲ್ಲ. ಮನೆಯಲ್ಲಿ ಹಂಗೆ ಡಿಸ್ಕಸ್ ಆಗುವಾಗ ಎಲ್ಲರೂ ಹೇಳ್ತಾರೆ, ಹೈಟ್ ಇರ್ಬೇಕಲ್ವಾ, ಹಿಂಗಿರ್ಬೇಕಲ್ವಾ ಅಂತ. ಅವಾಗ ಕೆಲವು ಸಲ ಅನ್ಸುತ್ತೆ, ಓಕೆ ಹೈಟ್ ಇದ್ರೆ ಓಕೆ, ನನ್ಗಿಂತ ಹೈಟ್ ಇದ್ರೆ ಫೈನ್, ಪ್ರಾಬ್ಲಮ್ ಏನಿಲ್ಲ. ಈಗ ಮನೇಲೆಲ್ಲ ಡಿಸ್ಕಸ್, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಎಲ್ಲ ಅದ್ರ ಜೊತೆಗೆ ರಿಲೇಟಿವ್ಸ್ ಏನಾದ್ರು ಫಂಕ್ಷನ್ಸ್ ಗೆಟ್ ಟುಗೆದರ್ ಆದಾಗ ಮಾತಾಡ್ತಿರ್ತಾರ? ಹಾ, ಅಯ್ಯೋ ನಮ್ಗಿಲ್ದೇ ಇರೋ ಕ್ಯೂರಿಯಾಸಿಟಿ ಎಲ್ಲ ರಿಲೇಟಿವ್ಸ್ಗೆ ಇರುತ್ತೆ. ನಾವೇನು ಮಾತಾಡಲ್ಲ, ಅವ್ರು ಮಾತಾಡ್ತಾರೆ. ಏನು ಏಜ್ ಆಯ್ತು, ಏನು ಎಷ್ಟು ವರ್ಷಕ್ಕೆ ಮದ್ವೆ, ಈ ತರ ಎಲ್ಲ ಕ್ವೆಶನ್ಸ್ ಬರುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಸಪೋರ್ಟಿವ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಯ್ಯೋ ಅವ್ಳು ಯಾವಾಗ ಮದ್ವೆ ಆಗ್ತೀನಿ ಅಂತಾಳೆ ಅವಾಗ ಆಗ್ಲಿ. ಸೊ ನಮ್ಮ ಮನೆಯಲ್ಲಿ ಏನು ಫೋರ್ಸ್ ಇಲ್ದೇ ಇರೋ ಕಾರಣ ಅವ್ರೆಲ್ರಿಗೂ ಹೇಳೋ ಕ್ವೆಶನ್ ಅದೇ, ಅವಳಿಗೆ ಇಷ್ಟ ಬಂದಾಗ ಆಗ್ತಾಳೆ ಅಂತ. ಯಾರಾದ್ರೂ ಬಂದು ಅಪ್ರೋಚಸ್ ಮಾಡಿದ್ದುಂಟ ಮೇಡಮ್ ನಮ್ ಕಡೆಯವ್ರು? ಇವಾಗ ರಿಲೇಟಿವ್ಸ್ ಗೆಟ್ ಟುಗೆದರ್ ಆದಾಗ ನಮ್ ಕಡೆಯವ್ರು ಒಬ್ರು ಹುಡುಗ ಇದಾರೆ ನೋಡಿ ಸೆಟ್ ಆಗ್ತಾರೆ ಅಂತ. ಅಯ್ಯೋ ನಮ್ಮ ಅಮ್ಮನ ಹತ್ರನೂ ಹೇಳಿದ್ದಾರೆ, ನಮ್ಮ ಅಪ್ಪನ ಹತ್ರನೂ ಹೇಳಿದ್ದಾರೆ. ಸೊ ಅವಾಗ ಟೋಟಲಿ ಅವ್ರು ನನ್ ಮೇಲೆ ಹಾಕೋದ್ರಿಂದ ಯಾರು ನನ್ನ ಹತ್ರ ಬಂದು ಕೇಳೋ ಧೈರ್ಯ ಯಾರು ಮಾಡಿಲ್ಲ. ಸೊ ಅದು ಅಲ್ಲಲ್ಗೆ ಸ್ಟಾಪ್ ಆಗಿದೆ. ಈಗ ಪ್ರೊಫೆಷನ್ ವೈಸ್ ಅಲ್ಲಿ ತುಂಬಾ ಈಗಿನ ಕಾಲದ ಹುಡುಗಿರು ಏನಂತಂದ್ರೆ ತುಂಬಾ ಇಂಡಿಪೆಂಡೆಂಟ್ ಆಗಿರ್ತಾರೆ. ಸೊ ಯಾಕಂತಂದ್ರೆ ಮದುವೆ ವಿಚಾರ ಆಗಿರ್ಬೋದು, ಪ್ರೊಫೆಷನ್ ನ ಚೂಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಲೈಫ್ ನ ಲೀಡ್ ಮಾಡುವಂಥದ್ದಾಗಿರ್ಬೋದು, ತುಂಬಾ ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಂದು ಬಾರಿನೂ 1-10 ಸಲ ಯೋಚನೆ ಮಾಡಿ ಹೆಜ್ಜೆ ಇಡ್ತಾರೆ.
ಸೊ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ನೀವು ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ನೆಕ್ಸ್ಟ್ ಮದುವೆ ಆಫ್ಟರ್ ಮ್ಯಾರೇಜ್ ಅನ್ನುವಂಥದ್ದು ಪ್ರೊಫೆಷನ್ನ ಕ್ಯಾರಿ ಮಾಡ್ತೀರಾ, ಅಂದರೆ ಮುಂದುವರಿಸ್ತೀರಾ, ಅಥವಾ ಇದೇ ಪ್ರೊಫೆಷನಲ್ ಇರುವಂಥವ್ರು ಸಿಕ್ಕಿದ್ರು ನಿಮ್ಗೆ ಓಕೆನಾ ಅಂತ? ನನಗೆ ಪ್ರೊಫೆಷನ್ ಇದೇ ಆಗಿರಬೇಕು, ಇಲ್ಲ ಅವ್ನು ಸಾಫ್ಟ್ವೇರ್ ಇಂಜಿನಿಯರೇ ಆಗಿರಬೇಕು ಅಂತ ಏನೂ ಇಲ್ಲ. ಏನೇ ಇದ್ರೂ ಓಕೆ, ಬಟ್ ನನ್ನ ಪ್ರೊಫೆಷನ್ನ ಅವ್ನು ರೆಸ್ಪೆಕ್ಟ್ ಮಾಡಲೇಬೇಕು. ಬಿಕಾಸ್ ನಮ್ಮ ಪ್ರೊಫೆಷನ್ ಹೇಗಿದೆ ಅಂತಂದರೆ ನಮಗೆ ಟೈಮಿಂಗ್ಸ್ ಇಲ್ಲ. ಅಟ್ ದ ಸೇಮ್ ಟೈಮ್ ನಾವು ಯಾವಾಗ ಎಲ್ಲಿರ್ತೀವಿ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಆ ಥರ ಇರೋ ಪ್ರೊಫೆಷನ್ನ ರೆಸ್ಪೆಕ್ಟ್ ಮಾಡೋಂಥವ್ರೇ ಸಿಗಬೇಕು ಅನ್ನೋದು ಇದೆ. ಸೊ ಅದನ್ನೆಲ್ಲ ನಾನು ಮೆಜರ್ ಮಾಡಿಲ್ಲ, ಅಂದರೆ ಇದು ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಏನಿಲ್ಲ. ಬಟ್ ಪ್ರೊಫೆಷನ್ ಅನ್ನೋದು ಪಕ್ಕಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮದುವೆ ಆದಮೇಲೂ ಅದೇ ಇಂಪಾರ್ಟೆನ್ಸಲ್ಲೇ ಇರುತ್ತೆ. ಬಿಕಾಸ್ ಒಬ್ಬರಿಗೋಸ್ಕರ ನಾವು ಟೋಟಲಿ ಚೇಂಜ್ ಆಗ್ತೀವಿ ಅಂದರೆ ಅವ್ರು ಬಂದಾಗ ನಾವು ಹೇಗಿರ್ತೀವಿ ಆ ಥರ ಇರೋಕ್ಕೆ ಆಗಲ್ಲ. ಸೊ ಅವ್ರು ಬಂದಾಗ ನಾವು ಹೇಗಿದ್ವಿ ಹಾಗೆ ಅವ್ರು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಸೊ ಹಾಗೆ ಅಕ್ಸೆಪ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಪ್ರೊಫೆಷನ್ ನಾನು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಸೊ ನನ್ನ ಪ್ರೊಫೆಷನ್ ಖಂಡಿತವಾಗ್ಲೂ ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ. ಓಕೆ, ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕು ಅಂದರೆ ಅವರ ಫ್ಯಾಮಿಲಿಗಾಗಿರ್ಬೋದು, ಹಾಗೆಯೇ ಸಂಬಂಧಗಳು ವ್ಯಾಲ್ಯೂ ಕೊಡೋ ಥರ ಆಗಿರ್ಬೋದು. ಖಂಡಿತವಾಗ್ಲೂ. ಯಾರಾದರೂ ಇದ್ರೆ ಕೆಲವ್ರಿಗೆ ಇನ್ನೊಂದು ಕೇಳಿದೆ, ಇಂಥ ಊರ್ನವ್ರೆ ಅಂತ ಏನಾದ್ರು ಇದೆಯಾ? ಅಯ್ಯಯ್ಯೋ, ಆ ಥರ ಎಲ್ಲ ಏನಿಲ್ಲ. ಯಾಕಂದ್ರೆ ಯಾಕೆ ಕೇಳಿದೆ ಅಂತಂದ್ರೆ ತೆಲುಗುವಲ್ಲೂ ಇದ್ದೀರಾ, ಈಗ ಕನ್ನಡದಲ್ಲೂ ಇದ್ದೀರಾ, ಸೊ ಅಲ್ಲೂ ಟ್ರೈ ಮಾಡ್ತಿರ್ತಾರೆ, ಕನ್ನಡದಲ್ಲೂ ಟ್ರೈ ಇಲ್ಲ ಮಾಡ್ತಿರ್ತಾರೆ. ಇಲ್ಲ, ನಮ್ಗೆ ಆ ಥರ ಏನಿಲ್ಲಪ್ಪ. ಸೊ ತೆಲುಗುವಲ್ಲಾದ್ರೂ ಟ್ರೈ ಮಾಡ್ಬೋದು, ಕನ್ನಡದವ್ರಾದ್ರೂ ಟ್ರೈ ಮಾಡ್ಬೋದು, ಆದ್ರೆ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡ್ರೆ ಭೂಮಿಕಾ ಅವ್ರಿಗೆ ಇಷ್ಟ ಆಗ್ತಾರೆ. ಸೊ ಅವಾಗ ಬಂದು ಅವರೇ ಒಪ್ಕೊಂಡ್ರೆ ಒಪ್ಕೋಬಹುದು. ಸೊ ಟ್ರೈ ಮಾಡಿ ಒಂದ್ಸಲ. ಅಂಡ್ ಇನ್ನೊಂದು ವಿಚಾರ, ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಎಲ್ಲ ಮಾಡ್ತಿರ್ತೀರಾ. ಸೊ ಲೇಡೀಸ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ, ಮಂತ್ಲಿ ಪೀರಿಯಡ್ಸ್ ಅದು ಇದೆಲ್ಲಾನು ಕೂಡ. ಸೊ ಹೆಲ್ತ್ ಬಗ್ಗೆ ಯಾವ ರೀತಿ ಕೇರ್ ತಗೊಳ್ತೀರಾ ಅಂತ? ಹಾಂ, ಆ್ಯಕ್ಚುಲಿ ಅಂದರೆ ಈ ವಿಚಾರದಲ್ಲಿ ನೋಡೋಕೆ ಹೋದರೆ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಮೇ ಬಿ ಅದು ನನಗೆ ಯೂಸ್ ಟು ಇಟ್ ಆಗಿಬಿಟ್ಟಿದೆ. ಅಂದರೆ ಬಿಫೋರ್ ಈ ಪ್ರೊಫೆಷನ್ಗೂ ಬರೋಕ್ಕಿಂತ ಮುಂಚೆ ನಾನು ಯಾವಾಗ ಈ ಡ್ಯಾನ್ಸ್ ಶೋಸ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು ಕೊಡ್ತಾ ಇದ್ದೆ, ಆ ಟೈಮಲ್ಲಿ ನನಗೆ ತುಂಬ ಟ್ರಿಗರ್ ಆಗ್ತಿತ್ತು ಈ ಪಾಯಿಂಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಗೊತ್ತಿರುತ್ತೆ ದಟ್ ಮೈಂಡ್ ಸೆಟ್ ಕೂಡ ನಮಗೆ ಸೇಮ್ ಇರಲ್ಲ. ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ನಮಗೆ ಫುಲ್. ಅಂದರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ನಮಗೆ ಗೊತ್ತಾಗ್ತಾ ಇರಲ್ಲ. ಸೊ ನಾನು ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ. ನಾನು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಡುವಾಗ್ಲೇ ತುಂಬ ಸಲ ಫೇಸ್ ಮಾಡಿದೆ. ಬಿಕಾಸ್ ನನಗೆ ಎಷ್ಟೋ ಸಲ ಆ ಟೈಮ್ನಲ್ಲಿ ಒಂದು 1 hour ಪರ್ಫಾರ್ಮೆನ್ಸ್ ಇರ್ತಾಯಿತ್ತು. ಭರತನಾಟ್ಯಂ ನೀವು ನೋಡೋಕೆ ಹೋದರೆ ಒಂದು ಸಾಂಗ್ ನಿಮಗೆ 17 minutes 20 minutes ಎಲ್ಲ ಇರುತ್ತೆ. ಸೊ ಆ ಥರ ಪರ್ಫಾರ್ಮೆನ್ಸಸ್ ಎಲ್ಲ ನಾನು ಕೊಟ್ಟು ಬಂದಿರೋದ್ರಿಂದ ಈ ಪ್ರೊಫೆಷನ್ಗೆ ಬಂದ ಮೇಲೂ ನನಗೆ ಅದು ಹೆಲ್ಪ್ ಆಯಿತು. ವೇರ್ ನಾನು ಅದು ಪ್ರಿಪೇರ್ ಆಗಿಬಿಟ್ಟಿದ್ದೆ, ಮೈಂಡ್ ಸೆಟ್ ನನಗೆ ಪ್ರಿಪೇರ್ ಆಗಿಬಿಟ್ಟಿತ್ತು ದಟ್ ಅದು ಹೇಗಿತ್ತು ಇದು ಹಾಗೇ ಇರುತ್ತೆ. ಸೊ ನಾನು ಪ್ರಿಪೇರ್ಡ್ ಆಗಿರಬೇಕು ಅಂತ. ಸೊ ಅದು ಹಾಗೆ ಪುಷ್ ಮಾಡಿ ಓಕೆ ಫೈನ್ ಅಂದ್ಕೊಂಡೆ ಅದು ಸಾಗ್ತಾ ಇದೆ. ಆ್ಯಂಡ್ ಆ ಟೈಮ್ನಲ್ಲಿ ನಾನು ಜಾಸ್ತಿ ಸಾಂಗ್ಸ್ ಕೇಳ್ತೀನಿ, ಅಂದರೆ ಹಳೇ ಸಾಂಗ್ಸ್, ಓಲ್ಡ್ ಸಾಂಗ್. ಗೊತ್ತಿಲ್ಲ ಅದೇನೋ ಥೆರಪಿನೋ ಏನೋ ಗೊತ್ತಿಲ್ಲ. ನೀವು ಯಾವಾಗ ಹಳೇ ಸಾಂಗ್ಸ್ ಕೇಳ್ತೀರಾ ನಿಮ್ಮ ಮೂಡ್ ಚೆನ್ನಾಗಿಲ್ದಿದಾಗ, ಅದು ನಿಮಗೆ ಆ ಮೂಡ್ ಕಂಬ್ಯಾಕ್ ಆಗಿಬಿಡತ್ತೆ. ಅದು ನಮಗೆ ಒಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ. ಸೊ ಆ ಥರ ನಾನು ತುಂಬ ಹಳೇ ಸಾಂಗ್ಸ್ ಕೇಳ್ತೀನಿ ಆ ಟೈಮ್ನಲ್ಲಿ. ಸೊ ಆವಾಗ ನಮ್ಮ ಅಮ್ಮನೇ ತಂದ್ಕೊಟ್ಬಿಡ್ತಾರೆ ನನಗೆ ಇಯರ್ಬಡ್ನ, ತಗೋ ಸಾಂಗ್ಸ್ ಕೇಳು, ಕುತ್ಕೋ, ಕೂಲಾಗಿರು ಅಂತ. ಸೊ ಆ ಥರ ರಿಫ್ರೆಶ್ಮೆಂಟ್ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮುಖಾಂತರ ನಾವು ಅದನ್ನ ಓವರ್ಕಮ್ ಮಾಡ್ತಾ ಇರ್ತೀನಿ. ಓಕೆ, ಈಗ ನಮ್ಮದು ಹೆಲ್ತ್ ಚಾನಲ್ ಇದೆ, ಆ ಚಾನಲ್ಗೆ ನಿಮ್ಮ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಹಾಗೆ ವರ್ಕೌಟ್ ರೂಟೀನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಹೇರ್ ಕೇರ್ ಆ್ಯಕ್ಚುಲಿ ನನಗೆ ಅಮ್ಮಮ್ಮ, ಅಂದರೆ ನಾವು ಮೈಸೂರಿನಲ್ಲಿ ಅದು ಕೊಬ್ಬರಿ ಕೊಟ್ಟು ಆಯಿಲ್ ಮಾಡಿಸ್ತಾರೆ. ಸೊ ಅದೇ ಆಯಿಲ್ ನಾನು ಯೂಸ್ ಮಾಡೋದು. ಆ್ಯಂಡ್ ಮೆಂತ್ಯೆ, ಆ ಆಯಿಲ್ನಲ್ಲಿ ಮೆಂತ್ಯೆ ಆ್ಯಂಡ್ ಕರಿಬೇವು ಹಾಕಿ ಸ್ಟೋರ್ ಮಾಡಿರ್ತಾರೆ. ಸೊ ಆ ಸ್ಟೋರ್ಡ್ ಇದರಲ್ಲೇ ನಾನು ಹೇರ್ ಆಯಿಲ್ ಎಲ್ಲ ಯೂಸ್ ಮಾಡೋದು. ಆ್ಯಂಡ್ ಸ್ಕಿನ್ ಕೇರ್ ಅಂತ ಬಂದರೆ ಮೊಸರು ಆ್ಯಂಡ್ ರಾ ಮೆಟೀರಿಯಲ್, ರಾ ಏನೇನು ಸಿಗುತ್ತೆ ರಾ. ಬಿಕಾಸ್ ನೀವು ಹೊರಗಡೆಯಿಂದ ತಂದಷ್ಟು ನೀವು ಅದಕ್ಕೆ ಯೂಸ್ ಟು ಇಟ್ ಆಗಿಬಿಟ್ರೆ ನಿಮಗೆ ಅದು ಸಿಗದೆ ಇದ್ದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಮನೆ ಮದ್ದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ಸ್ಕಿನ್ ಆಗಲಿ ಹೇರ್ ಆಗಲಿ. ಸೊ ರಾ ಅಂತ ಬಂದ್ರೆ ಕಡಲೆ ಹಿಟ್ಟು, ಅರ್ಶಿನ ಆ್ಯಂಡ್ ಮೊಸರು. ಸೊ ಇದು ಹಾಕ್ತೀನಿ ನಾನು. ಆ್ಯಂಡ್ ಬಿಟ್ರೆ ಅದೇ ಸ್ಕಿನ್ಗೆ ಅಂತ ಬಾಡಿ ಸ್ಕಿನ್ ಆ ಥರ ಏನಾದರೂ ಬಂದರೂ ಕೂಡ ಇದೆ, ಶೀಗೆಕಾಯಿ ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಜಾಸ್ತಿ ನ್ಯಾಚುರಲ್ ಪ್ರಾಡಕ್ಟ್ಸ್. ಹೌದು, ನ್ಯಾಚುರಲ್ ರಾ ಏನೇ ಇದ್ರೂ. ಓಕೆ, ಈಗ ಹೋಮ್ ರೆಮಿಡೀಸ್ ಎಲ್ಲಾನು ಈಗ ಬ್ಯೂಟಿ ಪಾರ್ಲರ್ ಆಗಿರೋದ್ರಿಂದ ನಿಮಗೆ ಟೈಮ್ ಕನ್ಸಂಪ್ಷನ್ ಮಾಡೋದಕ್ಕೆ ಆಗ್ತಿರಲ್ಲ. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಎಲ್ಲಾನು ಆಕ್ಚುಲಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೇ ಇಲ್ಲ ಇದುವರೆಗೂ ಒಂದ್ಸಲನೂ ಹೋಗಿಲ್ವಾ? ನಾನು ಐಬ್ರೋ ಕೂಡ ಮಾಡ್ತಿಲ್ಲ. ನನಗೆ ಮೇಕಪ್ ಮಾಡೋರೆಲ್ಲ ಅದೇ ಕಂಪ್ಲೇಂಟ್ ಮಾಡ್ತಾರೆ, ನೀವು ಐಬ್ರೋ ಮಾಡ್ಸಲ್ವಾ ಅಂತ. ನನ್ಗೇನೋ ಗೊತ್ತಿಲ್ಲ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೇ ಇಲ್ಲ. ಅಮ್ಮ ಬ್ಯೂಟಿಷಿಯನ್. ಸೊ ಅಮ್ಮಗೆ ಒಂದು ಐಡಿಯಾ ಇದೆ,
ಅಂದ್ರೆ ಹೀಗಿರ್ಬೇಕು, ಸ್ಕಿನ್ ರೊಟೀನ್ ಹೀಗಿರ್ಬೇಕು ಅಂತ. ಸೊ ಅಮ್ಮನೇ ಆಲ್ಮೋಸ್ಟ್ ನಂದು ಸ್ಕಿನ್ ರೊಟೀನ್ ಆಗಿರ್ಬೋದು, ಹೇರ್ ಆಗಿರ್ಬೋದು ಎಲ್ಲ ಅಮ್ಮನೇ ನೋಡ್ಕೋತಾರೆ. ಸೊ ನನ್ಗೇನು ಅದು ಅವಶ್ಯಕತೆ ಬಿದ್ದಿಲ್ಲ. ಓಕೆ. ಈಗ ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗೆಲ್ಲ ಯಾವ ರೀತಿಯಂತ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿರ್ತೀರಾ ಅಂತ? ಹೋಮ್ ರೆಮಿಡೀಸ್ ಹನಿ ಅಂಡ್ ಕಡಲೆ ಹಿಟ್ಟು ಹ್ಮ್. ಅಂಡ್ ಇದು ಕಾಫಿ ಪುಡಿ. ಹ್ಮ್. ಅಂದ್ರೆ ಟ್ಯಾನ್ ಆದಾಗ್ಲೆಲ್ಲ ಕಾಫಿ ಪುಡಿ ಅಂಡ್ ಹನಿ ಹ್ಮ್. ಯೂಸ್ ಮಾಡಿ ಅಂಡ್ ಲಿಟಲ್ ಶುಗರ್, ಸ್ವಲ್ಪ ಶುಗರ್ ಹಾಕಿ ಅದು ಮಿಕ್ಸ್ ಮಾಡಿ ಇದು ಮಾಡಿದ್ರೆ ಸ್ವಲ್ಪ ಟ್ಯಾನ್ ರಿಮೂವ್ Remove ಆಗುತ್ತೆ. ಹ್ಮ್. ಸೊ ಅದನ್ನ ನಾನು ಟ್ರೈ ಮಾಡಿದ್ದೀನಿ. ಅಂಡ್ ಕಡಲೆ ಹಿಟ್ಟು, ಅರ್ಶಿನ, ಇದು ಒಂದು. ಅದು ಗ್ಲೋ ಬರುತ್ತೆ ಕಡಲೆ ಹಿಟ್ಟು ಅಂಡ್ ಅರ್ಶಿನ ಹ್ಮ್. ಯೂಸ್ ಮಾಡೋದ್ರಿಂದ. ಬಟ್ ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಅದು ಡ್ರೈ ಸ್ಕಿನ್ ಟ್ರಿಗರ್ ಆಗುತ್ತೆ. ಹ್ಮ್. ಸೊ ಡ್ರೈ ಸ್ಕಿನ್ ಇರೋರು ಹನಿ ಯೂಸ್ ಮಾಡ್ತಾರೆ, ಅಂದ್ರೆ ಕಡಲೆ ಹಿಟ್ಟು ಬದಲು ಹನಿ ಯೂಸ್ ಮಾಡ್ತಾರೆ. ಹ್ಮ್. ಸೊ ನಾರ್ಮಲ್ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಕಡಲೆ ಹಿಟ್ಟು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಅಂಡ್ ಶೀಗೆಕಾಯಿ ಹೇಗೆ ಅಂತಂದ್ರೆ ಜಾಸ್ತಿ ರಬ್ ಮಾಡಿದಷ್ಟು ಉರಿಯುತ್ತೆ ಅದು. ಹ್ಮ್. ಸೊ ಅದನ್ನ ನಾರ್ಮಲ್ ಆಗಿ ನೀವು ಜಸ್ಟ್ ಟ್ಯಾಪ್ ಮಾಡಿನೇ ಹಾಕ್ಬೇಕು. ಹ್ಮ್. ಈವನ್ ಫಾರ್ ಹೇರ್ ಅಂಡ್ ಸ್ಕಿನ್ ಎರಡಕ್ಕೂ. ಹ್ಮ್. ಸೊ ಅದು ಶೀಗೆಕಾಯಿ, ಈ ತರ ರೆಮಿಡೀಸ್. ಆ, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂಡ್ ಯಾವ ರೀತಿಯಂತಹ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀರಾ ಅಂತ? ಸ್ಕಿನ್ ನಾನಿವಾಗ ಪ್ರೆಸೆಂಟ್ಲಿ ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡೋದು. ಅಂಡ್ ಬೇರೆ ಸಿರಮ್ಸ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಯೂಸ್ ಟು ಇಟ್ ಆಗ್ಬಿಟ್ರೆ ನನಗೆ ನೆಕ್ಸ್ಟ್ ಶೂಟ್ ಟೈಮ್ಸ್ ಅಲ್ಲಿ ಅದ್ ನಾವು ಮಾಡೋಕ್ಕಾಗಲ್ಲ. ಯೂಸ್ ಟು ಇಟ್ ಆಗ್ಬಿಟ್ರೆ ಆಮೇಲೆ ನನ್ಗೆ ಮತ್ತೆ ಸ್ಕಿನ್ ಹಾಳಾಗುತ್ತೆ ಅಂತ ನಾನು ಸಿರಮ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಸೊ ಅಲೋವೆರಾ ಜೆಲ್ ಆ ಒಂದು ಸ್ಮೂತ್ನೆಸ್ ಕೊಡುತ್ತೆ ಅಂಡ್ ಸ್ಕಿನ್ನ ಸ್ವಲ್ಪ ಡ್ರೈ ಆಗದೆ ಇರೋ ಥರ ಮೇಂಟೈನ್ ಮಾಡುತ್ತೆ. ಈವನ್ ಫಾರ್ ಹೇರ್, ನಂದು ಕರ್ಲಿ ಹೇರ್ ಇರೋದ್ರಿಂದ, ಕರ್ಲಿ ಅಂಡ್ ಸ್ಟ್ರೈಟ್ ಕಾಂಬಿನೇಷನ್ ಇದೆ ನಂದು ಹೇರ್. ಸೊ ಅದರಿಂದ ನಾನು ಅಲೋವೆರಾ ಜೆಲ್ನೇ ಯೂಸ್ ಮಾಡ್ತೀನಿ. ಇವಾಗ ನಾವು ಸ್ಪ್ರೇಸ್ ಎಲ್ಲ ಯೂಸ್ ಮಾಡೋದ್ರಿಂದ ಆ ಥರ ಸ್ಪ್ರೇಸ್ ಬದಲು, ಸ್ಪ್ರೇ ಎಲ್ಲ ಯೂಸ್ ಮಾಡೋ ಬದಲು ಅಲೋವೆರಾ ಜೆಲ್ ಫಾರ್ ಹೇರ್ ಕೂಡ ಯೂಸ್ ಮಾಡ್ಬೋದು. ಅದು ನಿಮಗೆ ಅದನ್ನ ಮಾಯ್ಶ್ಚರ್ ಇದು ಕೊಡುತ್ತೆ. ಸೊ ಆ್ಯಂಡ್ ಸ್ಕಿನ್ಗೂ ಅಷ್ಟೇ ಅಲೋವೆರಾ ಜೆಲ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಓಕೆ. ರಿಯಾಲಿಟಿ ಶೋಗಳಲ್ಲಿ ಅಂಡ್ ಆಗದೇನೆ ಸೀರಿಯಲ್ಸ್ ಅಲ್ಲಿ ಪಾತ್ರಕ್ಕೆ ತಕ್ಕಂಗೆ ಮೇಕಪ್ ಎಲ್ಲ ಕ್ಯಾರಿ ಮಾಡ್ತಿರ್ತೀರಾ. ಸೊ ಮೇಕಪ್ ಬಿಫೋರ್ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ? ಮೇಕಪ್ ರಿಮೂವ್ ಮಾಡಿದ್ಮೇಲೆ ಯಾವ ರೀತಿಯಂತಹ ಪ್ರಿಕಾಷನ್ಸ್ ಅನ್ನ ಫಾಲೋ ಮಾಡ್ತೀರಾ? ಅದೇ ಮೇಕಪ್ ಬಿಫೋರ್, ಇವಾಗ ಕೆಲವರೆಲ್ಲ ಹೇಗೆ ಅಂತಂದ್ರೆ ಔಟ್ಡೋರ್ ಹೋದ್ರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಮನೆಯಲ್ಲಿದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದು, ಸನ್ಸ್ಕ್ರೀನ್ ಅವಶ್ಯಕತೆ ಬೀಳಲ್ಲ ಅಂತ ಅನ್ಕೋತಾರೆ. ಬಟ್ ನೀವು ಲೈಟ್ ಮುಂದೆ ನಿಂತ್ಕೋತೀರಾ ಅಂತಂತ ಅಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ನಿಮಗೆ ಆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಸೊ ಮಾಯ್ಶ್ಚರೈಸರ್ ಫಸ್ಟ್ ಬಿಫೋರ್ ಮೇಕಪ್ ಕ್ಲೆನ್ಸಿಂಗ್ ಮಾಡಾದ್ಮೇಲೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ನಾನು ಟೋನರ್ ಯೂಸ್ ಮಾಡಲ್ಲ, ಬಿಕಾಸ್ ನಂದು ಫೇಸ್ ಸ್ವಲ್ಪ ಅದು ಅಬ್ಸರ್ವ್ ಮಾಡಿಬಿಡುತ್ತೆ ಟೋನರ್ ಯೂಸ್ ಮಾಡಿದ್ರೆ. ಸೊ ನಾನು ಟೋನರ್ ಯೂಸ್ ಮಾಡಲ್ಲ, ಡೈರೆಕ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕಿ ಡೈರೆಕ್ಟ್ ಮೇಕಪ್ ಹೋಗ್ತೀನಿ. ಆ್ಯಂಡ್ ಮೇಕಪ್ ಎಂಡಲ್ಲೂ ಸ್ಪ್ರೇ ಯೂಸ್ ಮಾಡಲ್ಲ, ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾರೆ ಕೆಲವ್ರು. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಕೆಲವ್ರಿಗೆ ಅದು ಹೊಂದುತ್ತೆ, ಕೆಲವ್ರಿಗೆ ಹೊಂದಲ್ಲ. ಸೊ ನನಗದು ಹೊಂದಲಿಲ್ಲ, ಸೊ ನಾನು ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ಮೇಕಪ್ ರಿಮೂವ್ ಮಾಡಬೇಕಾದ್ರೆ ಬೇಬಿ ಆಯಿಲ್ ಯೂಸ್ ಮಾಡ್ತೀನಿ. ನನಗೆ ಪ್ಯಾರಾಚೂಟ್ ಇಲ್ಲ ಯಾವುದೇ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಕೊಬ್ಬರಿ ಎಣ್ಣೆ ಎಲ್ಲ. ಬಟ್ ಬೇಬಿ ಆಯಿಲ್ ಏನಂತಂದರೆ ನಿಮಗೆ ಸಾಫ್ಟಾಗಿ ರಿಮೂವ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಅಂದರೆ ಸ್ವಲ್ಪ ನಿಮಗೆ ರಫ್ನೆಸ್ ಅನಿಸುತ್ತೆ ಅದು. ಸೊ ಬೇಬಿ ಆಯಿಲಲ್ಲೇ ನೀವು ಫುಲ್ ರಿಮೂವ್ ಮಾಡ್ಬೋದು. ಆ್ಯಂಡ್ ಐ ಮೇಕಪ್ ನೀವು ಬೇಬಿ ಆಯಿಲಲ್ಲಿ ಈಸಿಯಾಗಿ ಒಂದು ಸ್ವೈಪಲ್ಲಿ ಬಂದ್ಬಿಡುತ್ತೆ. ಸೊ ಆ ಥರ ರಿಮೂವ್ ಮಾಡೋದು. ಆ್ಯಂಡ್ ದೆನ್ ಕ್ಲೆನ್ಸಿಂಗ್ ನಾರ್ಮಲ್. ಓಕೆ. ವರ್ಕೌಟ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಜಿಮ್ಗೆ ಹೋಗ್ತೀರಾ ಅಥವಾ ಇಲ್ಲ ಅಂತಂದ್ರೆ ಯೋಗ ಗೀಗ ಏನಾದರೂ ಮಾಡ್ತೀರಾ ಅಂತ? ಜಿಮ್ ಹೋಗ್ತಾ ಇದ್ದೀನಿ, ಬಟ್ ಜಿಮ್ಮಲ್ಲಿ ನಾನು ವೆಯ್ಟ್ ಲಿಫ್ಟ್ ಎಲ್ಲ ಮಾಡಲ್ಲ. ಜಸ್ಟ್ ಕಾರ್ಡಿಯೋ, ಆಪ್ಸ್ ವರ್ಕೌಟ್ ಅಷ್ಟೇ ಮಾಡೋದು. ಬಿಟ್ಟರೆ ಡ್ಯಾನ್ಸ್ ನನ್ನ ರೊಟೀನಲ್ಲೇ ಇದೆ. ಡ್ಯಾನ್ಸ್ ಎಷ್ಟು ಅವರ್ಸ್ ಡೈಲಿ ಮಾಡ್ತಿರ್ತೀರಾ ಅಂತ? 1 hour. ಡೈಲಿ 1 hour? 1 hour. ವೀಕ್ಲಿ ಟ್ವೈಸ್ ಆಗಿದೆ ಇವಾಗ, ಬಿಕಾಸ್ ಆಫ್ ಶೂಟ್ಸ್ ನಾವು ಡೈಲಿ ಮಾಡೋಕ್ಕಾಗಲ್ಲ. ಸೊ ವೀಕ್ಲಿ ಟ್ವೈಸ್ ಡ್ಯಾನ್ಸ್ ಇದ್ರೆ. ಜಿಮ್ ನನಗೆ ತೆಲುಗುನಲ್ಲಿ ಕಂಟಿನ್ಯೂಸ್ ಜಿಮ್ ಹೋಗ್ಬೋದು, ಬಟ್ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಜಿಮ್ ಆಚೆ ಈಚೆ ಆಗುತ್ತೆ. ಬಿಕಾಸ್ ಇಲ್ಲಿ ಟೈಮಿಂಗ್ಸ್ ಬೇರೆ, ಅಲ್ಲಿ ಟೈಮಿಂಗ್ಸ್ ಬೇರೆ. ಸೊ ಅಲ್ಲಿ ಸ್ವಲ್ಪ ಮೇಂಟೈನ್ ಆಗುತ್ತೆ ಜಿಮ್ ಆ್ಯಂಡ್ ಡ್ಯಾನ್ಸ್ ಮಾಡಬೇಕು. ಈ ಕೆಲವೊಬ್ಬರೆಲ್ಲನೂ ಪಾತ್ರಕ್ಕೆ ತಕ್ಕಂಗೆ ಅವರ ಬಾಡಿ ಶೇಪ್ ಆಗಿರ್ಬೋದು, ಆ್ಯಂಡ್ ಹಾಗೇನೆ ಕೆಲವರೆಲ್ಲನೂ ಪ್ಲಾಸ್ಟಿಕ್ ಸರ್ಜರೀಸ್, ಬೋಟ್ಯಾಕ್ಸ್, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಎಲ್ಲ ಮಾಡಿಸ್ಕೊಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಐ ಥಿಂಕ್ ನಾವು ಅದನ್ನೆಲ್ಲ ಮಾಡಿಸೋದ್ರಿಂದ ನಮಗೆ ನಾವೇ ಆರ್ಟಿಫಿಷಿಯಲ್ ಲುಕ್ ತಗೋಬರ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಹೇಗಿದ್ದೀವಿ ಇವಾಗ ಎಲ್ಲರೂ ಅಷ್ಟೇ, ಅಂದರೆ ನಾನು ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ ಅಂತ ಮಾಡ್ಸೋದಕ್ಕೆ ಹೋಗ್ತಾರೆ.
ಓಕೆ ಅಂದ್ರೆ ನಿಮ್ಗೆ ಅದು ನಿಮ್ಮಲ್ಲಿ ನಿಮಗೇನೆ ಇಲ್ಲ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅಂದು ನೀವು ಹೋಗಿ ಮಾಡ್ಸಿದ್ರೆ ಓಕೆ. ಒಬ್ರು ಹೇಳಿ ನೀವು ಹೋಗಿ ಮಾಡ್ಸಿದ್ರೆ ಅದು ತಪ್ಪು. ಯಾಕೆಂದ್ರೆ ನಮ್ಮನ್ನ ನಾವು ಇಷ್ಟಪಡ್ದೆ ಇನ್ಯಾರು ಇಷ್ಟಪಡ್ತಾರೆ ನಮ್ಮನ್ನ. ಸೊ ನಮ್ಮನ್ನ ನಾವು ಇಷ್ಟಪಡೋದ್ರಿಂದ ನಾವು ಹೇಗಿದ್ರು ನಾವು ಅದನ್ನ ಅಕ್ಸೆಪ್ಟ್ ಮಾಡಿರ್ತೀವಿ. ಮೇನ್ ಥಿಂಗ್ ನಮ್ಮ ಪೇರೆಂಟ್ಸ್ ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಪೇರೆಂಟ್ಸ್ ನಮ್ಮನ್ನ ಇಷ್ಟೆಲ್ಲ ಮುಂದೆ ತಂದು ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂದಾಗ ಆ ಪೇರೆಂಟ್ಸಿಗೆ ನಾವು ಇಷ್ಟ ಆದ್ರೆ ಸಾಕು. ನಾವು ಇನ್ನೊಬ್ರು ಮೂರನೇವ್ರಿಗೆ ಇಷ್ಟ ಆಗೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಗೆ ಒಳಗೆ ಇಲ್ಲ ನಾನು ಸಮಥಿಂಗ್ ಏನೋ ನಾನು ಮಾಡಿಸ್ಬೇಕು, ಇಲ್ಲ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಏನಾದ್ರೂ ಬಂದಲ್ಲಿ ಹೋಗ್ಬೇಕೇ ಹೊರತು ಮೂರನೇವ್ರು ಹೇಳಿದ್ರು ಅಂತ ಹೋಗೋದ್ರಲ್ಲಿ ಐ ಥಿಂಕ್ ಅದು ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಆ ಥರ ನೋಡಕ್ ಹೋದ್ರೆ ಆರ್ಟಿಫಿಷಿಯಲ್ ಪರ್ಸ್ನಲಿ ನಾನು ನೋಡಿರೋ ಮಟ್ಟಿಗೆ ಕೆಲವ್ರಿಗೆ ವರ್ಕ್ ಆಗಿದೆ, ಕೆಲವ್ರಿಗೆ ವರ್ಕ್ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ನೀವು ಕೆಲವು ಟೈಮ್ ಅದನ್ನ ನಾವು ಫುಲ್ ಹೈಪ್ ಇದೀವಿ, ನಾವು ಫುಲ್ ನೀಟಾಗಿ ದುಡಿತಾ ಇದ್ದೀವಿ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನು ದಿನ ಮಾಡಿಸ್ಬೋದು ಅನ್ನೋರು ಏನು ಮಾಡ್ತಾರೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಕೆಲವ್ರು ಏನಂತಂದ್ರೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ, ಹೋಗಿ ಮಾಡಿಸ್ತಾರೆ, ದೆನ್ ನೆಕ್ಸ್ಟ್ ಸೆಷನ್ಗೆ ಅವ್ರು ಹೋಗಲ್ಲ. ಆ್ಯಂಡ್ ಅದು ಯಾವಾಗ ನಿಮಗೆ ಒಂದು ಸೆಷನ್ ಮಾಡಿಸಿ ಒಂದು ಸೆಷನ್ ಹೋಗಲ್ಲ, ಅದು ಇಂಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಯಾವುದೇ ಟ್ರೀಟ್ಮೆಂಟ್ ಆಗಿದ್ರು ನೀವು ಅದನ್ನ ಲೈಫ್ ಲಾಂಗ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆ ಥರ ಮಾಡೋದಕ್ಕಿಂತ ಥಿಂಕ್ ಮಾಡಿ ಏನೇ ಮಾಡೋದಿದ್ರು ಮಾಡಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹಾಗೆಯೇ ಹೊರಗಿನ ಅಭಿಮಾನಿಗಳಿಗಾಗಿರ್ಬೋದು, ಬ್ಯೂಟಿ ಟಿಪ್ಸ್ ಏನಾದರೂ ಭೂಮಿಕಾ ಅವ್ರು ಕೊಡೋದಾದ್ರೆ ನಿಮ್ಮ ಫಾಲೋವರ್ಸ್ಗೆ? ಬ್ಯೂಟಿ ಟಿಪ್ಸ್ ಅಂದರೆ ಇದನ್ನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿ ಅಲ್ಲ. ನೀವು ಏನೇ ಯೂಸ್ ಮಾಡೋದಿದ್ರು ಅದನ್ನು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿ. ಆ್ಯಂಡ್ ಯೂಸ್ ಟು ಇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದಾದ್ರೂ ಪ್ರಾಡಕ್ಟ್ಸ್ಗೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಯೂಸ್ ಟು ಇಟ್ ಆಗಿ. ಆ್ಯಂಡ್ ನಿಮ್ಮನ್ನು ನೀವು ಇಷ್ಟಪಡಿ. ಯಾರು ನಿಮ್ಮನ್ನು ಇಷ್ಟಪಡಬೇಕು ಅಂತ ಇಲ್ಲ, ನಿಮ್ಮನ್ನು ನೀವು ಇಷ್ಟಪಡಿ ಸಾಕು. ಭೂಮಿಕಾ ಅವರು ಅಡುಗೆ ಮಾಡ್ತಾರಾ? ಅಯ್ಯಯ್ಯೋ, ಟಫೆಸ್ಟ್ ಕ್ವಶನ್. ಬಿಗ್ ಬಾಸ್ಗಿಂತ ದೊಡ್ಡ ಕ್ವಶನ್ ಕೇಳ್ಬಿಟ್ರಿ. ಇಲ್ಲ ಅಂದರೆ ಮಾಡ್ತೀನಿ, ಬಟ್ ಗೊತ್ತಿದೆ ಅಡುಗೆ ಮಾಡಿದ್ದೀನಿ, ಬಟ್ ಮಾಡಲ್ಲ. ಅದಕ್ಕೆ ಹೇಳಿದ್ದು ಬಿಗ್ ಬಾಸ್ಗಿಂತ ಟಫೆಸ್ಟ್ ಕ್ವಶನ್. ಅಂದ್ರೆ ಅವಾಗ ಸ್ಕೂಲ್ ಡೇಸ್ ಅಲ್ಲೆಲ್ಲ 1-2-3 ಸಲ ಮಾಡಿದೀನಿ, ಅದಾದ್ಮೇಲೆ ಏನು ಮಾಡಿಲ್ಲ. ಅಮ್ಮ ಮಾಡುವಂತ ಯಾವ ಅಡುಗೆ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ಅಮ್ಮ ಮಾಡೋ ಎಲ್ಲ ಅಡುಗೆನೂ ತುಂಬ ಇಷ್ಟ. ಆ್ಯಂಡ್ ಇವಾಗ ಪನ್ನೀರ್, ಮಶ್ರೂಮ್ ಎಲ್ಲ ತುಂಬ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅದಂದರೆ ತುಂಬ ಇಷ್ಟ. ಆ್ಯಂಡ್ ಎನಿವೆ, ಈಗ ಏನಂತಾರೆ, ಯಾರಿಗಾದ್ರೂ ಫ್ರಾಂಕ್ ಮಾಡೋದಾದ್ರೆ ಮೈ ಗಾಡ್, ಏನು ಪ್ರ್ಯಾಂಕ್ ಮಾಡಬೇಕು ಅಂತ ಫಸ್ಟ್ ಹೇಳಿ, ಆಮೇಲೆ ನಾನು ಪರ್ಸನ್ನ ಸೆಲೆಕ್ಟ್ ಮಾಡ್ತೀನಿ. ಗೊತ್ತಿಲ್ಲ, ಅದು ಏನಾದರೂ ಮಾಡ್ಕೊಳ್ಳಿ. ಏನಾದರೂ ಆಪ್ಷನ್ ಶಮಂತ್ ಅವರು, ಆಪ್ಷನ್ ಬಿ ಅಭಿನವ್ ಅವರು. ಗೊತ್ತಾಯ್ತು, ನೀವು ಇಲ್ಲೇ ಇರ್ತೀರಿ. ನಾನು ಎಕ್ಸ್ಪೆಕ್ಟೆಡ್, ಅದಕ್ಕೆ ಹೇಳಿದ್ದು ನೀವು ಪ್ರ್ಯಾಂಕ್ ಏನು ಮಾಡ್ಬೇಕಂತ ಹೇಳಿ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ. ಇಬ್ರು ಫೋನ್ ಎತ್ತಿದ್ರೆ ತಾನೇ ಟ್ರೈ ಮಾಡಿ. ಫಸ್ಟ್ ಶಮಂತ್ಗೆ ಮಾಡ್ತೀನಿ. ಪಾಪ ಲಕ್ಷ್ಮೀ ಬಾರಮ್ಮ. ಹಲೋ ಹಲೋ, ಬಿಸಿನಾ? ಅದು ನಾವು ಆಕ್ಚುಲಿ ಅದೇ ಶೂಟ್ ಮಾಡ್ತಾ ಇದ್ವಿ, ಒಂದು ಆಡ್ ಶೂಟ್. ಹೇಳಿ. ಹಾ, ಏನು ಲಕ್ಷ್ಮೀ ಬಾರಮ್ಮ 2 ಸ್ಟಾರ್ಟ್ ಆಗ್ತಿದೆಯಂತೆ. ಹೌದಾ? ಯಾರು ಹೇಳಿದ್ರು? ಗೊತ್ತಿಲ್ಲ ನನ್ಗೂ. ಇದು ಚಾನೆಲ್ ಅವ್ರು ಕಾಲ್ ಮಾಡಿದ್ರು ನನಗೆ. ಹೌದಾ? ಒಪ್ಕೋತಾ ಇದ್ದೀರಾ? ನಮಗೆ ಯಾರು ಏನು ಫೋನ್ ಮಾಡಿಲ್ವಲ್ಲ. ಮೇ ಬಿ ನಿಮ್ಗೆ ಇವತ್ ಸಾಯಂಕಾಲ ಇಲ್ಲ ನಾಳೆ ಕಾಲ್ ಮಾಡ್ತಾರೇನೋ. ಹೌದಾ? ಒಪ್ಕೋತೀರಾ? ಒಪ್ಕೊಳ್ಳೋದಂದ್ರೆ ಅದೇ ಪ್ರೊಡ್ಯೂಸರ್ ತಾನೆ? ಅದೇ ಟೀಮ್. ಡೈರೆಕ್ಟರ್ ಮತ್ತೆ ಡೈರೆಕ್ಟರ್ ಅದೇ ಡೈರೆಕ್ಟರ್ ಅಂದ್ರೆ ಹೀರೋಯಿನ್ ಚೇಂಜ್ ನಾನ್ ಮಾಡ್ತಿಲ್ಲ. ಹೌದಾ? ಯಾರು ಫೋನೇ ಮಾಡಿಲ್ವಲ್ಲ, ನಮ್ಗೆ ಮ್ಯಾಟ್ರೇ ಗೊತ್ತಿಲ್ವಲ್ಲ. ಯಾರು ಮೋಸ್ಟ್ಲಿ ಮಾಡ್ತಾರೇನೋ, ನನ್ಗೂ ಗೊತ್ತಿಲ್ಲ. ಹೀರೋಯಿನ್ ಚೇಂಜ್ ಮತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನ್ನನ್ ಕೇಳಿದ್ರು ನಾನ್ ಮಾಡಲ್ಲ ಅಂದೆ. ಹೌದಾ? ಓಕೆ. ನನ್ಗೂ ಮೋಸ್ಟ್ಲಿ ಕೇಳ್ತಾರ, ಗೊತ್ತಿಲ್ಲಪ್ಪ ನನ್ಗೆ. ಏನೋ ಇಲ್ಲ, ನನ್ ಬಗ್ಗೆ ಅದೇನ್ ಅನ್ಕೊಂಡಿದಾರೋ ಏನೋ. ನಿಮ್ ಬಗ್ಗೆ ಏನ್ ಅನ್ಕೋತಾರೆ? ಮಾಡ್ತಾರೆ. ಮಾಡ್ತಾರೆ. ಹೀರೋ ಸೇಮ್, ಬಟ್ ಏನಂದ್ರೆ ನಿಮ್ಗೊಂದ್ ಮಗು ಇರುತ್ತೆ ಅಷ್ಟೇ. ಏನಪ್ಪ ನನ್ಗೂ ಏನೋ ಫೋನು ಬಂದಿಲ್ಲ. ಮಗು ಓಕೆನಾ ನಿಮ್ಗೆ? ಹಾ, ಮಗು ಇರುತ್ತಾ? ಎಂಟಾಗಿ ಇವಾಗ ಭಾಗ್ಯಲಕ್ಷ್ಮಿಲ್ ಮಗು ಎತ್ಕೊಂಡ್ ಬರ್ಲಿಲ್ವಾ ನಾನು? ಓ ಆತರನಾ? ಕರೆಕ್ಟ್. ಮಗು ಓಕೆನಾ ನಿಮ್ಗೆ?
ಹಾ ಹಲೋ ಹಾ. ಹಲೋ ಕಟ್ಟೆ ಆಗೋಯ್ತು. ಮಗು ಪಾಪ ಮಗು ಓಕೆ ಪಾಪ. ಅಯ್ಯೋ ವೇಟ್ 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 ವೇಟ್. ಹಲೋ ಪೇಮೆಂಟ್ ಚೆನ್ನಾಗಿ ಕೊಟ್ರೆ ಮಾಡ್ಬೋದು. ಹಲೋ, ಹಾ ಪೇಮೆಂಟ್ ಚೆನ್ನಾಗಿ ಕೊಟ್ರೆ ಸ್ವಲ್ಪ ನೋಡ್. ವಿಠಲ್ ಅವರು ಯಾರೋ ಒಬ್ರು ಮಾಡ್ಬೋದು, ಇಲ್ಲ ಅಂದ್ರೆ ಮಾಡಲ್ವಾ? ಅಂದ್ರೆ ಗೊತ್ತಿಲ್ಲ, ನೋಡ್ಬೇಕು. ಅಂದ್ರೆ ಈಗ ಏನು ಡೈರೆಕ್ಷನ್ ಯಾರು, ಟೀಮ್ ಯಾರು, ಅದೆಲ್ಲ ನೋಡಿ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಲಕ್ಷ್ಮೀ ಬಾರಮ್ಮ ಅಂದ್ರೆ ಒಂದ್ ಸೆಂಟಿಮೆಂಟ್ ಅಲ್ವಾ ನಿಮ್ಗೆ? ಓ ಏನ್ ನೀವು? ಅದೇ ಅಲ್ಲ, ನಾನು ಇಲ್ಲ ಅಂದ್ರೂ ಮಾಡ್ತೀರಾ ನೀವು? ಇದು ಗ್ರೇಟ್ ಇದು. ಹಲೋ, ಅದೇ ಟೀಮೇ ಇರುತ್ತೆ ಹಂಗಂದ್ರೆ 100%. ಟೀಮ್ ಅದೇ ಇರುತ್ತೆ, ನಾನಿರಲ್ವಲ್ಲ. ಲಕ್ಷ್ಮಿ ಚೇಂಜ್ ಆದ್ರೂ ಪರವಾಗಿಲ್ಲ ನಿಮ್ಗೆ? ಚೇಂಜ್ ಆದ್ರಲ್ಲ ಲಕ್ಷ್ಮಿ. ಹಲೋ, ಹಲೋ, ಲಕ್ಷ್ಮಿ ಚೇಂಜ್ ಆದ್ರೂ ಪರವಾಗಿಲ್ವಾ ನಿಮ್ಗೆ ಅಂದೆ? ಲಕ್ಷ್ಮಿ ಚೇಂಜ್ ಆಗ್ಬಾರ್ದ? ಚೇಂಜ್ ಏನು? ಚೇಂಜ್ ಆಗ್ಬಾರ್ದಾಗಿತ್ತು ಲಕ್ಷ್ಮಿಗೆ ಸ್ಟೋರಿ ಇಷ್ಟ ಆದ್ರೆ ಚೆನ್ನಾಗೆ. ಬಟ್ ನಂದು 50-50. ನಾನು ನೋಡ್ಬೇಕು, ನಮ್ಗೆ ಟೀಮ್ ಬಂದ್ರೆ. ಹಾ, ಇದು ಜಸ್ಟ್ ಪ್ರ್ಯಾಂಕ್. ಓಕೆ, ಸಾರಿ ಆಯ್ತಾ. ನನಗೆ ಏನು ವಿಷಯ ಇರ್ಲಿಲ್ಲ ಪ್ರ್ಯಾಂಕ್ ಮಾಡೋದಕ್ಕೆ. ನಾನಿಲ್ಲಿ ಇಂಟರ್ವ್ಯೂನಲ್ಲಿ ಇದ್ದೀನಿ. ಹೌದಾ? ಯಾವ ಇಂಟರ್ವ್ಯೂ ಇದು? ಇವಾಗ ಮಾತಾಡ್ತಾರೆ ನೋಡಿ ನಿಮ್ ಹತ್ರ. ಹೌದಾ? ಹಾಯ್, ಹಲೋ, ಕನ್ನಡ ಜನತೆಗೆ ನಮಸ್ಕಾರ. ಪಾಪ ಅವ್ರನ್ನ. ಬ್ರೋ ಹಾಯ್, ಹೇಳಿ. ಚೆನ್ನಾಗಿದ್ರೆ ಯಾರಂತ ಗೊತ್ತಾಯ್ತಾ? ಬಾಸ್ ಟಿವಿ. Exactly. ನನ್ಗೆ ಅದೇ ಶಾಕ್ ಆಗೋಯ್ತು. ಲಕ್ಷ್ಮೀ ಮಠ ಮತ್ತೆ ಹೆಂಗೆ ಇನ್ನು ಟೈಮ್ ಇಲ್ಲ, ಇವಾಗ ಅದ್ ಹೆಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಇಲ್ಲ ಬ್ರೋ, ಈಗ ಲೈಕ್ ಏನಂತಾರೆ, ಬಿಗ್ ಬಾಸ್ ಮುಗಿದ್ಮೇಲೆ ಮತ್ತೆ ಶುರು ಮಾಡ್ತಾರಂತೆ. ಎನಿವೆ, ಥ್ಯಾಂಕ್ ಯು ರೆಸ್ಪಾನ್ಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಶಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಕರೆ ಮಾಡಿದ್ದು ನನ್ಗೆ ಬಹಳ ಖುಷಿ ಆಯ್ತು. ಈ ಕರೆ ನಿಜ ಆಗುತ್ತೆ ಬಿಡಿ ಬ್ರೋ. ನೆಕ್ಸ್ಟ್ ಈ ಕರೆ ಏನಾದ್ರೂ ನಿಜ ಆದ್ರೆ ಫಸ್ಟ್ ನೀವ್ ಇವ್ರಿಗೇನೆ ಪಾರ್ಟಿ ಕೊಡಿಸ್ಬೇಕು. ಹೌದು ಈ ತರ ಪ್ರಾಂಕ್ ಮಾಡಿದ್ದೆ ನಿಜ ಆಗೋಯ್ತು ಅಂತ. ಹೌದು ಹೌದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಇವರು ಅಂಡ್ ಭಾವ ಕಣ್ ಮುಚ್ಕೊಂಡ್ ಬೀಳ್ತಾರೆ ಹಳ್ಳಕ್ಕೆ. ನಮ್ ಸೆಟ್ ಅಲ್ಲಿ, ಭಾಗ್ಯಲಕ್ಷ್ಮಿ ಸೆಟ್ ಅಲ್ಲಿ ಅಕ್ಕ ದಿನಕ್ಕೊಬ್ರೊಬ್ರು ಬರ್ಡೇ ಹೇಳೋರು. ಇವರು ಇವಾಗ ಫಸ್ಟ್ ಡೇ ನಿಮ್ಗೆ ಇವ್ರ ಬರ್ಡೇ ಅಂತ ಹೇಳಿರ್ತಾರೆ, ನೀವು ಹೋಗಿ ವಿಶ್ ಮಾಡಿರ್ತೀರ. ಅವ್ರದ್ ಬರ್ಡೇ ಅಲ್ಲ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ಏನ್ ಮಾಡ್ತೀರಾ? ನಾನ್ ಬಂದ್ ಹೇಳಿದ್ರು ನೀವು ನನ್ನ ನಂಬಲ್ಲ. ಬಟ್ ಇವ್ರಿಬ್ರು ಎಂತ ಸಿನ್ಸಿಯರ್ ಪಾರ್ಟೀಸ್ ಅಂದ್ರೆ ದಿನ ನಂಬೋರು. ನಾವ್ ಯಾರ್ಯಾರು ಹೇಳ್ತೀವಿ ದಿನ ನಂಬೋದು. ಹಂಗ್ ಮಾಡೋರು ಭಾವ ಅಂಡ್ ಶಮಂತ್ ಇಬ್ರುನು. ಇರುವೆ ಮೇಡಮ್ ಈಗ ನಟಿಯಾಗಿ ಕೆರಿಯರ್ ಅಲ್ಲಿ ಮುನ್ನುಗ್ತಾ ಇದ್ರ. ಸೊ ಈಗ ಅದಷ್ಟೇ ಅಲ್ಲದೆ ಯಾವಾಗ ನಟಿ ಆದ್ಮೇಲೆ ಸೊ ಅವಕಾಶಗಳು ಎಲ್ಲಿ ತನಕ ಇರುತ್ತೋ ಹೇಳಕ್ಕಾಗಲ್ಲ. ಸೊ ಬ್ಯಾಕ್ ಗ್ರೌಂಡ್ ಫಿನಾನ್ಷಿಯಲ್ ಆಗಿ ಎಷ್ಟು ಯೋಚನೆ ಮಾಡಿ ಇಟ್ಕೊಂಡಿದ್ದೀರಾ ಅಂತ? ಫಿನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಅದು ನನ್ನ ಪೇರೆಂಟ್ಸೇ ನೋಡ್ಕೋತಾರೆ. ನಾನು ಟೋಟಲ್ ಏನು ನಂದು ಇವಾಗ ಪೇಮೆಂಟ್ ಆಗಿರ್ಬೋದು ಪ್ರತಿಯೊಂದೂ ನನ್ನ ಪೇರೆಂಟೇ ನೋಡ್ಕೊಳ್ಳೋದ್ರಿಂದ ನಾನು ಆ ಒಂದು ಇದರಲ್ಲಿ ಇನ್ನೂ ಇಂಡಿಪೆಂಡೆಂಟ್ ಆಗಿ ಏನು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಐ ಆಮ್ ಸ್ಟಿಲ್ ಡಿಪೆಂಡೆಂಟ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಆರ್ ಸಮಥಿಂಗ್. ಸೊ ಟೋಟಲ್ ನನ್ನ ಪೇರೆಂಟ್ಸೇ ನೋಡ್ಕೋತಾ ಇದ್ದಾರೆ. ಅಲ್ಲ, ನಿಮ್ಮದೇ ಸರ್ಟನ್ ಪ್ಲಾನಿಂಗ್ಸ್ ಏನಿಲ್ಲ? ಯಾಕಂತಂದರೆ ಫೈನಾನ್ಷಿಯಲ್ ಕೆಲವರೆಲ್ಲರೂ ಯೋಚನೆ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿರಬೇಕು ಆ ಥರ. ಈ ಥರ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಯಾವ ಕ್ಷಣಕ್ಕೆ ಏನಾಗುತ್ತೋ ಹೇಳೋದಕ್ಕಾಗಲ್ಲ. ಸೊ ನಾವು ಬಂದಿರುವಂಥ ಅಮೌಂಟನ್ನು ನಾವು ಸೇವ್ ಮಾಡ್ಕೋಬೇಕು. ಯಾಕಂತಂದರೆ ನಾಳೆ ದಿನ ಬೇರೊಬ್ಬರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಬೇಡ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ನಿಮ್ದು ಆ ಥರ ಯೋಚನೆಗಳೇನಾದ್ರು ಇದೆಯಾ, ಇಲ್ಲ ಪೇರೆಂಟ್ಸೇ ಎಲ್ಲ ಬ್ಯಾಲೆನ್ಸ್ ಮಾಡ್ತಿರ್ತಾರ ಅಂತ? ಫುಲ್ ಪೇರೆಂಟ್ಸೇ ಬ್ಯಾಲೆನ್ಸ್ ಮಾಡ್ತಿರೋದು. ಸೊ ನಂದು ಆಚೆ ಈಚೆ ಏನೂ ಇಲ್ಲ. ಅಂದರೆ ಟೋಟಲ್ ನಂದು ಫೈನಾನ್ಸ್ ಏನಿದೆ ಆ್ಯಂಡ್ ಅಮೌಂಟ್ ವಿಚಾರವಾಗಿ ಪ್ರತಿಯೊಂದೂ ನನ್ನ ಪೇರೆಂಟ್ಸೇ ನೋಡ್ಕೋತಾ ಇರೋದು. ನಾನು ಇನ್ನೂ ಆ ಕಡೆ ಇನ್ನೂ ಹೋಗಿಲ್ಲ. ಇಂಡಿಪೆಂಡೆಂಟ್ ಆಗಿ ಆ ಕಡೆ ಇನ್ನೂ ಥಿಂಕ್ ಮಾಡೋದಕ್ಕೆ ಹೋಗಿಲ್ಲ. ಈಗ ನಟಿ ಆಗಿಲ್ಲ ಅಂತಂದರೆ ಡಾಕ್ಟರ್ ಆಗ್ತಿದ್ರಿ ಅನಿಸುತ್ತೆ.
ಓಕೆ. ಆಬ್ವಿಯಸ್ಲಿ. ಸೊ ಈಗ ಆಲ್ಮೋಸ್ಟ್ ಎಲ್ಲ ನಟಿಯರು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾನೆ ಬೇರೊಂದು ಉದ್ಯಮಕ್ಕೆ ಕಾಲಿಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ನೀವೇನಾದರೂ ಆ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀರಾ ಅಂತ? ನಾನು ಇವಾಗ ಪ್ರೆಸೆಂಟ್ಲಿ BCA ಮಾಡ್ತಾ ಇದ್ದೀನಿ. ನಾನು ಗೊತ್ತಿಲ್ಲ ಅಂದರೆ ಮುಂದೆ ಏನಾಗುತ್ತೆ ನಾನು ಇವಾಗಲೇ ಪ್ರಿಡಿಕ್ಟ್ ಮಾಡಲ್ಲ. ಬಟ್ ನನಗೆ MBA ಮಾಡಬೇಕು ಅನ್ನೋದೊಂದಿದೆ. ಸೊ ಸಮ್ವೇರ್ ನಾನು ಬಿಸ್ನೆಸ್ ಅಲ್ಲಾದ್ರೂ ಸಮಥಿಂಗ್ ಮಾಡಬೇಕು ಅಂತ ಇದೆ. ಬಿಕಾಸ್ ನಾನು ಸೈನ್ಸ್ ನನ್ಗೆ ತುಂಬ ಪ್ರಿಯಾರಿಟಿ ಆಗಿತ್ತು ಒನ್ ಟೈಮಲ್ಲಿ. ಬಟ್ ಆ ಕಡೆ ನನಗೆ ಹೋಗೋಕ್ಕಾಗಿಲ್ಲ ಅಂತಂದಾಗ ನೆಕ್ಸ್ಟ್ ನನಗೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಐ ಥಿಂಕ್ ನಾನು ಈ ಕಡೆ ಹೋಗಬೇಕು ಅಂತ ಇದೆ. ಸೊ ನೋಡೋಣ ದೇವ್ರ ದಯದಿಂದ ಅದು ಆದರೆ ದೆನ್ ಆ ಕಡೆ ಪ್ಲ್ಯಾನ್ಸ್ ಮಾಡ್ಬೋದು. ಓಕೆ. ಆ್ಯಂಡ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ಗೆ ಮಗುನ ಎತ್ಕೊಂಡು ಹೋಗಿದ್ದೀರಲ್ಲ, ಎಸ್, ಅದ್ರ ಬಗ್ಗೆ ಹೇಳೋದಾದ್ರೆ? ಮಗುನ ಅಯ್ಯೋ ಅದು ಅನ್ಎಕ್ಸ್ಪೆಕ್ಟೆಡ್. ನನಗೆ ಮಗು ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ನಾನು ಎಕ್ಸ್ಪೆಕ್ಟ್ ಅಂತೂ ಮಾಡಿದ್ದೆ. ಮಗು ಕರ್ಕೊಂಡು ಬಂದಿರ್ತಾರ ಇಲ್ವಾ, ಇಲ್ಲ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅಂತನಾದ್ರೂ ಡೈಲಾಗ್ ಇರುತ್ತೆ ಅನ್ಕೊಂಡಿದ್ದೆ. ಗೊತ್ತಿರಲಿಲ್ಲ, ಕೈಯಲ್ಲೇ ಕೊಟ್ಬಿಡ್ತಾರೆ ಅಂತ. ಹೋದ್ಮೇಲೆ ಮಗು ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಕೈಗೆ ಕೊಟ್ಮೇಲೆ ಓ ನನ್ನ ಮಗುನಾ ಅಂತಂತ ಅನ್ಸಿದೆ. ಬಟ್ ಅದೊಂಥರ ಚೆನ್ನಾಗಿತ್ತು. ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಇವತ್ತು ಒಂದು ದಿನದಲ್ಲಿ ನಾನು ತಿಳ್ಕೊಂಬಿಟ್ಟೆ ಅಂತ. ಯಾಕೆಂದರೆ ಆ ಮಗು ಪಾಪ ಅಳ್ತಾ ಇತ್ತು, ನಗ್ತಾ ಇತ್ತು ನಗೋ ಟೈಮ್ನಲ್ಲಿ. ಬಟ್ ಅದು ನಿದ್ದೆ ಬಂದಾಗ ನಾವು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಶಾರ್ಟ್ ಇರ್ತಿದ್ದೆ ಪಾಪ, ಅದಕ್ಕೆ ನಿದ್ದೆ ಬಂದಾಗಲೇ ಇಡೋರು. ಲಿಟ್ರಲಿ ಹಿಂಗೆ ಅಂದರೆ ನಾನು ಹಿಂಗೆ ಎತ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆ ಮಗುನ. ಅಲ್ಲಿ ಮುಂದೆ ಇರೋರು ಎಲ್ರೂ ಆ ಮಗುಗೆ ಹಿಂಗೆ ಆಟ ಆಡಿಸ್ತಾ ಇದ್ದಾರೆ. ಅವ್ರು ಆಟ ಆಡೋದ್ ನಿಲ್ಸಿದ್ರೆ ಇದು ಅಳ್ತಾ ಇತ್ತು. ಅಂಡ್ ಆ ಮಗುಗೆ ಬಾನದಾರಿಯಲ್ಲಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಇಡೀ ಸೆಟ್ ಹಾಡಿದೆ ಆ ಮಗುಗೋಸ್ಕರ. ಬಾನದಾರಿಯಲ್ಲಿ ನನಗೆ ಆ ಮಗುನ್ ನಗಿಸ್ತಾ ಇದೀರೋ ನನ್ನನ್ ನಗಿಸ್ತಾ ಇದೀರೋ ಗೊತ್ತಾಗ್ತದೆ. ವೇರಿಯೇಷನ್ಸ್ ಅಲ್ಲಿ ಅಂಡ್ ಎಲ್ರು ಸುಷ್ಮಾ ಅಕ್ಕ ಎಲ್ರು ನನಗೆ ಹೆಂಗಾಗ್ಬೇಕು, ನನ್ ಡೈಲಾಗ್ ಹೇಳ್ಬೇಕು, ಹೌದು ಪೂಜಾ ನೀನ್ ಹೇಳಿದ್ ಕರೆಕ್ಟೇ ಅಂತ ಹೇಳ್ಬೇಕು. ನಾನು ಅವ್ರನ್ನೆಲ್ಲ ನೋಡಿದ್ರೆ ನನಗೇ ನಗು ಬರ್ತಾ ಇದೆ. ಆಮೇಲೆ ನಾನು ಹೇಳ್ದೆ, ಪ್ಲೀಸ್ ಒಂದ್ 5 ನಿಮಿಷ ಮಗು ಹತ್ರ ಪರವಾಗಿಲ್ಲ ನನ್ ಡೈಲಾಗ್ ಹೇಳೋವರ್ಗಿರಿ ಅಂತ. ಸೊ ಅದೊಂದು ಯಾರೋ ವಿಡಿಯೋ ಕೂಡ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಅಯ್ಯೋ ಫುಲ್ ಸರ್ಕಸ್ ಪಟ್ಟಿದೀವಿ ಆ ಮಗುನ್ ನಗ್ಸೋದಕ್ಕೆ ನಾವು. ಅಂಡ್ ಬಟ್ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಶಮಂತ್ ಆ ಮಗು ನೋಡಿದ್ಮೇಲೆ ನಾನು ಶಮಂತ್ ಕಾಲ್ ಮಾಡಿ ಅದೇ ಹೇಳಿದ್ದು, ಬರೋದಕ್ಕೆ ಏನಾಗಿತ್ತು ನಿಮ್ಗೆ, ಬಂದಿದ್ರೆ ನಿಮ್ ಕೈಯಲ್ಲಿ ಇಡಿಸ್ಬಿಟ್ಟು ನಾನು ಡೈಲಾಗ್ ಹೇಳ್ಬೋದು. ಶಮಂತ್ ಆ ಮಗು ನಂತರನೇ ಇಲ್ಲ. ಅಯ್ಯೋ ನಾನು ಫೋಟೋ ಕಳಿಸ್ದೆ ಅವ್ರಿಗೆ, ನೋಡಿ ಶಮಂತ್ ನಮ್ಮ ಮಗು ಅಂತೆ ಅಂತ. ಅವ್ರು ನಂತರನೇ ಇಲ್ಲ ಮಗು ಅಂತ. ನೀವು ನಂಬ್ತಿರೋ ಬಿಡ್ತೀವೋ, ಲಕ್ಷ್ಮೀ ಬಾರಮ್ಮ ಗ್ರೂಪ್ ಇದೆ ನಮ್ದು. ಸೀರಿಯಲ್ ನಡೆಯುವಾಗ ಒಬ್ರು ಒಂದು ಸೊಳ್ಳೆ ಕೂಡ ಇರ್ಲಿಲ್ಲ ಅಲ್ಲಿ ಆ ಗ್ರೂಪ್ ಅಲ್ಲಿ. ಈ ಮಗು ಎಪಿಸೋಡ್ ಬಂದ್ಮೇಲೆ ಫುಲ್ ಗ್ರೂಪ್ ಆಕ್ಟಿವೇಟ್. ಹೆಂಗೆ ಅಂದ್ರೆ ಫಸ್ಟ್ ಮಾವಂದು ಏನು ಮಗು ಬಂದ್ಬಿಟ್ಟಿದೆ ಅಲ್ಲಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಣ್ಣ ಗಂಡ ಗೊತ್ತಾಗಿಲ್ಲ. ಮಗು ಕೇಳಿದ್ ಮಾವ ಹೆಣ್ಣು ಅನ್ಕೊಡು, ನಾನು ಇಲ್ಲ ಮಾವ ಗಂಡು ಅಂತ. ಇವರು ಈ ಮುದ್ದು ಲಕ್ಷ್ಮಿ ಅಂತ ಅನ್ಬಿಟ್ಟು ಶಮಂತ್ ಆಗಿದ್ದಾರೆ. ಶಮಂತ್ಗೂ ಗೊತ್ತಿಲ್ಲ. ಮಾವ ಅಪ್ಪ ನೋಡಿದ್ರೆ ಮಗಳಂತಾಳೆ, ಅಮ್ಮ ನೋಡಿದ್ರೆ ಮಗ ಅಂತಾಳೆ. ಮಗಳ ಹಂಗೆಲ್ಲ ಫುಲ್ ಕಾನ್ವರ್ಸೇಷನ್ ಆಗಿ ಇವಾಗ ಅದು ಆಕ್ಟಿವೇಟ್ ಬೇರೆ ಆಗ್ಬಿಡ್ತು ಒಂದು ಮಗುವಿಂದ. ಮತ್ತೆ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬಿಸಿ ಆಗಿದ್ದಂತವ್ರು ಸೀರಿಯಲ್ ಮುಗಿದ್ಮೇಲೆ ಕೀರ್ತಿ ಕಾವೇರಿ ಅವರು ಎಲ್ಲ ಕೀರ್ತಿ ಶಮಂತ್ ಮಗುನ ಕೀರ್ತಿ ಹತ್ರ ಕೊಟ್ಬಿಡೋಣ ಅಂತ, ಕಾವೇರಿ ಅತ್ತೆ ಮಗು ಹೆಸರು ನನ್ನ ಹೆಸರು ಇಡ್ಬೇಕು ಅಂತ. ಅತ್ತೆ ತರಾನೇ ಅಧಿಕಾರ ಚಲಾಯಿಸ್ತಿರೋಂಥದ್ದು. ಅಯ್ಯಯ್ಯೋ ಸುಮ್ನೆ ಅಲ್ಲ, ಫುಲ್ ಎಲ್ರು ಆಕ್ಟಿವೇಟ್ ಆಗ್ಬಿಟ್ರು ಅವಾಗ. ಆಕ್ಚುಲಿ ಆ ಬಾಂಡಿಂಗ್ ನಿಮ್ಗೆ ತುಂಬಾ ಚೆನ್ನಾಗಿತ್ತು. ಶಮಂತ್ ಅವರ ಮದುವೆಯಲ್ಲಿ ನಾನು ನೋಡದ್ನಲ್ಲ, ಎಲ್ಲರೂ ಎಂಜಾಯ್ ಮಾಡಿದ ರೀತಿ ಆಗಿರ್ಬೋದು, ಬಂದು ಮಾತಾಡಿದ್ದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ಈಗ ಆ ಬಾಂಡಿಂಗ್ ನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಟೀಮ್ ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ? ತುಂಬಾ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಹೋದಾಗ ನಾವು ಮಧ್ಯಾಹ್ನ ಅಮ್ಮ ಊಟ ಎಲ್ಲ ಪ್ಯಾಕ್ ಮಾಡೋರಲ್ಲ, ತಗೊಂಡು ಹೋದಾಗ ಫುಲ್ ಎಲ್ಲರೂ ಕುತ್ಕೊಂಡು ಫುಡ್ ಎಲ್ಲ ಶೇರ್ ಮಾಡಿ ಎಲ್ಲ ತಿಂತಾ ಇದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವೆಲ್ಲ ಶೇರ್ ಮಾಡ್ತಿದ್ದು. ನಾವು ಆ ಅತ್ತೆ ಅವರೆಲ್ಲ ನಾವು ಬಂದಾಗ ಹಿಂಗಿರ್ಲಿಲ್ಲ, ಇಂಡಸ್ಟ್ರಿ ತುಂಬಾ ಇದಾಗಿತ್ತು ಕಣೆ, ಹೇರ್ ಸ್ಟೈಲಿಸ್ಟ್ ಇರ್ಲಿಲ್ಲ, ನಾವೇ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ವಿ ಅಂತೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಿದ್ದಿತ್ತು. ಆ್ಯಂಡ್ ಮಾವ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದಿತ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದು ಮುಗಿದ್ಮೇಲೆ ನಾನು ಫುಲ್ ಲಿಟ್ರಲಿ 1 ಮಂತ್ ಹತ್ತಿದ್ದೀನಿ ಅನ್ಸುತ್ತೆ. 1-2 ಮಂತ್ಸ್ ಹತ್ತಿದ್ದೀನಿ. ನಾನು ಮೇಘ ಸಂದೇಶಂ ಸೆಟ್ಟಲ್ಲೂ ಹೇಳ್ತಾ ಇದ್ದೆ ಲಕ್ಷ್ಮೀ ಬಾರಮ್ಮ ಮುಗೀತು ಅಂತ. ಅವರೆಲ್ಲರೂ ಸಮಾಧಾನ ಮಾಡ್ತಾ ಇದ್ರು, ಇಲ್ಲ ಇಲ್ಲ ಆ ಥರ ಏನಿಲ್ಲ, ಹಂಗೆಲ್ಲ ಏನಿಲ್ಲ ಅಂತ. ಸೊ ಅದೇ ತುಂಬಾ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ಆ ಸೆಟ್ ಹೇಗಾಗಿತ್ತು ಅಂದರೆ ಎಲ್ರೂ ನಾನು ಇವತ್ತಿಗೂ ಅದೇ ಥರ ಕರೆಯೋದು. ಅಂದರೆ ನಾನು ಅಲ್ಲಿಂದ ಹೊರಗೆ ಬಂದ ಮೇಲೂ ಮಾವನ ಮಾವ ಅಂತಾನೆ ಕರಿತೀನಿ, ಅತ್ತೆನ ಅತ್ತೆ ಅಂತಾನೆ ಕರಿತೀನಿ. ಆ್ಯಂಡ್ ವಿಧಿ ಲಾವಣ್ಯ ಅವರು, ಡಾಕ್ಟರ್ ಲಾವಣ್ಯ ಅವರು ನನ್ನ ನಾದ್ನಿ ಅಂತಾನೆ ಕರಿತಾ ಇದ್ದೆ, ಅವರು ನನ್ನ ಅತ್ತಿಗೆ ಅಂತಾನೆ ಕರಿತಾ ಇದ್ರು. ಆ್ಯಂಡ್ ಅಟ್ ದ ಸೇಮ್ ಟೈಮ್
ಹೋದ ತಕ್ಷಣನೇ ವಿಧಿ ಅಂಕಿತ್ ಇಬ್ರು ಬರೋರು, ಅದಕ್ಕೆ ಕಾಫಿ ಅಂತ ಸೆಟ್ ಅಲ್ಲಿ ಸುಮ್ನೆ ನಾನು ಹೋದ ತಕ್ಷಣ ಅಂಡ್ ಅವ್ರಿಗೆಲ್ಲ ಮಾಡ್ಕೊಡ್ತೀನಿ ಕಂಡ್ರು ಅನ್ಕೊಂಡ್ ಹೋಗ್ತಾ ಇದೆ. ಸೊ ಅದೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದೆ. ಬರುವಾಗ್ಲೂ ಎಲ್ರು ಅದನ್ನೇ ಹೇಳ್ತಾ ಇದ್ರು, ಬಂದಾಗ ಲಿಟ್ರಲಿ ಒಂದು ಫ್ಯಾಮಿಲಿ ತರ ಇದ್ವಿ ಅಂತ. ಸೊ ಅದೇ ತುಂಬಾ ಮಿಸ್ ಮಾಡ್ಕೋತೀನಿ. ಓಕೆ, ಈಗ ಕನ್ನಡದ ನಟರ ಬಗ್ಗೆ ನಿಮ್ಮ ಒಂದು ಒನ್ ವರ್ಡ್ ಆನ್ಸರ್ ರ್ಯಾಪಿಡ್ ಫೈರ್ ಅದೇ ತಗೋಣ. ಓಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಇನ್ಸ್ಪಿರೇಷನ್, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಎನರ್ಜಿ, ಕಿಚ್ಚ ಸುದೀಪ್, ಆಟಿಟ್ಯೂಡ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಚಾಲೆಂಜಿಂಗ್ ರಾಕಿಂಗ್ ಸ್ಟಾರ್ ಯಶ್. ಯಶ್ ಮತ್ತೆ ಇವಾಗ ನಾನು ರಾಕಿಂಗ್ ಅಂದ್ರೆ ಮತ್ತೆ ಅದೇ ಹೇಳ್ತೀನಿ, ನಾನೇ ಹೇಳ್ತಾ ಇದ್ದೀನಿ. ಯಶ್ ಪ್ಯಾನ್ ಇಂಡಿಯಾ. ರಿಷಬ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಅವರು ದೇಸಿ. ರಕ್ಷಿತ್ ಶೆಟ್ಟಿ, ಅವ್ರು ಹೆಂಗ್ ಹೇಳೋದು, ರಕ್ಷಿತ್ ಶೆಟ್ಟಿ ಅವ್ರು ಸೂಪರ್ ಅಷ್ಟೇ ಹೇಳ್ಬೇಕು. ಈಗ ಅವ್ರಿಗೆ ಹೆಂಗ್ ಹೇಳೋದು. ಧ್ರುವ ಸರ್ಜಾ ಅವರು, ಧ್ರುವ ಸರ್ಜಾ ಅವರು ಆಕ್ಷನ್. ಓಕೆ, ನಟಿಯರಲ್ಲಿ ಏನಾದರೂ ಕದಿಯೋಂಥರಾದ್ರೆ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ. ಒಂದಷ್ಟು ಟಾಲಿವುಡ್, ಬಾಲಿವುಡ್, ಕಾಲಿವುಡ್ ಯಾರಾದ್ರೂ ಫೈನ್ ಫೈನ್. ಕನ್ನಡದಲ್ಲಿ ಹೇಳ್ತಾ ಇದ್ರಿ ಸೌಂದರ್ಯ ಮೇಡಮ್. ಎಲ್ಲಾನು ಅಂತ ಹೇಳ್ಬೇಕು. ಅದೊಂದು ಕ್ಯೂಟ್ನೆಸ್, ಆಮೇಲೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಅಂಡ್ ಅವ್ರ ಕಣ್ಣಲ್ಲೇ ಆಕ್ಟ್ ಮಾಡ್ತಾರೆ. ಎಷ್ಟೊಂದು ನಾವು ಜಸ್ಟ್ ಅವ್ರ ಕಣ್ಣನ್ನು ನೋಡಿನೇ ಕಳ್ದೋಗ್ಬಿಡ್ತೀವಿ. ಸೊ ಅದು ಅಂಡ್ ಅವ್ರ ಬ್ಯೂಟಿ. ಮಾಲಾಶ್ರೀ ಮ್ಯಾಮ್. ಆಕ್ಷನ್, ಅವ್ರ ಫೈಟಿಂಗ್ ಸ್ಕಿಲ್ಸ್. ಸಾಯಿ ಪಲ್ಲವಿ, ಡ್ಯಾನ್ಸ್ ಅಂಡ್ ನ್ಯಾಚುರಲ್. ರಮ್ಯಾ ಅವರು ಲುಕ್. ರಶ್ಮಿಕಾ ಮಂದಣ್ಣ ಐ ಥಿಂಕ್ ರಶ್ಮಿಕಾ ಮಂದಣ್ಣ ಅವರು ಅವ್ರದ್ದು ಪುಷ್ಪನಲ್ಲಿ ಹೋಗೋದಾದ್ರೆ ಅಂದ್ರೆ ಆ ಒಂದು ಚೇಂಜ್ ಓವರ್ ಇದೆಯಲ್ಲ, ಅಂದ್ರೆ ನಾರ್ಮಲ್ ಆಕ್ಟಿಂಗೂನು ಅಂಡ್ ಪುಷ್ಪ ಲೆವೆಲ್ ಆಕ್ಟಿಂಗ್, ಐ ಥಿಂಕ್ ಆ ವೇರಿಯೇಷನ್ಸ್ ಅನ್ನ ತಗೊಳ್ತೀರಾ. ಆಲಿಯಾ ಭಟ್ ಡ್ರೆಸ್ಸಿಂಗ್ ಸೆನ್ಸ್. ದೀಪಿಕಾ ಪಡುಕೋಣೆ, ಡಿಂಪಲ್ ಕದಿಬೇಕು ಅಂತ, ಬಟ್ ಅದಾಗಲ್ಲ. ನೆಕ್ಸ್ಟ್ ಪೂಜಾ ಹೆಗ್ಡೆ. ಹೈಟ್. ಸಮಂತ ಫಿಟ್ನೆಸ್. ಇವಾಗ ಅವರು ತುಂಬಾ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ. ಶ್ರೇಯಾ ಸರಣ್, ಅವ್ರ ಕೈಯಿಂದನೇ ನೀವು ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ರಿ. ತೆಲುಗು ಅಲ್ಲಿ. ಹೌದು ಶ್ರೇಯಾ ಅವರು ಏಜ್ ಬ್ಯಾಲೆನ್ಸ್ ಮಾಡೋದು. ಓ ಮೈ ಗಾಡ್, ಅವ್ರನ್ನ ನೋಡಿದ್ರು ಅವ್ರ ಏಜ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಸೊ ಐ ಥಿಂಕ್ ಹೆಂಗ್ ಆ ಥರ ಇರೋದನ್ನ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾತುಕತೆಯನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅವಕಾಶಗಳು ಬರಲಿ. ಇದ್ಯಾವುದೋ ಇವಾಗ ಮಾತಾಡ್ತಿದ್ದೀರ ಮಾತುಕತೆಯಲ್ಲಿದೆ, ಆದಷ್ಟು ಬೇಗ ಸೆಟ್ ಇರಲಿ. ಆದಷ್ಟು ಬೇಗ ನಿಮ್ಮ ಅಭಿಮಾನಿಗಳಿಗೆಲ್ಲ ಗುಡ್ ನ್ಯೂಸ್ ಕೊಡಿ. ಅಂಡ್ ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫಾಲೋವರ್ಸ್ಗಾಗಿರ್ಬೋದು, ಏನು ಹೇಳ್ತೀರಾ ಅಂತ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಗೆ ಯಾವತ್ತೂ ನಾನು ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಯಾವತ್ತೂ ನೀವು ನನಗೆ ಹೇಳಬೇಕು ನಾವು ಪ್ರೌಡ್ ಫೀಲ್ ಆದ್ವಿ ಅಂತ. ಆ ಥರ ನಾನು ಯಾವತ್ತೂ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿರ್ಬೋದು, ಎಲ್ಲಿರ್ಬೋದು, ಎಲ್ಲೇ ಹೋದ್ರೂ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ದಟ್ ನನಗೆ ಒಳ್ಳೆ ಫ್ಯಾನ್ಸ್ ಇದ್ದಾರೆ, ವೇರ್ ವಿತೌಟ್ ಬ್ಯಾಡ್ ಕಮೆಂಟ್ಸ್, ಓನ್ಲಿ ಮೇನ್ ಥಿಂಗ್ ಗುಡ್ ಕಮೆಂಟ್ಸ್ ಜೊತೆ ನನ್ನನ್ನು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಆ್ಯಂಡ್ ಹಾಗೆಯೇ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ. ಬ್ಯಾಕ್ ಟು ಬ್ಯಾಕ್ ನೀವು ಅಂದ್ಕೊಂಡಿರುವಂಥ ಪ್ರಾಜೆಕ್ಟ್ಗಳೆಲ್ಲನೂ ಸಹ ಕೆಲಸ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಭೂಮಿಕಾ ರಮೇಶ್ ಅವರ ಅದ್ಭುತವಾದಂತಹ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.